ನೀವು ನಮಗೆ ಒಂದೊಂದು ಹನಿ ನೀರನ್ನು ಕೂಡ ಸೇವ್ ಮಾಡಿ ಅಂತ ಹೇಳ್ತೀರಾ. ಲಾಸ್ಟ್ ಇಯರು ಸಿಕ್ಕಾಪಟ್ಟೆ ಮಳೆ ಬಂದಿತ್ತು 24 ಕೂಡ. ಅಂಥ ಮಳೆನ ಹೋಲ್ಸೇಲಾಗಿ ಯಾತಕ್ಕೆ ನೀವುಗಳು ಸೇವ್ ಮಾಡೋ ಮೆಥಡಾಲಜಿ ಇಟ್ಕೊಂಡಿಲ್ಲ? ಮೇಜರ್ ಏನಂತ ಹೇಳಿದ್ರೆ ಇಡೀ ಎಲ್ಲ ನೀರು ನಾವು ಶೇಖರಣೆ ಮಾಡೋದಕ್ಕಾಗಲ್ಲ. ಹೈ ಲೆವೆಲ್ ಮೀಟಿಂಗ್ಸು ಡಿಸಿಷನ್ಸ್ ಎಲ್ಲ ತಗೋಬೇಕಾದ್ರೆ ಅವರುಗಳು ಅಡ್ಮಿನಿಸ್ಟ್ರೇಷನ್ ಬ್ಯಾಕ್ಗ್ರೌಂಡಲ್ಲಿ ಇರ್ತಾರೆ ವಿನಃ ಗ್ರೌಂಡ್ ರಿಯಾಲಿಟೀಸು ಅರ್ಥ ಮಾಡ್ಕೊಳ್ಳೋಷ್ಟು ಮಟ್ಟಿಗೆ ಅವ್ರಿಗೆ ಟೆಕ್ನಿಕಲ್ ಕೆಪಾಸಿಟಿ ಇರುತ್ತಾ? ನಮ್ಮ ಟೆಕ್ನಿಕಾಲಿಟಿ ಏನೇನಿದೆ ಅಂತ ಅಂದ್ಬಿಟ್ಟು ಎಲ್ಲ ಮಾಹಿತಿನೂ ತಗೊಂಡು ಡಿಸಿಷನ್ ಚೆನ್ನಾಗಿ ತಗೊಳ್ತಾರೆ. OTS ಒನ್ ಟೈಮ್ ಸೆಟಲ್ಮೆಂಟ್ ದಟ್ ಈಸ್ ಆಲ್ಸೋ ವೆರಿ ಕ್ರಿಯೇಟಿವ್ ಮತ್ತು ಲ್ಯೂಕ್ರೇಟಿವ್ ಆಗಿದೆ. ನಿಮ್ಮ ಜಲಮಂಡಳಿ ತುಂಬ ಅಂದರೆ ತುಂಬ ಇನೋವೇಷನ್ಸ್ ತರ್ತಾ ಇದ್ದೀರಾ. ಆಮೇಲೆ ಈ BBMP ಅಥವಾ GBA ಆ್ಯಂಡ್ BWSSB ವಾಟರ್ ಡಿಪಾರ್ಟ್ಮೆಂಟ್ ಜೊತೆಗೆ ಈ ಥರ ವಿಷಯಗಳಲ್ಲಿ ಹ್ಯೂಮನ್ ರಿಲೇಟೆಡ್ ವಿಷಯಗಳಲ್ಲಿ ಹೆಂಗೆ ಕೋಆರ್ಡಿನೇಷನ್ ಇದೆ? ಇದು ಎಲ್ಲರೂ ಒಟ್ಟಾರೆ ಸೇರಿ ಇದನ್ನು ಮಾಡುವಂಥ ಕಾರ್ಯ. ನಿಮ್ಮನ್ನು ನೀವು ಸ್ಟ್ರಾಂಗ್ ಆಯಿತು ಅಂತಂದರೆ ನಾವುಗಳು ಕೂಡ ಸ್ಟ್ರಾಂಗ್ ಆಗೋದಕ್ಕೆ ಸೀರಿಯಸ್ ಆಗಿ ತಗೊಳಕ್ಕೆ ಸಾಧ್ಯ ಆಗುತ್ತೆ. ನಾವು ಅದನ್ನು ಪ್ರಾರಂಭ ಮಾಡಿದ್ರೆ ಡೆಫಿನೆಟ್ ಆಗಿ ಅದರಿಂದ ನಮಗೆ ರಿಸಲ್ಟ್ ಅಂತೂ ಸಿಕ್ಕೇ ಸಿಗುತ್ತೆ. ಯಾರು ಪ್ರಾರಂಭ ಮಾಡಬೇಕು? ಮಳೆ ಬಂತು ಒಂದು 10-15 ದಿನದ ಹಿಂದೆ. ಒಂದು ಸಲ ಬಂದು 11 mm ಅಂತೆ ಸಿಕ್ಕಾಪಟ್ಟೆ ಜೋರಾಗಿ ಮಳೆ ಬಂದು ಕಂಪ್ಲೀಟ್ ಬೆಂಗಳೂರು ಕೊಚ್ಕೊಂಡು ಹೋಯಿತು. ಆಗಬಾರ್ದು ಆಕ್ಸಿಡೆಂಟ್ಸು ಅನಾಹುತಗಳೆಲ್ಲ ಆಯಿತು. ಸೆಕೆಂಡ್ ಟೈಮ್ ಮಳೆ ಬಂತು, ಓಕೆ ಥರ ಇತ್ತು. ಆದರೆ ಆವತ್ತು ಬಂದು ಮಳೆ, ಆ ಮಳೆ ನೀರು ಬಿದ್ದ ಎದ್ದು ಹೋದ ಮರಗಳು ಇವತ್ತು ಬರೀ ಒಂದು 10-15 ದಿನದಲ್ಲೂ ಕೂಡ ನಮಗೆ ಫಾಸಿಲ್ಸ್ ಥರ ಪಳೆಯುಳಿಕೆ ಥರ ಹಾಗೆ ಕೂಡ್ತಿದೆ. ಇಷ್ಟಾದರೂ ಕೂಡ ನಾವು ತುಂಬಾ ಬೆವರ್ತಾ ಇದ್ದೀವಿ, ನೀರು ಬಗ್ಗೆ ಮಾತಾಡ್ತಾ ಇದ್ದೀವಿ. ಹೆಚ್ಚು ನೀರು ತೊಗೊಳ್ಳಿ ಅಂತ ಡಾಕ್ಟರ್ಸು ಹೇಳ್ತಾ ಇದ್ದಾರೆ. ಸರಿಯಾಗಿ ವಾಟರ್ ಕನ್ಸಂಪ್ಷನ್ ಇತ್ತು ಅಂತಂದರೆ ಸ್ಟ್ರೈನ್ ಆಗಲ್ಲ ಅಂತ ಹೇಳ್ತಾ ಇದ್ದಾರೆ. ಒಂದು ಕಡೆ ವಾಟರ್ ಕನ್ಸಂಪ್ಷನ್ನು, ಮತ್ತೊಂದು ಕಡೆ ವಾಟರ್ ಕನ್ಸರ್ವೇಷನ್. ಹಾಗಾಗಿ ನಮ್ಮ ಪಂಚಭೂತಗಳಲ್ಲಿ ವಾಯು, ಅಗ್ನಿ, ಭೂಮಿ ಅನ್ನೋ ಥರ ನೀರು ಕೂಡ ಇಟ್ ಈಸ್ ಸೋ ಇಂಪಾರ್ಟೆಂಟ್. ಅಫ್ಕೋರ್ಸ್ ನಿಮ್ಗಳಿಗೆ ಗೊತ್ತಿದೆ, ನಾವೊಂದು 3-4 ಎಪಿಸೋಡು ಇನ್ ಡೀಟೇಲ್ ಮಾತಾಡಿದ್ದೀವಿ. BWSSB ಅಂದರೆ ನಮ್ಮ ಬೆಂಗಳೂರಿಗೆ ಅಂತಲೇ ಲಿಮಿಟ್ ಮಾಡ್ಕೊಂಡು ಮಾತಾಡ್ತು ಅನ್ನೋದಾದರೆ ಅದು ಯಾವ ರೀತಿ ನೀರನ್ನು, ಕಾವೇರಿ ನೀರನ್ನು ಪಂಪ್ ಮಾಡ್ತಾ ಇದೆ, ಜನರಿಗೆ ಕೊಡ್ತಾ ಇದೆ, ತಿಪ್ಕೊಂಡನಹಳ್ಳಿ ನೀರನ್ನ ಹೇಗೆ ತಗೋತಾ ಇದೆ, ಹೋಲಿಸ್ಟಿಕ್ಕಾಗಿ ನೀರು ಅನ್ನೋದನ್ನು ಹೇಗೆ ಅರ್ಥ ಮಾಡಿಕೊಂಡು ಇನ್ನೇನು ನಾಳೆನೋ ನಾಡಿದ್ದು ಕಾವೇರಿ 6th ಫೇಸು ಬರ್ತಾ ಇದೆ. ಇದ್ರದ್ದು ಇಂಟ್ರಡಕ್ಷನ್ನೆಲ್ಲ ನೀವು ಕೇಳಿದ್ದೀರಾ. ನಮ್ಮ ಮನೆಗೆ ನೀರು, ನಲ್ಲಿ ನೀರು ಹೇಗೆ ಬರುತ್ತೆ ಅನ್ನೋದು ಗೊತ್ತಾಗಿದೆ. ಇಷ್ಟು ಇಂಟ್ರಡಕ್ಷನ್ ನಾನು ಯಾತಕ್ಕೆ ಕೊಡ್ತಾ ಇದ್ದೀನಿ ಅಂತಂದರೆ ಇವತ್ತು ಅದು ನಮಗೆ ಇಂಡಿವಿಜುವಲ್ಲು, ಫ್ಯಾಮ್ಲಿ ರಿಲೇಟೆಡ್ ಆಗಿ ನಾವು ಅದನ್ನು ಅರ್ಥ ಮಾಡ್ಕೊಂಡ್ವಿ. ಈಗ ಅದನ್ನು ಹೋಲಿಸ್ಟಿಕ್ಕಾಗಿ ಪಾಲಿಸಿ ಲೆವೆಲ್ನಲ್ಲಿ ಹೇಗೆ ಡಿಪಾರ್ಟ್ಮೆಂಟು ಅಥವಾ ಸರ್ಕಾರ ಕೆಲಸ ಮಾಡ್ತಿದೆ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಆ್ಯಂಡ್ ಇವತ್ತಿನ ದಿನ ರೆಕಾರ್ಡಿಂಗಲ್ಲಿ ಮಂಜುನಾಥ್ AEE ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ನಮ್ಮ ಜೊತೆ ಇದ್ದಾರೆ. ಮತ್ತು ಇವರು PRO ಕೂಡ ಆಗಿದ್ದರು. ಈಗ ರಿಟೈರ್ ಆಗಿದ್ದರೂ ಕೂಡ ಜಲಮಂಡಳಿ ಜೊತೆಗೆ ಸಾಕಷ್ಟು ಅವೇರ್ನೆಸ್ ಮತ್ತು ಹೊಸ ಇನಿಷಿಯೇಟಿವ್ಸ್ ಜೊತೆಗೆ ಇನ್ವಾಲ್ವ್ ಆಗಿದ್ದಾರೆ. ಹಾಗಾಗಿನೇ ಇವತ್ತು ನಮ್ಮ ಜೊತೆಗೆ ಮಾತಾಡ್ತಾ ಇರೋದು, ಕಾನ್ವರ್ಸೇಷನ್ಗೆ ಬಂದಿರೋದು. ಮತ್ತು ಜಲಸಂಭ್ರಮದಲ್ಲೂ ಕೂಡ ಇವರು ಸಾಕಷ್ಟು ಆ್ಯಕ್ಟಿವ್ ಆಗಿ ಇನ್ವಾಲ್ವ್ ಆಗಿದ್ದರು. ಒಂದು ಓವರಾಲ್ ಪಿಕ್ಚರ್ಗೋಸ್ಕರ ಇವತ್ತಿನ ದಿನ BM ಮಂಜುನಾಥ್ ಅವ್ರನ್ನ ಮಾತಾಡಿಸ್ತಾ ಇದ್ದೀವಿ. ನಮಸ್ಕಾರ. ಆ್ಯಂಡ್ ಫಸ್ಟ್ ಟೈಮು ನಮಗೆ ಪಾಡ್ಕಾಸ್ಟಿಗೆ ಬಂದಿದ್ದೀರಾ. ನಮಗೆ ಕೂಡ ತುಂಬಾ ಖುಷಿ ಆಗುತ್ತೆ. ಆ್ಯಂಡ್ ಈಗ ನಾವು ಮೊನ್ನೆ ತಾನೇ ಮಳೆ ಬಂದು ನೀರೆಲ್ಲ ವೇಸ್ಟ್ ಆಯಿತು ಅಂತ ಹೇಳಿ ಮಾತಾಡ್ತಾ ಇದ್ದೀವಲ್ಲ, ಅಲ್ಲಿಂದನೇ ನಮ್ಮ ಕಾನ್ವರ್ಸೇಷನ್ನು ಶುರು ಮಾಡ್ಕೊಳ್ಳೋಣ. ಯಾತಕ್ಕೆ ಅದು ವೇಸ್ಟ್ ಆಯಿತು ಏನಂತಂದರೆ, ಈಗ ಪೂರ್ತಿ ಬೆಂಗಳೂರು ನಗರದಲ್ಲಿ 55 mm ಹಿಡಿದು ಸುಮಾರು 100 mm ಎಲ್ಲ ಕಡೆನೂ ಮಳೆನೂ ಆಯಿತು. ಇದು ಏನಂತ ಹೇಳಿದ್ರೆ, ಈ ವಿಚಾರದಲ್ಲಿ ಒಂದು ನಿಮ್ಗೆ ಏನು ಹೇಳ್ತೀನಿ ಅಂದರೆ, ರನ್ ಆಫ್ ಅಂತ ಹೇಳ್ತೀವಿ. ರನ್ ಆಫ್ ಅಂತ ಹೇಳಿದ್ರೆ, ಈಗ 100 ಲೀಟ್ರು ನೀರು ಬಿದ್ದರೆ 80 ಲೀಟ್ರಷ್ಟು ನೀರು ಹರಿಯುತ್ತೆ. ಹೌದು. ಹಾಗಾಗಿ ಇದು ಸಡನ್ನಾಗಿ ಮಳೆ ಬಂದಾಗ ಅಂದರೆ ಮುಂಜಾಗ್ರತಾ ಕ್ರಮವಾಗಿ ನಮ್ಮ ಡ್ರೈನ್ಸ್ ಇರ್ಬೋದು, ಇವೆಲ್ಲದನ್ನು ನಾವು ಮೊದಲೇ ಎಲ್ಲದನ್ನು ಅಂದರೆ ಸ್ವಚ್ಛಗೊಳಿಸಿ ಅದನ್ನು ಓಪನ್ ಆಗಿ ಇಟ್ಟಿದ್ರೆ ಈ ಥರದ್ದು ಆಗುವಂಥ ಸಂದರ್ಭಗಳು ಕಡಿಮೆ, ನೀರು ವೇಸ್ಟ್ ಆಗ್ತಿರಲಿಲ್ಲ. ಅಂದರೆ ಈ ವಿಚಾರಕ್ಕೆ ನಾನು ಸ್ವಲ್ಪ ಸಂಬಂಧಪಟ್ಟಂಗೆ ಹೇಳೋದಾದರೆ, ಇದರಲ್ಲಿ ಪ್ರತಿಯೊಬ್ಬ ನಾಗರಿಕರು, ಬೆಂಗಳೂರಿನವರು, ಇದನ್ನೇನು ಅವ್ರಿಗೆ ಹೇಳ್ತಾ ಅಂತ ನೀವು ತಪ್ಪಾಗಿ ಭಾವಿಸಬಾರ್ದು. ಮಳೆ ನೀರು ಕೊಯ್ಲನ್ನು ಅಳವಡಿಸ್ಕೊಂಡಿದ್ರೆ, ಆ ಬಂದಿದ್ದ ನೀರನ್ನು ಅವ್ರು ಶೇಖರಣೆ ಆಗಿದರೆ ನೀರು ಹೊರಗಡೆ ಚೆಲ್ತಾ ಇರಲಿಲ್ಲ, ಅಂದರೆ ನೀರು ಹೊರಗಡೆ ಹೋಗ್ತಾ ಇರಲಿಲ್ಲ.
ಆಮೇಲೆ ಇದರಲ್ಲಿ ಒಂದೇನಂತ ಹೇಳಿದ್ರೆ ಈಗ ಸಾರಿ ಉದಾಹರಣೆ ಇವಾಗ ನಾನು ಇಲ್ಲೊಂಚೂರು ಬ್ರೇಕ್ ತಗೋತೀನಿ. ನಮಗೆ ಇಲ್ಲಿಗೆ ನಿಮ್ಮ ಹತ್ರ ಮಾತಾಡ್ತಿದ್ದೀವಿ ಅಂತ ಗೊತ್ತಾದ್ಮೇಲೆ ಸುಮಾರು ಜನ ಕಳಿಸ್ಕೊಟ್ಟಿದ್ದಾರೆ. ಅವರು ನೀವು ನಮಗೆ ಒಂದೊಂದು ಹನಿ ನೀರನ್ನು ಕೂಡ ಸೇವ್ ಮಾಡಿ ಅಂತ ಹೇಳ್ತೀರಾ. ಆದರೆ ಮಳೆ ಬಂದಾಗ ನಿನ್ನೆ ಮೊನ್ನೆ ಮಳೆ ಬಂದಾಗ ಒಂದು ಆ್ಯಂಡ್ ಲಾಸ್ಟ್ ಇಯರು ಸಿಕ್ಕಾಪಟ್ಟೆ ಮಳೆ ಬಂದಿತ್ತು 24 ಕೂಡ. ಅಂಥ ಮಳೆನ ಹೋಲ್ಸೇಲಾಗಿ ಯಾತಕ್ಕೆ ನೀವುಗಳು ಸೇವ್ ಮಾಡೋ ಮೆಥಡಾಲಜಿ ಇಟ್ಕೊಂಡಿಲ್ಲ? ಅಲ್ಲ, ಇದು ಓವರ್ ಆಲ್ ಸೇವ್ ಮಾಡೋ ಮೆಥಡ್ ಆಗಲಿ ಅಂತ ಹೇಳಿ ನೀವು ಹೇಳೋ ಪ್ರಕಾರ ಅವಾಗ ಅವ್ನು ಕೆರೆಗಳ ನಿರ್ಮಾಣ ಮಾಡಬೇಕಾಗತ್ತೆ. ಇರೋ ಕೆರೆಗಳೆಲ್ಲ ಹೋಗಿದೆ, ರೀಜುನಿವೇಟ್ ಆಗ್ತಾ ಇದೆ ನಿಧಾನ. ಅಂದರೆ ಕೆರೆಗಳ ನಿರ್ಮಾಣ ಮಾಡಬೇಕಾಗತ್ತೆ. ಅಂದರೆ ಇದನ್ನು ನಾವು ಮಾಡೋದಕ್ಕೆ ಈಗ ಉದಾಹರಣೆ ಸೆಂಟರ್ ಆಫ್ ದ ಸಿಟಿನಲ್ಲಿ ಮಾಡೋಕ್ಕಾಗಲ್ಲ. ನೆಕ್ಸ್ಟ್ ಏನು, ಅದಕ್ಕೋಸ್ಕರ ರಿವೈವ್ ಮಾಡಬೇಕಾಗತ್ತೆ. ಅದರಲ್ಲಿ ಎಲ್ಲರ ಜವಾಬ್ದಾರಿನೂ ಬರ್ತದೆ. ಅಂದರೆ ಏನಂತ ಹೇಳಿದ್ರೆ ಅದು BBMPಗೆ ಅಂದರೆ ಇವಾಗ ಏನು GB ಆಗಿದೆ ಅದಕ್ಕೆ ಸಂಬಂಧಪಟ್ಟಂಗೆ ಬರ್ತದೆ. ಅವರು ಕೆಲಸ ಮಾಡ್ತಾ ಇದ್ದಾರೆ, ಅದ್ರ ಬಗ್ಗೆ ಇಲ್ಲ ಅಂತ ನಾನು ಹೇಳಲ್ಲ. ಈವನ್ NGOಗಳು ಅವರು ವಾಲಂಟಿಯರಾಗಿ ಹೋಗಿ ಕೆರೆಗಳನ್ನು ಸ್ವಚ್ಛಗೊಳಿಸುವಂಥದ್ದು ನಿದರ್ಶನಗಳು ತುಂಬಾ ಇದೆ. ಹಾಗಾಗಿ ಅದನ್ನು ನಾವು ಅವ್ರಿಗೂ ನಾವು ಈ ಸಂದರ್ಭದಲ್ಲಿ ಥ್ಯಾಂಕ್ಸ್ ಹೇಳಬೇಕಾಗತ್ತೆ. ಒಂದು ಇಲ್ಲಿ ಬಂದಾಗ ನೀವು ಮಳೆ ನೀರನ್ನು ಬಂದಿದ್ದೆಲ್ಲ ನೀವು ಯಾಕೆ ಶೇಖರಣೆ ಮಾಡ್ತಾ ಇಲ್ಲ, ಅದು ಮೆಥಡ್ ಒಂದು. ಈ ಉದ್ದೇಶಕ್ಕೆ ನಾನು ಹೇಳ್ತಾ ಇರೋದು, ಬೆಂಗಳೂರು ನಗರದಲ್ಲಿ ಈಗ ಕಾಂಕ್ರೀಟ್ ಆಗಿದೆ. ಹಾಗಾಗಿ ಏನಂತಂದರೆ ಪ್ರತಿಯೊಬ್ಬರು ಮನೆಯವರು ಮಳೆ ನೀರು ಅಳವಡಿಸ್ಕೊಂಡ್ರೆ, ಮಳೆ ನೀರು ಕೊಯ್ಲು ಅಳವಡಿಸ್ಕೊಂಡಾಗ ಏನಾಗುತ್ತೆ ಅಂದರೆ, ಈಗ ಉದಾಹರಣೆ ನಿಮಗೆ 30-40 ಸೈಟ್ ಅಂತ ಇಟ್ಕೊಳ್ಳಿ. 30-40 ಸೈಟಲ್ಲಿ ಈಗ ಮೊನ್ನೆ ನೀವು ಮಳೆ ಬಂದಿದ್ದನ್ನು ಏನಾದರೂ ಶೇಖರಣೆ ಮಾಡಿದರೆ ಆ 1 ಗಂಟೆನಲ್ಲಿ ಕಡಿಮೆ ಅಂದರೆ 2000ರಿಂದ 6000 ಲೀಟರ್ ನೀರು ನಿಮಗೆ ಶೇಖರಣೆ ಆಗ್ತಾಯಿತ್ತು. ಅಂದರೆ ಅಷ್ಟು ನೀರು ಹೊರಗಡೆ ಚೆಲ್ತಾ ಇರಲಿಲ್ಲ. ನೀವು ಹೇಳ್ತಾ ಇರೋದೇನೋ ನೀವೇ ಮಾಡಬೇಕಿತ್ತು ಇದನ್ನು ಅಂತ ಹೇಳಿದ್ರೆ ಅವಾಗ ನಾವೇನು ಕೆರೆಗಳ ನಿರ್ಮಾಣ ಮಾಡಬೇಕಾಗತ್ತೆ ಅಲ್ವಾ? ಆ ಉದ್ದೇಶಕ್ಕೋಸ್ಕರನೇ ನೀವು ಸ್ವಯಂ ಪ್ರೇರಿತರಾಗಿ ಅದಕ್ಕೋಸ್ಕರ ಕಾನೂನು ಮಾಡಿದ್ದೀವಿ ನಾವು. ಈಗಲೆಲ್ಲ 2009ನೇ ಇಸ್ವಿನಲ್ಲೇ ಮಳೆ ನೀರು ಕೊಯ್ಲನ್ನ ಕಡ್ಡಾಯ ಮಾಡಿ ಮಳೆ ನೀರಿನ ಬಗ್ಗೆ ಎಲ್ಲ ಮಾಹಿತಿನೂ ಕೊಡೋದ್ರ ಬಗ್ಗೆ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಥೀಮ್ ಪಾರ್ಕ್ನು ಸಹ ನಾವು ಮಾಡಿದ್ದೀವಿ. ಪ್ರತಿಯೊಂದೂ ಅಲ್ಲಿ ಎಲ್ಲ ಮಾಹಿತಿನೂ ಕೊಟ್ಟಿದ್ದೀವಿ. ಇಷ್ಟೆಲ್ಲದನ್ನು ಮಾಡ್ತೇವೆ. ಬಟ್ ಮಾಡಿಕೊಂಡು ಇದ್ದಾರೆ. ಸುಮಾರು ಇದುವರೆಗೆ 2-2.25 ಲಕ್ಷ ಮನೆಗಳನ್ನು ಬೆಂಗಳೂರಿನಲ್ಲಿ ವಾಲಂಟಿಯರ್ ನಮ್ಮ ಕಾನೂನಾತ್ಮಕವಾಗಿ ಏನಿದೆ ಅದನ್ನು ಮಾಡ್ಕೊಂಡಿದ್ದಾರೆ. ಅದ್ರ ಬಗ್ಗೆ ಏನು ಎರಡು ಮಾತಿಲ್ಲ. ಓಕೆ, ಆದರೆ ಇವಾಗ ನಾನು ಯಾತಕ್ಕೆ ಇದನ್ನ ಬೇರೆಯವ್ರ ಪರವಾಗಿ ನಾನು ಕೇಳ್ತಾ ಇದ್ದೀನಿ ಅಂತಂದರೆ, ನಮ್ಮದು ಸಿಮೆಂಟ್ ರೋಡು ಕಾಂಕ್ರೀಟ್ ರೋಡ್ಸ್ ಜಾಸ್ತಿ ಆಗ್ತಾ ಇದೆ. ಹಾಗಾಗಿ ಅಷ್ಟು ಮಳೆ ನೀರು ಕೂಡ ಭೂಮಿಗೆ ಹೋಗ್ತಾನೆ ಇಲ್ಲ, ಅದು ಮಲ್ಟಿಪಲ್ ಆಗ್ತಾ ಬರ್ತಾ ಇದೆ. ಮತ್ತು ಅದು ಏನದು ನೀವೇ ಹೇಳಿದಂಗೆ ಗ್ರೌಂಡ್ ವಾಟರ್ ಲೆವೆಲ್ ಕೂಡ ಕಡಿಮೆ ಆಗುತ್ತೆ. ಮತ್ತು ಇವಾಗ ಟ್ರೀ ಕೇರಿಂಗ್ ಆಗಿ ಟ್ರೀ ಡಾಕ್ಟರ್ಸ್ ಅಂತ ತಗೋತು ಅಂದರೆ ನಮ್ಮ ಮರಗಳೆಲ್ಲ ಸೊರು ಹೋಗ್ತಾ ಇದೆ, ಬಿಕಾಸ್ ಕರೆಕ್ಟಾಗಿ ನೀರು ಸಿಗ್ತಾ ಇಲ್ಲ ಅಂತ. ಆಮೇಲೆ ಇದು BBMP ಅಥವಾ GBA ಆ್ಯಂಡ್ BWSSB ವಾಟರ್ ಡಿಪಾರ್ಟ್ಮೆಂಟ್ ಜೊತೆಗೆ ಈ ಥರ ವಿಷಯಗಳಲ್ಲಿ, ಹ್ಯೂಮನ್ ರಿಲೇಟೆಡ್ ವಿಷಯಗಳಲ್ಲಿ ಹೆಂಗೆ ಕೋಆರ್ಡಿನೇಷನ್ ಇದೆ? ಅಲ್ಲ, ಇದು ನಮಗೆ ಕೋಆರ್ಡಿನೇಷನ್ ಮೀಟಿಂಗ್ ಸಾಮಾನ್ಯ ನಡೀತಾನೆ ಇರುತ್ತೆ. ತಿಂಗಳಿಗೆ 1 ಸಾರಿ ಅಥವಾ 2 ಸಾರಿ ನಡೀತಾ ಇರುತ್ತೆ. BDA GBA ಇದ್ರ ಪ್ರಕಾರ ನಡೀತಾ ಇರುತ್ತೆ. ಇದು ನೀವು ಒಂದು ಪ್ರಶ್ನೆ ಏನು ಕೇಳಿದ್ರಿ ಅಂತ ಹೇಳಿದ್ರೆ, ಈ ರೀತಿ ಮಳೆ ಬಂದಾಗ ರಸ್ತೆಯಲ್ಲಿ ಹೋಗುವಂಥ ನೀರನ್ನು ಯಾತಕ್ಕೆ ನೀವು ಇದು ಮಾಡಿಲ್ಲ, ವೇಸ್ಟ್ ಆಗ್ತದೆ ಅಂತ ಕೇಳ್ತೀರ. ಇದ್ರ ಬಗ್ಗೆನೂ ಸುಮಾರು ಒಂದು 6-7 ವರ್ಷದ ಹಿಂದೆನೇ ಇದ್ರ ಬಗ್ಗೆ ಕ್ರಮನೂ ತೊಗೊಂಡು, ಅದರಲ್ಲೂ ಈ ಜಯನಗರ ಕಾನ್ಸ್ಟಿಟ್ಯೂನ್ಸಿ, ಆಮೇಲೆ ಬ್ಯಾಟರಾಯಪುರ ಕಾನ್ಸ್ಟಿಟ್ಯೂನ್ಸಿ, ಸಮ್ ಎಕ್ಸ್ಟೆಂಟ್ ರಾಜರಾಜೇಶ್ವರಿ, ಈ ಒಂದು 3-4 ಕಾನ್ಸ್ಟಿಟ್ಯೂನ್ಸಿನಲ್ಲಿ ಅವರು ರಸ್ತೆಯಲ್ಲಿ ಬರುವಂಥ ನೀರನ್ನು ಒಂದು ರಿಚಾರ್ಜ್ ವೆಲ್ ಅಂದರೆ ಮರುಪೂರ್ಣ ಅಂತ ಹೇಳ್ಬಿಟ್ಟು ಏನು ಹೇಳ್ತೀವಿ ನಾವು, ಅದನ್ನು ಸುಮಾರು 4 feet by 20 feet ಬರುವಂಥದ್ದನ್ನು ಹಿಂಗೋ ಗುಂಡಿನ ಮಾಡಿದ್ದಾರೆ. ಅದು ಇನ್ನೂ ಅಂದರೆ ಭಾಳ ಇದು ಗತ್ತಿನಲ್ಲಿ, ಅಂದರೆ ಇನ್ನೂ ತುಂಬ ಅದು ಫಾಸ್ಟಾಗಿ ಆಗಬೇಕು ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ವಿನಃ. ಬಟ್ ಮಿಕ್ಕಿದ ಎಲ್ಲದನ್ನು ನೀರು ಮಾತ್ರ ಆ ರೀತಿ ಆ 3 ಕಾನ್ಸ್ಟಿಟ್ಯೂನ್ಸಿನಲ್ಲಿ ರಿಚಾರ್ಜ್ ವೆಲ್ ಅಂತ ಮಾಡಿದ್ದಾರೆ. ಅದೇನಂದ್ರೆ ರಸ್ತೆಯಲ್ಲಿ ಹರಿಯುವಂಥ ನೀರನ್ನು ಭೂಮಿಗೆ ಹಿಂಗುತ್ತೆ. ಅದಕ್ಕೆ ಆದ ಒಂದು ಇದು ನೀವಿದ್ದಾಗ ಆಗಿದ್ದು ಯಾವ ಇಯರ್ ಅಲ್ಲ ಆಯ್ತು? ಅಲ್ಲ, ಇದು ಸಾಮಾನ್ಯವಾಗಿ ಒಂದು 8-10 ವರ್ಷದಿಂದನೇ ಶುರುವಾಗಿ ನಡ್ಕೊಂಡು ಬರ್ತಾ ಇದೆ. ಓಕೆ, ಅವತ್ತು ಶುರು ಆಗಿದ್ದು 1, 2, 3. ಇವತ್ತು ಯಾತಕ್ಕೆ ಅದು ನಂಬರ್ ಅಲ್ಲ ಅಂದರೆ ಅದು ಅಲ್ಲಲ್ಲ ಜಾಸ್ತಿ ಅಂದರೆ ಮಾಡ್ತಾ ಇದ್ದಾರೆ ಅಂತ. ಈಗ ಉದಾಹರಣೆ ಈಗ KR ಸರ್ಕಲಲ್ಲಿ ಮಾಡುವಂಥ ಜಾಗದಲ್ಲೂ ಸಹ ಅಲ್ಲೂ ಮಾಡಿದ್ದಾರೆ. KR ಸರ್ಕಲಲ್ಲೂ ಸಹ ಅವರು ನೀರು ಬರುವಂಥದ್ದನ್ನು ಯಾವ ರೀತಿ ನಾವು ಹೊರಗಡೆ ತೊಗೊಂಡೋಗ್ಬೇಕು ಅಂತಲೂ ಆ ಜಾಗದಲ್ಲೂ ಹಿಂಗೋ ಗುಂಡಿಗಳನ್ನೆಲ್ಲದನ್ನು ಮಾಡಿದ್ದಾರೆ. ಏನಂತಂದರೆ ಇದು ಇನ್ನೂ ಭಾಳ ಅಂದರೆ ವಿಸ್ತಾರವಾಗಿ ಚೆನ್ನಾಗಿ ನಡಿಬೇಕು ಅಂತ ಹೇಳ್ಬೋದೇವೆ ನಾವು. ಒಂದು ಮೇಜರ್ ಏನಂತ ಹೇಳಿದ್ರೆ, ಇಡೀ ಎಲ್ಲ ನೀರು ನಾವು ಶೇಖರಣೆ ಮಾಡೋದಕ್ಕಾಗಲ್ಲ. ಆದರೆ ಡೆಫಿನೆಟ್ಟಾಗಿ ನೀವು ಹೇಳುವಂಥದ್ದು ಪ್ರಶ್ನೆನೂ ತುಂಬ ಚೆನ್ನಾಗಿದೆ. ಈಗ ಒಂದು ಉದಾಹರಣೆ ಹೇಳಬೇಕು ಅಂದರೆ,
ಬೆಂಗಳೂರಿನಲ್ಲಿ 10,000 ಕಿಲೋಮೀಟ್ರು ಇದಿದೆ, ಏನೋ ರಸ್ತೆ ಇದೆ. 10,000 ಕಿಲೋಮೀಟ್ರಿಗೆ 1 ಕಿಲೋಮೀಟ್ರಿಗೆ 2 ಹಿಂಗೋ ಗುಂಡಿಗಳನ್ನು ಮಾಡಿದ್ರೂ ಸಹ ಈಗೇನು ಹೇಳಿದ್ರೆ ನೀವು ಏನು ಒಂದು ಮೊನ್ನೆ ಜೋರ ಮಳೆ ಬಂದು ಅನಾಹುತ ಈ ರೀತಿ ಎಲ್ಲ ಅದನ್ನು ಆಯಿತು ಅಂತ ಹೇಳಿದ್ರೆ ಇದನ್ನು ನಿಜವಾಗ್ಲೂ ಅವಾಯ್ಡ್ ಆಗುತ್ತೆ. ಅದನ್ನು ನಾವು ಅಂದರೆ ಹಂತವಾಗಿ ಅದನ್ನು ಮಾಡ್ಕೊಂಡು ಬರ್ಬೋದು ಡೆಫಿನೆಟ್ಟಾಗಿ. ಈಗ 1 ಕಿಲೋಮೀಟ್ರಿಗೆ 2 ನೀವು ಹಿಂಗೋ ಗುಂಡಿಗಳನ್ನು ನೀವು ಮಾಡಿದ್ರೆ ಅಂತ ಹೇಳಿದ್ರೆ ಆವಾಗ ಈಗ 10,000 ಕಿಲೋಮೀಟ್ರ್ ಇದೆ ಅಂದರೆ ಒಂದು 20,000 ಹಿಂಗೋ ಗುಂಡಿಗಳನ್ನು ನಾವಲ್ಲಿ ನೋಡಿಕೊಂಡು, ಅಂದರೆ ಟೋಪೋಗ್ರಫಿ ಅಂದರೆ ಅವು ಯಾವ ಥರ ಇದೆ ಅಂತೆಲ್ಲ ನೋಡ್ಕೊಂಡು ಮಾಡಿದ್ರೆ ನಿಜವಾಗ್ಲೂ ಈ ಥರದ್ದೆಲ್ಲ ಅದನ್ನು ಅವಾಯ್ಡ್ ಮಾಡ್ಬೋದು. ಜೊತೆಗೆ ಜನಗಳು ಸಹ ವಾಲಂಟಿಯರ್ ಆಗಿ ಅವರು ರೈನ್ ವಾಟರ್ ಹಾರ್ವೆಸ್ಟಿಂಗನ್ನು ಮಾಡಿಕೊಂಡ್ರೆ, ಅಂದರೆ ಕಾನೂನು ಮಾಡಿದ್ದಾರೆ ಅನ್ನೋದಕ್ಕಿಂತ ಅವರಾಗೇನೂ ಮಾಡಿಕೊಂಡಾಗ ಆ ನೀರನ್ನು ಸಹ ನಮಗೆ ಹೊರಗಡೆ ಹರಿಯುವಂಥದ್ದು ತಪ್ಪುತ್ತೆ. ಆಮೇಲೆ ಇನ್ನೊಂದು ನಿಮಗೆ ಈ ವಿಚಾರದಲ್ಲಿ ಹೇಳಬೇಕು ಅಂತ ಹೇಳಿದ್ರೆ, ಬೆಂಗಳೂರು ನಗರ ನಿಜವಾಗ್ಲೂ ಭಾಳ ಅದೃಷ್ಟವಂತ ನಗರ ಅಂತ ಹೇಳಬೇಕು. ಯಾಕೆ ಅಂತ ಹೇಳಿದ್ರೆ ಕರ್ನಾಟಕದ ಸರಾಸರಿ ಮಳೆ ಇರೋದು ನಿಮಗೆ 1,200 mm ಅಂದರೆ 120 ಸೆಂಟಿಮೀಟ್ರು. ಬೆಂಗಳೂರು 975 mm ಅಂತಂದ್ರೆ 100 ಸೆಂಟಿಮೀಟ್ರ್ ಮಳೆ ಬೆಂಗಳೂರಿನಲ್ಲಿ 8 ತಿಂಗಳು ಸ್ಪ್ರೆಡ್ ಆಗಿದೆ. ನಾವೇನಾದರೂ ಮಳೆ ನೀರು ಕೊಯ್ಲನ್ನ ಕರೆಕ್ಟಾಗಿ ನಾವು ನಮ್ಮ ಮನೆಯಲ್ಲಿ ಅಳವಡಿಸ್ಕೊಂಡಿದ್ದೆ ಆದರೆ ನಾವು ಏನೂ ಬೇರೆ ಯಾವುದೇ ಒಂದು ಅಂದರೆ ಅವಲಂಬನೆ ಇಲ್ಲದೇ ನಾವು ಜೀವನ ಮಾಡೋದಕ್ಕಂತೂ ಸಾಧ್ಯತೆ ನಿಜವಾಗ್ಲೂ ಇದೆ. ಸಿಎಂಆರ್ ವಿಶ್ವವಿದ್ಯಾಲಯ ಭಾರತದ ಅಗ್ರಗಣ್ಯ ವಿಶ್ವವಿದ್ಯಾಲಯಗಳಲ್ಲಿ ಒಂದಾದ ಸಿಎಂಆರ್ 65 ಎಕರೆಗಿಂತಲೂ ಹೆಚ್ಚು ವಿಸ್ತಾರವಾದ ಸುಂದರ ಕ್ಯಾಂಪಸ್ ಹೊಂದಿದೆ. 8,000ಕ್ಕೂ ಅಧಿಕ ವಿದ್ಯಾರ್ಥಿಗಳು, 20,000ಕ್ಕೂ ಅಧಿಕ ಹಳೆಯ ವಿದ್ಯಾರ್ಥಿಗಳು, 500ಕ್ಕಿಂತ ಹೆಚ್ಚು ಪ್ರತಿಭಾನ್ವಿತ ಶಿಕ್ಷಣ ಸಿಬ್ಬಂದಿ ಮತ್ತು 200ಕ್ಕಿಂತ ಹೆಚ್ಚು ಕಂಪನಿಗಳೊಂದಿಗೆ ಉದ್ಯೋಗಾವಕಾಶಗಳು. ಸಿಎಂಆರ್ ವಿಶ್ವವಿದ್ಯಾಲಯ, ಬೆಂಗಳೂರು. ನಿಮ್ಮ ಹತ್ರ ನಾನು ಲಿಬರ್ಟಿ ತಗೋಬೋದಲ್ವಾ? ಖಂಡಿತವಾಗಿ. ಓಕೆ, ಆಸ್ ಎ ಕನ್ಸ್ಯೂಮರ್ ನಾನು ಹೇಳ್ತಾ ಇದ್ದೀನಿ. ಈಗ ನೀವು ಹೇಳಿದ್ರಿ ಫಿಗರ್ಸು ಎಲ್ಲ ಕೊಟ್ಬಿಟ್ಟು ಹೀಗೆ ಮಾಡ್ತು ಅಂತಂದರೆ ಇಂಡಿವಿಜುವಲ್ ಲೆವೆಲ್ನಲ್ಲಿ ಹೇಗೆ ನಾವು ವಾಟರ್ ಕನ್ಸರ್ವೇಷನ್ಸ್ ಆಗುತ್ತೆ ಅಂತ. 22-23ನಲ್ಲಿ ಸಿಕ್ಕಾಪಟ್ಟೆ ಮಳೆ ಬಂತು, ಎಲ್ಲ ಕಡೆಗೂ ಫ್ಲಡ್ಸ್ ಆಯಿತು, ಸ್ಪೆಷಲಿ ಈಸ್ಟ್ ಬೆಂಗಳೂರು, ಅದು ನಿಮ್ಗೆ ಗೊತ್ತಿದೆ. ತುಂಬ ಅಂದರೆ ತುಂಬ ಆಯಿತು. ಅದು ಒಂಥರ ಹ್ಯೂಮನ್ ಟ್ರಾಜಿಡಿ ಥರ ಆಗೋಯ್ತು. ಕೆರೆ ಇಲ್ಲ, ನದಿ ಇಲ್ಲ, ಆ ಥರ. ಅಂಥ ಕಡೆಗೆ ನಮ್ಮದು ಒಂದು ಕಾಂಟ್ರಿಬ್ಯೂಷನ್ ಇರುತ್ತೆ. ಹೇಗೆ ಅಂತಂದರೆ ಅಳಿಲ್ ಸೇವೆ ಆದಂಗೆ ಆಗ್ಬಿಡುತ್ತೆ. ನಿಮ್ಗಳ ಮುಂದೆ ನಮ್ದು ಅಳಿಲ್ ಸೇವೆ ಆಗುತ್ತೆ. ವೇರಾಸ್ ನೀವೇ ಹೇಳಿದ್ರಲ್ಲ ಹೋಲ್ಸೇಲ್ ಆಗಿ ಇಂಗು ಗುಂಡಿನ ಮಾಡ್ತು ಅಂತಂದರೆ ಅದನ್ನು ಯಾತಕ್ಕೆ ನೀವು ಫೂಟಿಂಗಲ್ಲಿ ಯಾತಕ್ಕೆ ಬೇರೆ ಕಡೆ ಎಲ್ಲ ಮಾಡೋಕ್ಕಾಗಿಲ್ಲ? ಅಲ್ಲಂತೂ ತುಂಬ ಸಫರ್ ಮಾಡಿದ್ದಾರೆ. ಫಸ್ಟ್ ಗ್ರೇಡ್ ಲೈಫ್ ಸ್ಟೈಲ್ ಇದ್ರೂ ಕೂಡ ಮಳೆ ಬಂದಾಗ ಅಷ್ಟು ಒದ್ದಾಡಿದ್ದಾರೆ. ಅಂಥ ಕಡೆಗಳಲ್ಲಿ ಪ್ರಯಾರಿಟಿ ಕೊಟ್ಟು ಯಾತಕ್ಕೆ ನೀವು ಕೆಲಸ ಮಾಡೋಕ್ಕಾಗ್ತಾ ಇಲ್ಲ? ಅಂದರೆ ಇದು ಇಟ್ಸ್ ಎ ಟೀಮ್ ವರ್ಕ್. ಅಂದರೆ ಈಗ ನಮ್ಮದೇನು BBM ಅಂದರೆ ಕಾರ್ಪೊರೇಷನ್ ಇರ್ಬೋದು, ಈವನ್ BDA ಲೇಔಟ್ಸ್ ಇರ್ಬೋದು, BWS ಇರ್ಬೋದು, ಇದು ಎಲ್ಲರೂ ಒಟ್ಟಾರೆ ಸೇರಿ ಇದನ್ನು ಮಾಡುವಂಥ ಕಾರ್ಯ. ಈಗೇನು ಜಲಮಂಡಳಿನೇ ಹೋಗಿ ಈಗ ರಸ್ತೆನಲ್ಲಿ ಹಿಂಗೋಗುಂಡಿ ಮಾಡುವಂಥದ್ದನ್ನು ಅದು ಅಂದರೆ ಆ ವ್ಯಾಪ್ತಿಗೆ ಅದು ನೇರವಾಗಿ ಬರೋದಿಲ್ಲ, ನೇರವಾಗಿ ಬರೋದಿಲ್ಲ. ಅದಕ್ಕೆ BBM ಅಂದರೆ ಇದೇನಂತಂದರೆ ನಾವೀಗ ಏನು ಈಗ ಚರ್ಚೆ ಮಾಡ್ತಾ ಇದ್ದೀವೋ ಇದನ್ನು ಹಂತವಾಗಿ, ಈಗ ನೀವು ಉದಾಹರಣೆ ನೀವು 3-4 ವರ್ಷದ 22 ನೀವು ಹೇಳಿದ್ರಿ, ಇದಿದ್ದಾಗ ನಾವು ಅದನ್ನು ಪ್ರಾರಂಭ ಮಾಡಿದ್ರೆ ಡೆಫಿನೆಟ್ ಆಗಿ ಅದರಿಂದ ನಮಗೆ ರಿಸಲ್ಟ್ ಅಂತೂ ಸಿಗುತ್ತೆ. ಯಾರು ಪ್ರಾರಂಭ ಮಾಡಬೇಕು? ನೀವು ಅಂದ್ರೆ ಆಗಲ್ಲ. ನಾನು ಹೇಳ್ತೀನಿ, ನೀವು ಮೊದಲೇ ಕೇಳಿದ್ರೆ ನೋಡಿ, ಏನು ಒಂದು ನಿಮ್ಮದು ಕೋಆರ್ಡಿನೇಷನ್ ಮೀಟಿಂಗ್ ಎಲ್ಲ ಆಗುತ್ತಾ ಅಂತ ಅಂದ್ಬಿಟ್ಟು ಆ ಜಾಗದಲ್ಲಿ ಸ್ವಲ್ಪ ಇದನ್ನು ಅಂದರೆ ಗಂಭೀರವಾಗಿ ತೊಗೊಂಡು ವಿಷಯನ ಇದನ್ನು ಪ್ರಾರಂಭ ಮಾಡಿದ್ರೆ ನಿಜವಾಗ್ಲೂ ಅನುಕೂಲ ಆಗುತ್ತೆ. ಅದರಲ್ಲಿ ಯಾವುದೇ ಕಾರಣಕ್ಕೂ ತಪ್ಪಾಗಲ್ಲ. ಅಂದರೆ ಇವಾಗ ಏನು ಆಲ್ರೆಡಿ ನಾನು ಹೇಳಿದ್ನಲ್ಲ, ಈಗ ಜಯನಗರ ಕಡೆನೂ ಜಯನಗರ ಕಾನ್ಸ್ಟಿಟ್ಯೂನ್ಸಿಲಿ ಸುಮಾರು ಮಾಡಿದ್ದಾರೆ, ಈವನ್ ಬ್ಯಾಟರಾಯಂಪುರ ಕಾನ್ಸ್ಟಿಟ್ಯೂನ್ಸಿಲಿ ಸುಮಾರು ಮಾಡಿದ್ದಾರೆ, ಈವನ್ RR ನಗರದಲ್ಲೂ ಸ್ವಲ್ಪ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಐ ಆಮ್ ನಾಟ್ ಶ್ಯೂರ್ ಅಬೌಟ್ ದಟ್. ಅಂದರೆ ಆ ಥರದನ್ನು ಅವರು ಕಂಟಿನ್ಯೂ ಮಾಡ್ಕೊಂಡು ಹೋದರೆ ನಿಜವಾಗ್ಲೂ ಅನುಕೂಲ ಆಗುತ್ತೆ. ಆಮೇಲೆ ಏನಂದ್ರೆ ನೀವು ಹೇಳೋ ಪ್ರಕಾರ ಇದು ಒಂಥರ ನಿರಂತರವಾಗಿ ನಡಿಬೇಕು, ಅವಾಗ ಮಾತ್ರ ಸಾಧ್ಯ. ಆಮೇಲೆ ವಾರ್ಫುಟ್ ಬೇಟಿಂಗ್ ಬೇಸಿಸ್ನಲ್ಲೂ ನಡೆದಾಗ ನಾವು ಭೂಮಿಗೆ ಹಿಂಗಿಸೋದ್ರಿಂದ ನಾವು ಏನಂದ್ರೆ ಅನ್ಸೈಂಟಿಫಿಕ್ ಆಗಿ ನೀರು ಡ್ರಾ ಮಾಡ್ತಾ ಇದ್ದೀವಿ. ನೀರು ಎಷ್ಟಿದೆ ಅಂತ ಗೊತ್ತಿದೆ ಅದನ್ನು ನಾವು ಭೂಮಿಯಿಂದ ತಗೊಳ್ತಿದ್ದಾಗ ನಮ್ಮದೊಂದು ವಾಪಸ್ ಸೇವೆ ಅಂತ ಹೇಳಿದ್ರೆ ನಾವು ಪುನಃ ಮರುಪೂರ್ಣ ಮಾಡಲೇಬೇಕು. ಅದನ್ನು ಮಾಡಿದ್ರೆ ನೀವು ಹೇಳ್ದಂಗೆ ನಿಜವಾಗ್ಲೂ ಸಮಸ್ಯೆ ಒಂಥರ
ಅದಂತೂ ನಿಜ. ಇಲ್ಲ, ಇದು ಯಾತಕ್ಕೆ ಅಂತ ಹೇಳಿದ್ರೆ ನೀವು ಕಂಡಿರೋ ಹಾಗೇನೆ ನಾವು ಸುಮಾರು ರೀಲ್ಸ್ ಮಾಡಿದ್ವಿ, ಮತ್ತೆ ಲೆಂತಿ ಇದೆಲ್ಲ ಮಾಡಿದ್ವಲ್ಲ, ಅದಾದ್ಮೇಲೆ ನಮ್ ಜೊತೆಗೆ ಸುಮಾರು ಜನ ಡಿಬೇಟ್ ಮಾಡಿದ್ದಾರೆ. ಓ, ಇದನ್ನೆಲ್ಲ ಮಾಡ್ಬಿಟ್ರಿ, ನಮ್ಗಳಿಗೆ ಚಿಕ್ಕ ಸಣ್ಣ ಪುಟ್ಟ ಮನೆಗಳಿಗೆ ಹೇಳ್ತಾ ಇದ್ದೀರಾ, ದೊಡ್ಡದಾಗಿ ಯಾತಕ್ಕೆ ಮಾಡ್ತಾ ಇಲ್ಲ ಅಂತ. ಬಟ್ ಎನಿವೆ, ಅಟ್ಲೀಸ್ಟ್ ಆ ತರದ್ ಒಂದು ಕ್ರಿಯೇಟ್ ಆಯ್ತಲ್ಲ, ನಿಜವಾದ ಸಂತೋಷದ ಅದು ವಿಚಾರ, ಇಂಪಾರ್ಟೆಂಟ್ ನಿಜವಾದ ಆಗುತ್ತೆ. ಸಂತೋಷದ ಹಾಗಾಗಿನೇ ನೀವು ಸಮಪ್ ಮಾಡೋ ಹಾಗೆ ನೀವು ಅಷ್ಟು ವರ್ಷದಿಂದ ಜೊತೆಲಿ ಇದ್ದೀರಾ, ಮತ್ತೆ ಇವತ್ತಿಗೂ ಕೂಡ ಪ್ಯಾಷನೇಟ್ ಆಗಿ ನನಗೆ ಯಾವುದೇ ತರ ಡೆಸಿಗ್ನೇಷನ್ ಅಂಡ್ ಅದರ್ ಥಿಂಗ್ಸ್ ಇಲ್ಲ ಅಂತಂದ್ರೂ ಕೂಡ ನಾನು ಒಳಗಡೆಯಿಂದ ಹೇಗೆ ಏನೇನು ಕ್ರಿಯೇಟಿವಿಟಿ ಅದನ್ನು ತರಕ್ಕೆ ಸಾಧ್ಯ ಅಂತ ಪ್ರಯತ್ನ ಪಡ್ತಾ ಇದ್ದೀನಿ ಅಂತ. ಮತ್ತೆ ಈಗ ನಾವು ಇಲ್ಲಿ ಒಂದು ಹ್ಯೂಮನ್ ಸೈಕಾಲಜಿ ಬರುತ್ತೆ ಎಲ್ಲರದೂ ಅಷ್ಟೇ. ಅದು ನೀವು ದೊಡ್ಡದಾಗಿ ಮಾಡಿದಾಗ, ಸಣ್ಣದಾಗಿ ನಮ್ಮ ಕಡೆಯಿಂದ ವೈಲೇಷನ್ ಆದಾಗ ನಿಮ್ದು ಅಪ್ಪರ್ ಹ್ಯಾಂಡ್ ಇರುತ್ತಲ್ವ ನಮ್ಮನ್ನು ಪಿವಿನಲೈಸ್ ಮಾಡೋದಕ್ಕೆ. ಹೌದು. ಈಗ ಮಳೆ ನೀರು ಕೊಯ್ಲನ್ನ ಅಳವಡಿಕೆ ಮಾಡಿಲ್ಲ ಅಂತನ್ಬಿಟ್ಟು ಸುಮಾರೀಗ ನಮ್ಮ ಹತ್ರ ಒಂದು 45,000 to 50,000 ಮನೆಗಳು ಮಾಡಿಲ್ಲ. ಅಂದರೆ ನಮ್ಮ ವ್ಯಾಪ್ತಿಗೆ ಬರುತ್ತೆ, ಅಂದರೆ ಕಾನೂನು ಪ್ರಕಾರ ಅವ್ರು ಮಾಡಬೇಕಾಗುತ್ತೆ, ಆ್ಯಕ್ಟ್ ಪ್ರಕಾರ. ಮಾಡಿಲ್ಲದೆ ಇರೋರಿಗೆ ನಾವು ಪೆನಾಲ್ಟಿ ಹಾಕ್ತಾ ಇದ್ದೀವಿ. ಯಾವುದನ್ನು ಆಲ್ರೆಡಿ ಪೆನಾಲ್ಟಿ ಹಾಕ್ತಿದ್ವಿ. ಪೆನಾಲ್ಟಿ ಕಟ್ಟಿದ್ರೂ ಕೆಲವು ಮಾಡಬಾರ್ದು ಅನ್ನೋ ರೀತಿಯಲ್ಲಿ, ಅಂದರೆ ಕೆಲವ್ರು ಮಾಡ್ಕೊಂಡಿಲ್ಲ. ಅದಕ್ಕೀಗ ನನಗೆ ಗೊತ್ತಾದಂಗೆ ಜಲಮಂಡಳಿ ಕಡೆಯಿಂದ, ಜಲಮಂಡಳಿಯಿಂದನೇ ಯಾರ್ಯಾರು ಮಾಡಿಲ್ಲ ಅವರಿಗೆ ಅದನ್ನು ಮಾಡಿಕೊಟ್ಬಿಟ್ಟು ಆ ಹಣನ ನಾವು ಅವ್ರ ಬಿಲ್ಲಲ್ಲಿ ಇದು ಮಾಡಬೇಕು ಅಂತ ಒಂದಿದೆ. ನಮಗೆ ಪೆನಾಲ್ಟಿ ಬೇಡ, ನಮ್ಗೆ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಆಗಬೇಕು ಅನ್ನೋದನ್ನು ಸಹ ಮುಂದಾಲೋಚನೆಯಿಂದ ಜಲಮಂಡಳಿ ಅದನ್ನು ಮಾಡ್ತಾ ಇದೆ ಅಂತ ಅಂದ್ಬಿಟ್ಟು ನನ್ನ ಗಮನಕ್ಕೆ ಬಂದಿದೆ. ಅದು ನಿಜವಾಗ್ಲೂ ಆದರೆ ಭಾಳ ಸಂತೋಷದ ವಿಚಾರ. ಅಂದರೆ ಜಲಮಂಡಳಿಯಿಂದ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಯಾರು ಮಾಡಿಲ್ಲ, ಅಂದರೆ ಕಾನೂನಾತ್ಮಕವಾಗಿ ಮಾಡಬೇಕಾದ್ರೂ ಮಾಡಿಲ್ಲದ ಅವ್ರಿಗೆ ಪೆನಾಲ್ಟಿ ಏನು ಹಾಕ್ತಾ ಇದ್ದೀವಿ, ಆ ಮನೆಗಳಿಗೆ 45,000 to 50,000 ಮನೆಗಳಿಗೆ ಜಲಮಂಡಳಿಯಿಂದನೇ ಮಾಡಿಸ್ಕೊಟ್ಬಿಟ್ಟು ರೈನ್ ವಾಟರ್ ಹಾರ್ವೆಸ್ಟಿಂಗನ್ನು ಇದನ್ನು, ಅಂದರೆ ಏನು ಅಮೌಂಟ್ ಬರ್ತದಲ್ಲ ಅದನ್ನು ಬಿಲ್ಲಲ್ಲಿ ಪ್ರತಿ ತಿಂಗಳು ಇದು ಮಾಡ್ಕೊಂಡು ಹೋಗಬೇಕು ಅನ್ನೋದು ಒಂದು ಚರ್ಚೆ ನಡೀತಾ ಇದೆ. ಅದಿನ್ನೂ ಪೂರ್ಣ ಆಗಿದೆಯಲ್ಲ ಇಲ್ಲ ಅಂತ ನನಗೆ ಪೂರ್ಣ ಪ್ರಮಾಣದಲ್ಲಿ ನನಗೆ ಗೊತ್ತಿಲ್ಲ. ಬಟ್ ಅದಂತೂ ಆದರೆ ಭಾಳ ಸಂತೋಷದ ವಿಚಾರ. ಇಲ್ಲ, ಯಾಕೆ ಗೊತ್ತಾ, ನಾವು ಕರೆಂಟ್ ಬಿಲ್ ಕಟ್ಟಿಲ್ಲ ಅಂತಂದ್ರೆ ಹೆದರ್ಕೊಂಡು ಓಡೋಗಿ ಕಟ್ತೀವಿ. ನೀರ್ ಬಿಲ್ ಕಟ್ಟಿಲ್ಲ ಅಂದ್ರೂ ಕೂಡ ನೀರ್ ಬಿಲ್ಲ ಸರಿ ನಿಧಾನವಾಗಿ ಕಟ್ಟೋಣ ಅನ್ನೋ ತರ ಆಗ್ಬಿಟ್ಟಿದೆ. ಹಾಗಾಗಿ ಆ ದೃಷ್ಟಿಯಿಂದ ನಿಮ್ಮನ್ನ ನೀವು ಸ್ಟ್ರಾಂಗ್ ಆಯ್ತು ಅಂತಂದ್ರೆ ನಾವುಗಳು ಕೂಡ ಸ್ಟ್ರಾಂಗ್ ಆಗೋದಕ್ಕೆ ಸೀರಿಯಸ್ ಆಗಿ ತಗೊಳಕ್ ಸಾಧ್ಯ ಆಗುತ್ತೆ. ಇದು ರೈನ್ ವಾಟರ್ ಹಾರ್ವೆಸ್ಟ್ ಇಲ್ಲ, ಅದಂತೂ ನಿಜ. ಅಂದರೆ ನಾವೀಗ ಪೆನಾಲ್ಟಿ ಹಾಕ್ತಿರೋದು ನಿಜ. ಬಟ್ ನಾವು ಅದನ್ನೇ ಹೇಳ್ತಾ ಇದ್ದೀವಲ್ಲ, ಪೆನಾಲ್ಟಿ ನಮಗೆ ಬೇಡ, ನಮಗೆ ಒಳೆ ನೀರು ಕೊಯ್ಲು ಆಗಬೇಕು ಅಂತಲೇ ಜಲಮಂಡಳಿ ಆ ಕ್ರಮ ತಗೊಳ್ಳೋದಕ್ಕೆ ಅಲ್ಲೇ ಎಲ್ಲ ಸನ್ನದ್ಧಾಗಿದೆ. ಅದು ತಕ್ಷಣದಲ್ಲೇ ಅದನ್ನು ನಿಜವಾಗ್ಲೂ ಹಾಗೆ ಯು ಹ್ಯಾವ್ ಟು ಟೇಕ್ ಇಟ್ ಸೀರಿಯಸ್ಲಿ. ಇವಾಗ ನೀವು ಡಿಸಿಲ್ಟ್ ಮಾಡಕ್ಕೆ ಹೊರಟಿದ್ದೀರಲ್ವಾ, ಅಂದರೆ ಎಲ್ಲದನ್ನು ಎಲ್ಲ ಹೂಳೆತ್ತೋದು, ಅಂದರೆ ಏನು ಓಪನ್ ಏನು ಡ್ರೈನ್ಸ್ ಇದೆ ಅದೆಲ್ಲ ಹೂಳೆತ್ತೋದು. ಆಮೇಲೆ ಈವನ್ ನಮ್ಮದು ಏನು ಇದು ಮಿಷಿನ್ ಹೋಲ್ ಅಂತ ಹೇಳ್ತೀವಿ ಅದನ್ನು, ಅಂದರೆ ಸ್ಯಾನಿಟಿದು ಇದಿರುತ್ತಲ್ಲ ಅದಕ್ಕೆ ಮ್ಯಾನ್ ಹೋಲ್ ಅಂತ ಮೊನ್ನೆ ಹೇಳ್ತೀವಿ, ಇವಾಗ ಮಿಷಿನ್ ಹೋಲ್ ಅಂತ ಹೇಳಬೇಕು ಅದನ್ನು. ಇದರಲ್ಲೂ ಸಹ ಸಿಲ್ಟನ್ನು ತೆಗೆಯುವಂಥದ್ದು ಪ್ರಮಾಣ ಜಾಸ್ತಿ ಮಾಡ್ಕೊಂಡಿದ್ದಾರೆ ಇವಾಗ. ಅವಾಗ ಏನಂತಂದ್ರೆ ಬ್ಲಾಕೇಜ್ ಆಗಲ್ಲ, ನೀರು ಸರಾಗವಾಗಿ ಪೈಪ್ಲೈನಲ್ಲಿ ಹರಿಯುತ್ತೆ. ಅದನ್ನು ಸಹ ಆ ಕ್ರಮನೂ ಸಹ ತಗೊಳ್ತಿದ್ದಾರೆ. ಅದು ಪ್ರತಿ ವರ್ಷವೂ ಇರುತ್ತೆ. ಈಗ ಇನ್ನೂ ಒಂದು ಸ್ವಲ್ಪ ಅದನ್ನು ಭಾಳ ಎಫೆಕ್ಟಿವ್ ಆಗಿ ಮಾಡ್ತಾ ಇದ್ದಾರೆ. ಹೌದು, ಅದೆಲ್ಲ ಒಂದು ಸ್ವಲ್ಪ ಎಫೆಕ್ಟಿವ್ ಆಗಿ ಮಾಡೋಕ್ಕೆ ಶುರು ಮಾಡಿದ್ದಾರೆ. ಬಟ್ ಮೊದಲಿಂದನೂ ನಮ್ಮಲ್ಲಿ ಪ್ರತಿ ವರ್ಷವೂ ಇದನ್ನು ಸಿಲ್ಟ್ ತೆಗೆಯುವಂಥದ್ದು ಇದ್ದೇ ಇದೆ. ಪ್ರತಿ ವರ್ಷವೂ ಸಾಮಾನ್ಯವಾಗಿ ಏನು ಅಂತೇಳಿ ಅವ್ರಿಗೆ ಗೊತ್ತಿರುತ್ತೆ, ಯಾವುದ್ಯಾವುದು ಲೋ ಲೆವೆಲ್ ಏರಿಯಾ ಈ ಥರದ ಜಾಗದಲ್ಲಿ ಆ ಮಿಷಿನ್ ಹೋಲಿಂದ ಸಿಲ್ಟ್ ತೆಗೆದುವಂಥ ಇದನ್ನು ಒಂದು ಪರಿಪಾಠ ಮಾಡ್ಕೊಂಡು ಬಂದಿದ್ದಾರೆ. ಬಟ್ ಇನ್ನೊಂದು ನಾವು ಏನೇ ಇದನ್ನು ಇದು ಒಂಥರ ನಿಂತ ನೀರಲ್ಲ, ಅದನ್ನು ಯಾವಾಗಲೂ ಆ ಕಾಲ ನಾವು ಮಾಡ್ತಾ ಇರಬೇಕಷ್ಟೇ. ಅದನ್ನು ಮೇಂಟೆನೆನ್ಸ್ ಅಂದ್ರೆ ಅರ್ಥ ಏನು, ಈಗ ನಾವೆಂಗೆ ಡೈಲಿ ಬೆಳಿಗ್ಗೆ ಎದ್ದ ತಕ್ಷಣ ಸ್ನಾನ ಮಾಡಬೇಕು, ಎಲ್ಲದನ್ನು ಮಾಡಿ ಅದು ಇದು ಅದೇ ಥರನೇ ಇದು, ದಟ್ ಈಸ್ ಮೇಂಟೆನೆನ್ಸ್ ಅಷ್ಟೇ. ಅದು ನಾವು ಮಾಡ್ತಾ ಇದ್ದೀವಿ. ಇನ್ನೂ ಸ್ವಲ್ಪ ನಾವು ಅದನ್ನು ಭಾಳ ಅಂದರೆ ಫಾಸ್ಟಾಗಿ, ಅಂದರೆ ನಿಲ್ದನೆ ಅದನ್ನು ಮಾಡ್ಕೊಂಡು ಹೋದರೆ ಗ್ರೌಂಡ್ ಲೆವೆಲಲ್ಲಿ ಅದು ತುಂಬ ಉಪಯೋಗ ಆಗುತ್ತೆ. ಓಕೆ, ಇವಾಗ ಗ್ರೌಂಡ್ ಲೆವೆಲ್ ಅನ್ನೋ ವರ್ಡ್ ನೀವು ಯೂಸ್ ಮಾಡಿದ್ದಕ್ಕೆ ಗ್ರೌಂಡ್ ಲೆವೆಲ್ ವಾಟರು ಇನ್ಕ್ರೀಸ್ ಆಗಬೇಕು, ಅದೊಂಥರ ಕ್ಲೀಶೆ ಆಗ್ಬಿಟ್ಟಿದೆ ಆಕ್ಟಿವಿಸ್ಟ್ಗಳಿಗಾಗ್ಬೋದು, ನಿಮ್ಗಳಿಗಾಗ್ಬೋದು, ಎಲ್ಲನೂ. ಆದರೆ ಸಿಮೆಂಟ್ ರೋಡು, ಕಾಂಕ್ರೀಟ್ ರೋಡು ಇನ್ ದ ನೇಮ್ ಆಫ್ ಡ್ಯೂರಬಿಲಿಟಿ ಅಂತ ಜಾಸ್ತಿ ಆಗ್ತಾ ಇದೆ. ಅಂಥ ಟೈಮ್ನಲ್ಲಿ ನಿಮ್ಮದು ಸ್ಟ್ಯಾಂಡ್ ಏನಿರುತ್ತೆ? ಬಿಕಾಸ್ ಇಟ್ ಈಸ್ ವೆರಿ ಅನ್ಸೈಂಟಿಫಿಕ್ ಅಂತ ತುಂಬ ಜನ ಎನ್ವೈರನ್ಮೆಂಟಲಿಸ್ಟ್ ಮತ್ತು ಆ್ಯಕ್ಟಿವಿಸ್ಟ್ಗಳು ಹೇಳಿದ್ದಾರೆ. ಮತ್ತು ನೀವು ಕೂಡ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಜೊತೆಗೆ ವೆರಿ ಕ್ಲೋಸ್ಲಿ ಎಷ್ಟೊಂದು ಹೊಸ ಇನಿಷಿಯೇಟಿವ್ಸ್ನೆಲ್ಲ ತರ್ತಾ ಇದ್ದೀರಾ. ಈ ವಿಷಯಕ್ಕೆ ನೀವು ಏನು ಸ್ಟ್ಯಾಂಡ್ ತಗೊಂಡಿದ್ದೀರಾ? ಅಲ್ಲ, ಜಲಮಂಡಳಿ
ಅಲ್ಲ, ಒಂದು ಉತ್ತಮವಾದ ಪ್ರಶ್ನೆ ನೀವು ಕೇಳಿದ್ರಿ. ಏನಂತಂದ್ರೆ ಈಗ ಕಾಂಕ್ರೀಟ್ ಸೋರ್ಸನ್ನ ಮಾಡೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಅದರಿಂದ ನೀರು ಪರ್ಕ್ಯುಲೇಷನ್ ಆಗುವಂಥದ್ದಕ್ಕೆ ಏನು ನೀವು ಕ್ರಮ ತೊಗೊಂಡಿದ್ದೀರಾ ಏನು ಅಂತ ಅಂದ್ಬಿಟ್ಟು ಅದ್ರ ಬಗ್ಗೆನೂ ಅಂದರೆ ಅದು ನಮ್ಮ ಜಲಮಂಡಳಿಗೆ ಅದಕ್ಕೆ ಅಂದರೆ ವ್ಯಾಪ್ತಿಗೆ ಬರದೇ ಹೋದರೂ ಸಹ ಇದ್ರ ಬಗ್ಗೆ ತುಂಬ ಚರ್ಚೆ ತಾಂತ್ರಿಕವಾಗಿ ಭಾಳ ಆಲೋಚನೆ ಮಾಡ್ತಾ ಇದ್ದಾರೆ. ನೀರು ನಿಮ್ಮ ಓನರ್ಶಿಪ್ ಅಲ್ಲ, ನೀರು ಓನರ್ಶಿಪ್, ಬಟ್ ಏನಂತಂದರೆ ಕಾಂಕ್ರೀಟ್ ರೋಡಲ್ಲಿ ನೀರು ಅಂದರೆ ಡಿಪಾರ್ಟ್ಮೆಂಟ್ ಬೇರೆ ಇರೋದನ್ನ ನಾನು ಹೇಳ್ತಾ ಇದ್ದೀನಿ ಅಷ್ಟೇನೆ. ಹಾಗಾಗಿ ಏನಂದ್ರೆ ಕಾಂಕ್ರೀಟ್ ರೋಡನ್ನು ಏನು ಈಗ ಹಾಕಬೇಕು ಅಂತ ಅಂದರೆ ಎಲ್ಲ ಕಡೆ ನೀವು ಮಾಡ್ತಾ ಇದ್ದಾರಲ್ಲ, ಅದ್ರ ಬಗ್ಗೆ ಏನು ಅಂತ ಹೇಳಿದ್ರೆ ಸ್ವಲ್ಪ ತಾಂತ್ರಿಕವಾಗಿ ಯೋಚನೆ ಮಾಡ್ತಾ ಇದ್ದೀವಿ. ಒಂದು ಕಾಂಕ್ರೀಟ್ ರೋಡ್ ಹಾಕೋದನ್ನು ಸಹ ಆ ನೀರನ್ನ ಪರ್ಕ್ಯುಲೇಷನ್ ಮಾಡಿಸೋದಕ್ಕೆ ಅವಕಾಶ ಇದೆ ಅಂತ ಹೇಳಿಬಿಟ್ಟು ತಾಂತ್ರಿಕವಾಗಿ ಪರಿಶೀಲನೆ ಮಾಡ್ತಾ ಇದ್ದಾರೆ. ಮೋಸ್ಟ್ಲಿ ಐತೆ ಮುಂದಿನ ದಿನಗಳು ಅದನ್ನು ನಿಜವಾಗ್ಲೂ ಆಗೇ ಆಗುತ್ತೆ. ಖಂಡಿತ ನಮಗೆ ಸಿಮೆಂಟ್ ರೋಡ್ ಇಂದ ಪ್ರಾಬ್ಲಮ್ ಆಗೋವಂಥದನ್ನ ಸಮಸ್ಯೆನ ಬಗೆಹರಿಸೋದಕ್ಕೋಸ್ಕರ ನೀವೇನು ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಅಂತೆಲ್ಲ ಹೇಳಿದ್ರಲ್ಲ, ಅದನ್ನು ತಾಂತ್ರಿಕವಾಗಿ ಭಾಳ ಚರ್ಚೆ ನಡೀತಾ ಇದೆ. ಮುಂದಿನ ದಿನಗಳಲ್ಲಿ ಈವನ್ ಕಾಂಕ್ರೀಟ್ ರೋಡ್ ಹಾಕಿದ್ರೂ ಸಹ ನೀರು ಪರ್ಕ್ಯುಲೇಷನ್ ಆಗುವಂಥದ್ದನ್ನ ಅದನ್ನು ಆಲ್ರೆಡಿ ನೋಡ್ತಾ ಇದ್ದಾರೆ. ಅದನ್ನು ಕ್ರಮ ಆಗಬೇಕು, ಆಗೇ ಆಗುತ್ತೆ ಅದನ್ನು. ಇಲ್ಲ, ಇವಾಗ ಫಾರ್ ಎಕ್ಸಾಂಪಲ್ ದ ಲೇಟೆಸ್ಟ್ ನಾವುಗಳು ಸೌತ್ ಬೆಂಗಳೂರಿನವರು JC ರೋಡು ಅದು ಕಂಪ್ಲೀಟ್ ಆಗಿ ಹಾರ್ಡ್ಲಿ ಫ್ಯೂ ಮಂತ್ಸ್ ಆಗಿದೆ. ಅವ್ರು ಅಲ್ಲಲ್ಲೇ ಜಾಲರಿ ಹಾಕಿದ್ದಾರೆ ನೀರು ಹೋಗೋದಕ್ಕೆ. ಈಗ ನಮ್ಮ ಥರದವರು ನಾವು ಅಲ್ಲಿ ಧೂಳು ಹೋಗಿ ಕೂತ್ಕೊಳ್ಳುತ್ತೆ, ಎಲ್ಲ ಥರನೂ ಕಸ ಹೋಗಿ ಕೂತ್ಕೊಳ್ಳುತ್ತೆ. ಆ ಥರ ಕಲೆಕ್ಟ್ ಆದಾಗ ನೀರಿಗೆ ಹೋಗೋದಕ್ಕೆ ಜಾಗ ಎಲ್ಲಿದೆ? ಆ ಥರ ಆಗಿದೆ. ಜಯನಗರ 3rd ಬ್ಲಾಕಲ್ಲಿ ಆಗಿತ್ತದು, 1-2 ವರ್ಷದ ಹಿಂದೆ ಆಗಿತ್ತು. ಇಲ್ಲೂ ಅದೇ ಥರ ಆಗುತ್ತೆ. ಈ ಥರ ಮೇಜರ್ ರೋಡ್ಸಲ್ಲಿ ಆಯಿತು ಅಂತ ಹೇಳಿದ್ರೆ ಬಹಳ ಕಷ್ಟ ಆಗ್ಬಿಡುತ್ತದು. ತಕ್ಷಣಕ್ಕೆ ಏನು ರೆಮಿಡಿನೇ ಇಲ್ಲ. ಸಾಮಾನ್ಯವಾಗಿ ರಸ್ತೆ ಮಾಡುವಾಗ ಏನು ನೀರು ಹೋಗುತ್ತಲ್ಲ ಅದು ಪಕ್ಕದಲ್ಲಿ ಡ್ರೈನ್ ಇದ್ದೇ ಇರುತ್ತೆ. ಆಮೇಲೆ ಅದೇನೇನಂತಂದರೆ ರಸ್ತೆ ಮಾಡುವಾಗ ಏರಿಯಾ ನಮ್ಮ ರೈನ್ ಪ್ಯಾಟರ್ನ್ ಎಲ್ಲ ತೊಗೊಂಡು ಎಷ್ಟು ನೀರು ಹರಿಯುತ್ತೆ ಅನ್ನೋದು ಲೆಕ್ಕ ತೊಗೊಂಡು ಅದನ್ನೆಲ್ಲ ಡಿಸೈನ್ ಮಾಡಿರ್ತಾರೆ. ಮಾಡಿ ಫೈನಲ್ ಆಗೋದು ದೊಡ್ಡ ಚಾನಲ್ಗೆ ಹೋಗಿ ಅಂದರೆ ಇದಕ್ಕೆ ಸೇರಿಕೊಳ್ಳುತ್ತೆ. ನೀರು ವೇಸ್ಟ್ ಆಗಲ್ವಾ ನಮಗೆ? ಅಲ್ಲ, ನೀರು ವೇಸ್ಟ್ ಅಂತಲ್ಲ, ನೀವು ಎಲ್ಲ ನೀರನ್ನು ಪೂರ್ತಿ ನಾವು ಇದು ಮಾಡೋಕ್ಕಾಗಲ್ಲ. ಪುನಃ ಅದೇನಾಗುತ್ತೆ, ನಮ್ಮ ಅರ್ಕಾವತಿ ಇದಕ್ಕೆ ಹರಿಯೋದಾಗಲಿ ಅದು ಅಂದ್ರೆ ಫೈನಲ್ ಆಗಿ ಅಲ್ಲಿಗೆ ಹೋಗುತ್ತದು. ಆ ನೀರು ಅಲ್ಲಿಗೆ ಹೋಗೇ ಹೋಗುತ್ತದು. ಏನಂದ್ರೆ ಹರಿಯೋ ರೀತಿ ಮಾಡ್ಬೇಕು ನಾವು ಅಷ್ಟೇನೆ. ಈಗ ನಾರ್ಮಲಿ ಹೈ ಲೆವೆಲ್ ಮೀಟಿಂಗ್ಸು ಡಿಸಿಷನ್ಸ್ ಎಲ್ಲ ತಗೋಬೇಕಾದ್ರೆ ಅಡ್ಮಿನಿಸ್ಟ್ರೇಟಿವ್ IAS ಆ ಥರದವರು ಸೆಕ್ರೆಟರೀಸು ಆ ಥರ ತಗೋತಾರೆ. ಅವರುಗಳು ಅಡ್ಮಿನಿಸ್ಟ್ರೇಷನ್ ಬ್ಯಾಕ್ಗ್ರೌಂಡಲ್ಲಿ ಇರ್ತಾರೆ ವಿನಃ ಗ್ರೌಂಡ್ ರಿಯಾಲಿಟೀಸು ಅರ್ಥ ಮಾಡ್ಕೊಳ್ಳೋಷ್ಟು ಮಟ್ಟಿಗೆ ಅವ್ರಿಗೆ ಟೆಕ್ನಿಕಲ್ ಕೆಪಾಸಿಟಿ ಇರುತ್ತಾ ಒಂದು. ಸೆಕೆಂಡ್ಲಿ ಅಂಥ ಟೈಮ್ನಲ್ಲಿ ನೀವು ಟೆಕ್ನೋಕ್ರಾಟ್ಸು ನಿಮ್ಮದು ಅಪ್ಪರ್ ಹ್ಯಾಂಡ್ ಎಷ್ಟರ ಮಟ್ಟಿಗಿರುತ್ತೆ? ನಿಮ್ಗಳದೇ ಇಂಪಾರ್ಟೆಂಟ್ ಆಗೋದು. ಇಲ್ಲ, ಈ ವಿಚಾರದಲ್ಲಿ ಅಡ್ಮಿನ್ ಏನು ಇರ್ತಾರೆ ತಾವು ಹೇಳಿದ್ರಲ್ಲ, AS ಇವರೆಲ್ಲ ಇರ್ತಾರೆ ಅಂತಂದಾಗ ಅವರು ಭಾಳ ಅಂದರೆ ತುಂಬ ಮೈಕ್ರೋ ಲೆವೆಲಲ್ಲಿ ಅದನ್ನು ಸ್ಟಡಿ ಮಾಡಿ, ಅಂದರೆ ಸ್ಟಡಿ ಮೀನ್ಸ್ ನಮ್ಮ ಟೆಕ್ನಿಕಾಲಿಟಿ ಏನೇನಿದೆ ಅಂತ ಅಂದ್ಬಿಟ್ಟು ಎಲ್ಲ ಮಾಹಿತಿನೂ ತೊಗೊಂಡು ಡಿಸಿಷನ್ ಚೆನ್ನಾಗಿ ತೊಗೊಳ್ತಾರೆ. ಅದರಲ್ಲೇನು ಎರಡು ಮಾತೇನಿಲ್ಲ. ನೀವು ಹೇಳೋ ಪ್ರಕಾರ ಏನು ಅಂತಂದರೆ ಅವರು ಅಡ್ಮಿನ್ ಅವರು ಸುಮ್ಮನೆ ಏನೋ ಇಲ್ಲ. ಇವಾಗ ಎವ್ರಿ ರೂಲ್ ಹ್ಯಾಸ್ ಅನ್ ಎಕ್ಸೆಪ್ಷನ್. ಇವಾಗ ಕರೆಂಟ್ ಚೇರ್ಮನ್ ಈಸ್ ಅನ್ ಎಕ್ಸೆಪ್ಷನ್, ಹೌದು ಅಲ್ವಾ? ಅವರು ವೆಟರ್ನರಿ ಡಾಕ್ಟರ್ ಆಗಿ ಬಂದು ಇಲ್ಲಿ ನಮ್ಗೆ ಅವ್ರ ಬಗ್ಗೆ ಒಂದು ರಿಸರ್ಚ್ ಮಾಡೋ ಹಂಗಾಯ್ತು. ಇವ್ರದ್ದು ಬೇಸಿಕ್ ಡಾಕ್ಟರು, ಇಂಜೆಕ್ಷನ್ ಕೊಡೋ ಡಾಕ್ಟರ್ ಅಥವಾ ಡಾಕ್ಟರೇಟ್ ಅನ್ನೋ ಥರ. ಆಮೇಲೆ ವಿ ಕೇಮ್ ಟು ನೋ ದಟ್ ಹಿ ವಾಸ್ ಎ ವೆಟರ್ನರಿ ಡಾಕ್ಟರ್ ಅಂತ. ಆ ಥರ ಬ್ಯಾಕ್ಗ್ರೌಂಡ್ನವರು ಎಷ್ಟು ಕ್ರಿಯೇಟಿವ್ ಆಗಿ ಮಾಡ್ತಿರೋದು ಪ್ರಾಬಬಲಿ ನಿಜವಾಗ್ಲೂ ಬಹಳ ಸಂತೋಷದ ವಿಚಾರ. ಅದು ಒಂದು ಎಕ್ಸೆಪ್ಷನ್. ಎವ್ರಿ ರೂಲ್ ಹ್ಯಾಸ್ ಅದಕ್ಕೆ ನಾನು ನಿಮಗೆ ಸಾರಿ ಫ್ರೆಂಡ್ ಏನಂತ ಹೇಳಿದ್ರೆ, ಈಗಿರೋಂಥ ಚೇರ್ಮನ್ ಸಹ ಏನು ಟೆಕ್ನಿಕಾಲಿಟಿ ಇದೆ ಅದನ್ನು ಪೂರ್ತಿ ಟೆಕ್ನಿಕಲ್ ಟೀಮಿಂದ ಅವರು ರಿಪೋರ್ಟ್ ತೊಗೊಂಡು ಅದನ್ನು ಸ್ಟಡಿ ಮಾಡಿ ಪುನಃ ಆ ಒಂದು ಇದು ಸರಿ ಇದೆಯಾ ಇಲ್ವಾ ಅಂತೆಲ್ಲ ನೋಡಿ ಪಕ್ಕ ಮಾಡ್ತಾರೆ. ಅದರಲ್ಲಿ ಏನು ಯಾವುದೇ ಕಾರಣಕ್ಕೂ ಇದಿಲ್ಲ, ನಿಜವಾಗ್ಲೂ ಮಾಡ್ತಿದ್ದಾರೆ ಅದನ್ನು. ಅಂದರೆ ಟೆಕ್ನಿಕಾಲಿಟಿನ ಟೆಕ್ನಿಕಲ್ ಟೀಮು ಪೂರ್ತಿ ಕೊಟ್ಟ ಮೇಲೇ ಅದನ್ನು ಮಾಡ್ತಾರೆ, ಅದರಲ್ಲಿ ಇದಿಲ್ಲ. ಇವತ್ತಿನ ದಿನ ನಿಮ್ಮ ಚೇರ್ಪರ್ಸನ್ನು ಒಂದು 2-3 ಇಯರ್ಸ್ ಆಗಿದೆ. ವೆರಿ ಪ್ರಾಕ್ಟಿಕಲಿ ನಾನು ಮಾತಾಡ್ತಾ ಇದ್ದೀನಿ. ಇದೇ ತರಹ ಎಲ್ಲರೂ ಇರೋಕ್ಕೆ ಸಾಧ್ಯನಾ? ಬಿಕಾಸ್ ಇಟ್ ಈಸ್ ಸಚ್ ಎ ಕ್ರೂಷಿಯಲ್ ಡಿಪಾರ್ಟ್ಮೆಂಟ್. ಇದು ಪ್ಯಾಷನ್ ಬೇಕಾಗುತ್ತೆ, ಅಂಡರ್ಸ್ಟ್ಯಾಂಡಿಂಗ್ ಸಬ್ಜೆಕ್ಟ್ ಬೇಕಾಗುತ್ತೆ, ಮತ್ತು ಟೆಕ್ನಿಕಲಿ ಹೇಗೆ ಇಂಪ್ಲಿಮೆಂಟ್ ಆಗುತ್ತೆ ಅಂತ. ಜನರಲಾಗಿ ತಗೋತು ಅಂದರೆ ನೀವೊಂದು 2-3 ಜನನ್ನೆಲ್ಲ ನೋಡಿದ್ದೀರಾ ಅಲ್ವಾ? ಇವತ್ತಿನ ದಿನ ನೀವು ಎಷ್ಟೊಂದು ಹೊಸ ವಿಷಯಗಳನ್ನು ತಂದಿದ್ದೀರಾ. OTS, ಒನ್ ಟೈಮ್ ಸೆಟಲ್ಮೆಂಟ್, ದಟ್ ಈಸ್ ಆಲ್ಸೋ ವೆರಿ ಕ್ರಿಯೇಟಿವ್ ಮತ್ತು ಏನದು ಲ್ಯೂಕ್ರೇಟಿವ್ ಆಗಿದೆ, ಮನಿ ಜನರೇಟಿಂಗ್ ಆಗಿದೆ, ವಾಪಸ್ ದುಡ್ಡು ಬರುತ್ತೆ, ಮತ್ತು ವಿನ್ ಸಿಚುವೇಶನ್ ನಿಮಗೆ ನಮಗೆ ಇಬ್ಬರಿಗೂ ಕೂಡ. ಆ ದೃಷ್ಟಿಯಿಂದ ನಾನು ಕೇಳ್ತಾ ಇರೋದು, ಟೆಕ್ನೋಕ್ರಾಟ್ಸ್ದು ಎಷ್ಟರ ಮಟ್ಟಿಗೆ ಇಂಪಾರ್ಟೆನ್ಸ್ ಇರುತ್ತೆ ಡಿಸಿಷನ್ ಮೇಕಿಂಗ್, ಪ್ಲಾನಿಂಗ್ ಮೇಕಿಂಗ್? ಇಲ್ಲ ಅಂದರೆ ಇನ್ನೊಂದು ಯಾವುದೇ ಅಂದರೆ ಈಗ ಇರೋರು ಇರ್ಬೋದು, ಹಿಂದೆ ಯಾರೇ ಇದನ್ನು ಇಲ್ಲಿ ಬರೋರೆಲ್ಲರೂ ಭಾಳ ಅಂದರೆ
ಇದು ಸರ್ವಿಸ್ ಡಿಪಾರ್ಟ್ಮೆಂಟ್ ಆದ್ದರಿಂದ, ಯಾಕೆ ಅಂತ ಹೇಳಿದ್ರೆ ಎವ್ರಿಡೇ ನಮ್ಗೆ ನೀರು ಕೊಡಲೇಬೇಕು, ನೀರು ಪ್ರತಿಯೊಬ್ಬರಿಗೂ ಅದು ರೀಚ್ ಆಗಲಿಲ್ಲ ಅಂತ ಹೇಳಿದ್ರೆ ಅದು ಈಗ ಮಾಮೂಲಿ ಡಿಪಾರ್ಟ್ಮೆಂಟ್ ಸಿವಿಲ್ ವರ್ಕ್ ಡಿಪಾರ್ಟ್ಮೆಂಟ್ ಬರಲ್ಲ. ಇದೇನಂತ ಹೇಳಿದ್ರೆ ನೀರನ್ನು ಪ್ರತಿಯೊಬ್ಬರಿಗೂ ಕೊಡುವಂಥದ್ದು ಸರ್ವಿಸ್ ಡಿಪಾರ್ಟ್ಮೆಂಟ್ ಇದು. ಹಾಗಾಗಿ ಅವರು ಗ್ರೌಂಡ್ ರಿಯಾಲಿಟಿನ ಟೆಕ್ನಿಕಲ್ ಅವ್ರ ಹತ್ರ ಆಲ್ಮೋಸ್ಟ್ ನಮಗನ್ಸುತ್ತೆ ಎವ್ರಿ ವೀಕು ಮೀಟಿಂಗ್ ಇರುತ್ತೆ. ಪ್ರತಿ ವಾರ ಟಾಪ್ ಲೆವೆಲಲ್ಲಿ ಎಲ್ಲ ಟೆಕ್ನಿಕಲ್ ಇವ್ರನ್ನ ಇದು ಮಾಡಿ ಪ್ರತಿಯೊಂದೂ ಅವ್ರ ಹತ್ರ ಚರ್ಚೆ ಮಾಡಿ ಏನು ಮಾಡಬೇಕು ಅಂತ ಹೇಳಿ ಅದರಿಂದನೇ ಇದನ್ನು ಸಕ್ಸಸ್ ಆಗಿದ್ದವರೆಗೂ ಬಂದಿರೋದು. ಯಾಕೆಂದರೆ ಬೋರ್ಡು ಆಗಲೇ ನಮ್ಮದು 60 ವರ್ಷ ಆಯಿತು. 1964 ನಮ್ಮದು ಪ್ರಾರಂಭ ಆಗಿದ್ದು, ಈಗಾಗಲೇ 60 ಆಗಿ 62ನೇ ವರ್ಷ ದಾಟ್ತಾ ಇದೆ. ಅಂದರೆ ಟೆಕ್ನಿಕಲ್ಲು ಪ್ಲಸ್ ಅಡ್ಮಿನಿಸ್ಟ್ರೇಷನು ಕೋಆರ್ಡಿನೇಷನು ಐ ಥಿಂಕ್ ನನಗೆ ಗೊತ್ತಿರೋ ಪ್ರಕಾರ ಇದುವರೆಗೂ ಆ ಥರದ್ದು ಯಾವಾಗಲೂ ಆಗಿಲ್ಲ. ಕೋಆರ್ಡಿನೇಷನ್ಲೇ ಹೋಗ್ತಾ ಇದೆ. ಆಮೇಲೆ ಟೆಕ್ನಿಕಲ್ ಟೀಮ್ ಏನು ಕೊಡ್ತಾರೋ ಅದನ್ನು ರಿವ್ಯೂ ಮಾಡಿ ಪಕ್ಕಾ ಮಾಡಿ ಅದಕ್ಕೋಸ್ಕರ ನಾವು ಸಕ್ಸಸ್ ಆಗಿದ್ದೀವಿ. ಅದು ನೀವೀಗ ಇದ್ರದ್ದು ಹೇಳಿದ್ರೆ ಒನ್ ಟೈಮ್ ಸೆಟಲ್ಮೆಂಟು ಇದೆಲ್ಲ ಹೊಸ ಹೊಸ ಐಡಿಯಾಸ್ ಬಂದಿದೆ. ನಿಜವಾಗ್ಲೂ ಅದ್ರ ಬಗ್ಗೆ ನಾವು ಭಾಳ ಇದು ಮಾಡಬೇಕು. ಇನ್ನೊಂದು ಏನಂತ ನಮ್ಮದು ಎಲ್ಲ ಆನ್ಲೈನ್ ಇದೆ. ಈಗ ವಾಟ್ಸಪ್ಲೆ ಕನೆಕ್ಷನ್ ಇರ್ಬೋದು, ಬಿಲ್ ಪೇಮೆಂಟ್ ಇರ್ಬೋದು, ಪ್ರತಿಯೊಂದೂ ಆನ್ಲೈನ್ಸ್ ಇದೆ. ನಿಮ್ಗೆ ಆಶ್ಚರ್ಯ, ಸುಮಾರು 11 ಲಕ್ಷ ನಮ್ಮದು ವಾಟ್ಸಪ್ಲೆ ಕನೆಕ್ಷನ್ಸೂ ಕಂಪ್ಲೀಟ್ 11 ಲಕ್ಷ ವಾಟ್ಸಪ್ಲೆ ಮೀಟರ್ಸ್ ಕನೆಕ್ಷನ್ಗೂ ನಮ್ಮದು 99 ಭಾಗ ಎಲ್ಲದೂ ಪೂರ್ತಿ ಏನೋ ರೀಡಿಂಗು ಹೋಗ್ತದೆ, ಬಿಲ್ಲು ಇಶ್ಯೂ ಆಗುತ್ತೆ, ಎಲ್ಲದೂ ಆಗುತ್ತೆ. ನಿಮ್ದು ಯಾರದೇ ಬೇಕಾದ್ರೂ ನೀವು ಕೇಳಿದ್ರೆ ನಿಮಗೆ 6 ತಿಂಗಳದ್ದು ಕಂಪ್ಲೀಟ್ ಎಲ್ಲದನ್ನು ಇಮಿಡಿಯೇಟಾಗಿ ಸಬ್ ಡಿವಿಷನ್ಗೆ ಹೋಗಿ ಕೇಳಿದ್ರೆ ನಿಮ್ದು ಕನ್ಸಂಪ್ಷನ್ ಇದನ್ನು ಎಲ್ಲದನ್ನು ಕೊಡ್ತಾರೆ. ಅದರಲ್ಲಿ ಆ ವಿಚಾರದಲ್ಲಿ ನಮ್ಮದು ಭಾಳ ಇದಿದೆ. ಯಾವುದೇ ಇದಿಲ್ಲ, ಟ್ರಾನ್ಸಾಕ್ಷನ್ ಎಲ್ಲ ಆನ್ಲೈನ್ ಇದು ಮಾಡಿದ್ದಾರೆ. ಅದರಿಂದನೂ ಜನಗಳಿಗೆ ತುಂಬ ಅನುಕೂಲ ಆಗಿದೆ, ನಿಜವಾಗ್ಲೂ ಅನುಕೂಲ ಆಗಿದೆ. ಓಕೆ, ಇವಾಗ ನಿಮಗೆ 110 ವಿಲೇಜಸ್ ಟುವರ್ಡ್ಸ್ ಸೌತ್ ಬೆಂಗಳೂರು ಇನ್ವಾಲ್ವ್ ಆಗಿದೆ, ಆಗೋಗಿದೆ ಅಲ್ವಾ? ಅದು ಅಂದರೆ ಈಗ 800 ಸ್ಕ್ವೇರ್ ಕಿಲೋಮೀಟರ್ನಲ್ಲಿ 110 ಹಳ್ಳಿಗಳನ್ನು ವ್ಯಾಪ್ತಿಗೂ ಬಂದಿದೆ. ಇವಾಗ ನಮಗೇನು ಕಾವೇರಿ 5ನೇ ಹಂತ ನೀರು ಇವಾಗ ಬಂದಿದೆ. ನಮ್ಮದು ಟೋಟಲ್ ಕೆಪಾಸಿಟಿ 775 ದಶಲಕ್ಷ ಲೀಟರ್ ನೀರಷ್ಟನ್ನು ನಾವು ಡ್ರಾ ಮಾಡ್ಬೋದು. ಆದರೆ ಇನ್ನೂ ಅದು 110 ವಿಲೇಜಸ್ನವರು ಇನ್ನೂ ಎಲ್ಲರೂ ಸಂಪರ್ಕನ ಇನ್ನೂ ಈಗ ಪಡಿತಾ ಇದ್ದಾರೆ, ಇನ್ನೂ ಪೂರ್ತಿ ಕಂಪ್ಲೀಟ್ ಆಗಿಲ್ಲ. ಹಾಗಾಗಿ ನಾವು 775ರಲ್ಲಿ ಐ ಥಿಂಕ್ ಅರೌಂಡ್ ಒಂದು 200 250 300 MLD ಮಾತ್ರ ಡ್ರಾ ಮಾಡ್ತಾ ಇದ್ದೀವಿ. ಬಟ್ ನಾವು ಅದನ್ನು ಇವಾಗ ಅವರು ಕನ್ಸ್ಯೂಮ್ ಮಾಡ್ತಾ ಇದ್ದಾರೆ. ಅಂದರೆ ಇವಾಗ ಕನ್ಸ್ಯೂಮ್ ಮಾಡ್ತಾ ಇದ್ದಾರೆ, ಪೂರ್ಣ ಪ್ರಮಾಣದಲ್ಲಿ ಎಲ್ಲರೂ ಇನ್ನೂ ಕನೆಕ್ಷನ್ಸ್ ತೊಗೊಂಡಿಲ್ಲ. ಅದು ತೊಗೊಂಡು ನಾವು ಪೂರ್ತಿ ನೀರನ್ನು ಡ್ರಾ ಮಾಡಬೇಕಾಗತ್ತೆ. 5ನೇ ಹಂತದನ್ನು 5ನೇ ಹಂತ ಪ್ರಮುಖವಾಗಿ ನಮ್ಮದು ಪೆರಿಪೆರಿ ಆಫ್ ದಿ ಬೆಂಗಳೂರು ಏನಿದೆ ಅದಕ್ಕೋಸ್ಕರನೇ ಜಾಸ್ತಿ ಪ್ರಾಮುಖ್ಯತೆ ಕೊಟ್ಟು ಮಾಡಿದ್ದಾರೆ. ಈಗ 6th ಆಗಿದೆ ಅಂತ ಹೇಳಿದ್ದಾರೆ, ಬಟ್ ಇನ್ನೂ ನಾನು ಅದ್ರ ಬಗ್ಗೆ ಅದನ್ನು ಹೇಳಕ್ಕೆ ಬರಲ್ಲ. ಬಟ್ 6th ಸ್ಟೇಜ್ನೂ ಆಲ್ಮೋಸ್ಟ್ ಎಲ್ಲ ಅದನ್ನು ಪೂರ್ಣ ಪ್ರಮಾಣದಲ್ಲಿ ಮುಗಿದಿದೆ. ಇನ್ನೇನು ಅದು ಚಾಲನೆಗೆ ಬರಬೇಕು ಅನ್ನೋ ರೀತಿಯಲ್ಲಿ ಹೇಳ್ತಿದ್ದಾರೆ. ಅದು ನೋಡೋಣ. ಬಟ್ ನಡೀತಾ ಇದೆ, ಕೆಲಸ ನಡೀತಾ ಇದೆ 6th ಸ್ಟೇಜ್. ಇವಾಗ ನೀವು ಈ 110 ಹಳ್ಳಿಗಳದ್ದು ಹೇಳಿದ್ರಲ್ಲ, ಅದು ಪೋರ್ಟಬಲ್ ಬರೀ ನಮಗೆ ಕುಡಿಯೋ ನೀರಿಗೆ ಅಂತ ಇಟ್ಕೊಂಡು ಅಗ್ರಿ ಪರ್ಪಸ್ಗೂ ಇಟ್ಕೊಂಡು? ಇಲ್ಲ, ಒಂದೇ ಕುಡಿಯೋ ನೀರಿಗೆ ಮಾತ್ರ. ಯಾವುದೇ ಇದನ್ನು ನಮ್ಮ ಜಲಮಂಡಲಿರೋದು ಕುಡಿಯೋ ನೀರನ್ನು ಸರಬರಾಜು ಮಾಡುವಂಥದ್ದು, ಯಾವುದೇ ಅಗ್ರಿಕಲ್ಚರ್ಗೆ ಸರಬರಾಜು ಮಾಡುವಂಥದ್ದು ನಮ್ಮ ವ್ಯಾಪ್ತಿಗೆ ಬರೋದಿಲ್ಲ. ಅದು ಅಕಸ್ಮಾತ್ ಅವ್ರು ಏನಾದ್ರೂ ಪಂಪ್ ಸೆಟ್ ಅದು ಇದು ಏನಾದ್ರೂ ಹಾಕೊಳ್ಳೋಕೆ ಸಾಧ್ಯತೆ ಇದೆಯಾ? ಇಲ್ಲ, ಮೋಸ ಮಾಡಿ ಅಲ್ಲ, ಅದಿದ್ರೆ ನಮ್ಮಲ್ಲಿ ಟೀಮ್ ಇದೆ, ಕ್ವಾಲಿಫಿಕೇಶನ್ ಚೆಕ್ ಮಾಡ್ತೀವಿ. ನಮ್ದು ಏನಿದ್ರು ನಾವು ಮನೆಗಳಿಗೆ ನೀರು ಸಪ್ಲೈ ಮಾಡುವಂಥದ್ದು ಅಷ್ಟೇ. ಯಾವುದೇ ಅಗ್ರಿಕಲ್ಚರ್ ಕೊಡುವಂಥದ್ದು ನಮ್ಮ ವ್ಯಾಪ್ತಿಗೆ ಬರಲ್ಲ, ಅದು ಜಲಮಂಡಲಿ ವ್ಯಾಪ್ತಿಗೆ ಬರೋದು ಇಲ್ಲ. ಆ ಥರದ್ದಿದ್ರೆ ಅದು ಬೇರೆ ಎಜುಕೇಷನ್ ಡಿಪಾರ್ಟ್ಮೆಂಟ್ ಇರ್ತದೆ, ಅವರು ಅದನ್ನು ನೋಡ್ಕೊಳ್ತಾರೆ. ಅದು ನಮಗೆ ಅಂದರೆ ಈ ನೀರನ್ನು ನಾವೇನು ಶುದ್ಧವಾದ ನೀರನ್ನು ನಾವು ಈಗ ಸರಬರಾಜು ಮಾಡ್ತಾ ಇದೀವೋ ಅದು ಓನ್ಲಿ ಕುಡಿಯೋದಕ್ಕೆ ಮಾತ್ರ. ಅಂದರೆ ಕುಡಿಯೋದಕ್ಕೆ, ಅಡುಗೆಗೆ, ಅಂದರೆ ನಮ್ಮ ಮಾನವನ ಬಳಕೆಗೆ ಏನು ಬರ್ತದೋ ಅದನ್ನು ಮಾತ್ರ ಇದು ಮಾಡ್ತಿರೋದು ಅಷ್ಟೇ. ಓಕೆ, ನೀವು ತುಂಬ ನಿಮ್ಮ ಜಲಮಂಡಲಿ ತುಂಬ ಅಂದರೆ ತುಂಬ ಇನೋವೇಷನ್ಸ್ ತರ್ತಾ ಇದ್ದೀರಾ, ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದ್ದೀರಾ, ಫೀಡ್ಬ್ಯಾಕ್ ತಗೋತಾ ಇದ್ದೀರಾ. ಅದನ್ನು ನಾವು ಅಂತಲ್ಲ, ತುಂಬ ಜನ ಅದನ್ನು ಅಬ್ಸರ್ವ್ ಮಾಡ್ತಾನೆ ಬಂದಿದ್ದಾರೆ. ಮೊನ್ನೆ ರೀಸೆಂಟಾಗಿ 1 ವಾರದ ಹಿಂದೆ ಆಲ್ಟೆಕ್ ಅಂತ ಒಂದು ಆರ್ಗನೈಸೇಷನ್ನು ನೀರ್ ಜೊತೆಗೆ ಕೆಲಸ ಮಾಡ್ತಾ ಇರೋದು. ಅವರು ಅಲ್ಲಿ ಒಬ್ಬರು ಹೇಳ್ತಾ ಇದ್ರಲ್ಲ, 3.25 ಪೈಸಾ 4.25 ಪೈಸಾ ನೀವು ಖರ್ಚು ಮಾಡ್ತಾ ಇದ್ದೀರಾ, 1.5 ಪೈಸಾಗೆ ನಾವು ಮಾಡ್ತೀವಿ ಅಂತ. ಏನು ಹಾಗಂದ್ರೆ ನಮ್ಗೆ ಎಷ್ಟೋ ಜನಕ್ಕೆ ಗೊತ್ತೇ ಇಲ್ಲ, ನಾವು ನೀರು ವೇಸ್ಟ್ ಮಾಡ್ತಾನೆ ಇರ್ತೀವಿ. 3.25 ಪೈಸಾ 1 ಲೀಟರ್ಗೆ ಅನ್ನೋ ಹಾಗೆ ನಲ್ಲಿ ಟ್ಯಾಪ್ ಓಪನ್ ಮಾಡಿಬಿಟ್ಟಿರ್ತೀವಿ. ಏನು ಹಾಗಂದ್ರೆ? ಅಲ್ಲ, ಅದು ಅಂದರೆ ಅವರು ನೀರನ್ನು ಅಂದರೆ ಹಣದ ರೀತಿಯಲ್ಲಿ ಕ್ಯಾಲ್ಕುಲೇಷನ್ ಮಾಡಿದಾಗ ಏನಾಗುತ್ತೆ, ಈಗ ಬೆಂಗಳೂರಿಗೆ ಬರಬೇಕಾದ್ರೆ ನೀರು ಸುಮಾರು 90 ಕಿಲೋಮೀಟ್ರಿಂದ ಬರುತ್ತೆ. ನಡ್ಕಲ್ ಬ್ಯಾಲೆನ್ಸ್ ರಿಸರ್ವಾಯರ್ ಅಂತ ಅಂದ್ಬಿಟ್ಟು ತೊರೆಕಾಡಿನಹಳ್ಳಿಯಿಂದ 10 ಕಿಲೋಮೀಟರ್ ದೂರದಲ್ಲಿದೆ. ಅದರಿಂದ ಶಿವ ಅಣೆಕಟ್ಟಿದೆ. ಶಿವ ಅಣೆಕಟ್ಟಿಂದ ನಡ್ಕಲ್ ಕೆರೆಗೆ ಸುಮಾರು ಇದ್ರ ಮುಖಾಂತರನೇ ಬರುತ್ತೆ, ಏನೋ ಚಾನಲ್ ಮುಖಾಂತರನೇ ಬರುತ್ತೆ. ಅಲ್ಲಿಂದ ಪೈಪ್ಲೈನ್ ಶುರುವಾಗುತ್ತೆ ನಮ್ಮದು. ಇದು ಅಂದರೆ ಮೊದಲನೇ ಹಂತ, 2ನೇ ಹಂತ, ಹೌದು, 1ನೇ ಹಂತ, 2ನೇ ಹಂತ, 3ನೇ ಹಂತ ನಡ್ಕಲ್ ಬ್ಯಾಲೆನ್ಸಿಂದ ಬರುತ್ತೆ. ಇನ್ನು ಮಿಕ್ಕಿದ್ದು ನಮ್ಮದು ಇದರಿಂದ ಶಿವಾಣೆ ಕಟ್ಟಿಂದನೇ ನೀರು ಬರುತ್ತೆ, ಬೆಂಗಳೂರಿಗೆ ಬರ್ತದೆ. 4ನೇ ಹಂತ 5ನೇ ಹಂತದ ಅಲ್ಲಿಂದನೇ ಬರುತ್ತೆ.
ಈ ನೀರನ್ನು ನಮ್ಮ ತೊರೆಕಾಡಿನಹಳ್ಳಿ ಅಂತ ಹೇಳಿದ್ರೆ ಹಲಗೂರು ಅಂದರೆ ಇಲ್ಲಿಂದ ನೀವು ಕನಕಪುರ, ಸಾತನೂರು, ಹಲಗೂರು, ಟೀಕೆಹಳ್ಳಿ ಅಂತ ಇಲ್ಲಿಂದ ಸುಮಾರು 90 ಕಿಲೋಮೀಟರ್ ದೂರದಲ್ಲಿದೆ. ಅಲ್ಲಿ ನಮ್ಮದು ನೀರಿನ ಶುದ್ಧೀಕರಣ ಘಟಕ ಎಲ್ಲದೂ ಇದೆ ಅಲ್ಲಿ. ಬೆಂಗಳೂರಿಗೆ ಬರುವಂಥದ್ದು ಕಾವೇರಿ ನೀರು ಅದು 2 ಹಂತದಲ್ಲಿ, ಒಂದು ಅಲ್ಲಿ ಪಂಪ್ ಮಾಡ್ತಾರೆ, ಪುನಃ ನೆಕ್ಸ್ಟ್ ಆರೋಳಿನಲ್ಲಿ ಪುನಃ ಪಂಪಿಂಗ್ ಅಂದರೆ ಸ್ಟೋರ್ ಮಾಡಿ ಪಂಪಿಂಗ್ ಮಾಡ್ತೀವಿ, ಪುನಃ ತಾಟ್ಕುಣಿ ಅಂತ ಬರುತ್ತೆ, ತಾಟ್ಕುಣಿಯಿಂದ ಪಂಪಿಂಗ್ ಮಾಡಿ ಬೆಂಗಳೂರಿಗೆ ಬರ್ತದೆ. ಆ ಹಂತದಲ್ಲಿ ನೋಡಿದಾಗ ಆವಾಗ ನಮ್ಮದು ಅದೇ ಈಗ ಅವರು 8 ಪೈಸಾ 10 ಪೈಸಾ ಅಂತ ಲೆಕ್ಕ ಆ ರೀತಿ ಇದು ಮಾಡ್ತಾಯಿದ್ರು. ನಾವು ಬೋರ್ವೆಲ್ 1 ಲೀಟರ್ ನೀರಿಗೆ ಯಾವ ರೀತಿ ಎಷ್ಟು ಖರ್ಚಾಗುತ್ತೆ? ಅಲ್ಲ ಅದು ಆ ರೀತಿ 1 ಲೀಟರ್ ನಾನು ನಮ್ಗಳಿಗೆ ಅರ್ಥ ಆಗೋ ಥರ ಕೇಳಿದೆ, ಕಾಮನ್ ಮ್ಯಾನ್. ಅಂದ್ರೆ ಅದನ್ನೇ ನಾನು ಹೇಳ್ತಿರೋದು. ಇವಾಗ ನಾವು ನಿಮಗೆ ಏನು ನೀರನ್ನು ಸಪ್ಲೈ ಮಾಡ್ತಿದ್ದವಾಗ ಸ್ಟಾರ್ಟಿಂಗು 8 ರೂಪಾಯಿ 1,000 ಲೀಟ್ರಿಗೆ 0 to 8 ಲೀಟರ್ಸ್ ಇದೆಯಲ್ಲ, ಅಂದ್ರೆ 1,000 ಲೀಟರ್ಗೆ ನಾವು 8 ರೂಪಾಯಿ ಕೊಡ್ತಾ ಇದೀವಿ. 8 ರೂಪಾಯಿ ಕೊಡ್ತಾ ಇದ್ದೀವಿ. ಅದ್ರ ಬಗ್ಗೆ ಜಾಸ್ತಿ ಅದಕ್ಕೆ ಬರ್ತಾರೆ ನಿಮಗೆ. ಆಕ್ಚುಲಿ ಹೇಳಿದ್ರೆ ನಮ್ದು ಅದು ವೇರಿಯೇಷನ್ ಆಗ್ತಾ ಇರ್ತದೆ. ಸುಮಾರು 30-40 ರೂಪಾಯಿ ಅಂದರೆ 28-30 ರೂಪಾಯಿ ನಮಗೆ ಬೀಳ್ತಾ ಇದೆ. 30-40 ರೂಪಾಯಿನೂ ಬೀಳುತ್ತೆ ಅದು. ಅಂದರೆ ನಮ್ಮ ಪವರ್ ಚಾರ್ಜಸ್ ಎಲ್ಲದೂ ನಾವು ಕಟ್ಟಬೇಕಾಗುತ್ತೆ. ನಿಮ್ಗೆ ಆಶ್ಚರ್ಯ ಆಗೋ ಸುಮಾರು 80-90 ಕೋಟಿ ನಾವು ಪ್ರತಿ ತಿಂಗಳು ಎಲೆಕ್ಟ್ರಿಕ್ ಬಿಲ್ಗೆ ಕಟ್ಟಬೇಕಾಗುತ್ತೆ. ಅಷ್ಟು ಹಣನ ನಾವು ಅದಕ್ಕೆ ಕಟ್ತೀವಿ. ಅದನ್ನು ಲೆಕ್ಕ ಹಾಕ್ಕೊಂಡು ನಾವು ಮಾಡಿರೋದು ಅದನ್ನು. ಆಮೇಲೆ ಏನಂತಂದರೆ ಅದೇ 8,000ದಿಂದ ಜಾಸ್ತಿ ಆದರೆ ಹಣ ಜಾಸ್ತಿ ಆಗ್ತಾ ಹೋಗ್ತದೆ. 15 ರೂಪಾಯಿ 25 ರೂಪಾಯಿ 50 ರೂಪಾಯಿ ಈ ಥರ ಪ್ರತಿ 1000 ಲೀಟರ್ಗೆ ನಾನು ಹೇಳ್ತಾ ಇರೋದು. ಅಂದರೆ ನೀವು 1 ಲೀಟರ್ಗೆ ನಾನು ಹೇಳ್ತಾ ಇರೋದು. ಅಂದ್ರೆ ಮೊನ್ನೆಯಲ್ಲಿ ಡಿಸ್ಕಷನ್ ಆದಾಗ ಅದು ನಾನು ಇದನ್ನೆಲ್ಲ ಆರ್ಟೆಕ್ ಇದರಲ್ಲಿ ಅವ್ರು ಏನಂತಂದ್ರೆ ಬೋರ್ವೆಲ್ ನೀರು ತೊಗೊಂಡಾಗ ಅಥವಾ ಹತ್ತಿರದಿಂದ ನೀರು ತೊಗೊಂಡಾಗ ಆ ರೀತಿ ಅವರು ಲೆಕ್ಕ ಹಾಕಿ ಹೇಳಿದ್ದಾರೆ. ಅದನ್ನು ನಾವು ಅದನ್ನು ಕನ್ವರ್ಟ್ ಮಾಡೋದು ನಮ್ಮದು ಅದೇ ಅಲ್ಲ ಅದನ್ನೇ 8 ಪೈಸಾ ಆತೇನೀಗ. ಈಗ ನೀವು 1,000 ಲೀಟ್ರಿಗೆ 8 ರೂಪಾಯಿ ಅಂದರೆ 8 ಪೈಸಾ ಆಯ್ತಲ್ಲ. ಅವರು ಅದನ್ನು 2 ರೂಪಾಯಿ 3 ರೂಪಾಯಿ ಅನ್ನೋ ಲೆಕ್ಕದಲ್ಲಿ ಅವರು ಅದನ್ನು ಹೇಳ್ತಾಯಿದ್ರು. ನಾವು ಆ ರೀತಿ ನಿಜವಾಗ್ಲೂ ನೀರಕ್ಕೆ ಹಣನ ನಲ್ಲಿ ಲೆಕ್ಕ ಹಾಕಿ ನೀರನ್ನ ಬಳಕೆ ಮಾಡುವಂಥದ್ದು ತಪ್ಪಾಗುತ್ತೆ. ಬಟ್ ನೀರಿಗೆ ನಾವು ಅದಕ್ಕೆ ಅದರದ್ದೇ ಆದ ಒಂದು ಮಹತ್ವ ಇದೆ. ಹಾಗಾಗಿ ಅದಕ್ಕೆ ನಾವು ಅದನ್ನು ಕೊಡಲೇಬೇಕಾಗತ್ತೆ. ಪೂರ್ವಜರು ನೀರು ಯಥೇಚ್ಛವಾಗಿತ್ತು, ಆದರೆ ಅವ್ರೇನು ಮಾಡ್ತಾ ಇರೋದನ್ನು ಒಂಥರ ಪಾವನ ತೀರ್ಥ ಅನ್ನೋ ರೀತಿನ ಅದನ್ನು ತೊಗೊಂಡು ಬಳಕೆ ಮಾಡ್ತಾಯಿದ್ರು. ಅವರು ಒಂದೊಂದು ಹನಿನೂ ಮಾಡ್ತಾಯಿದ್ರು. ಇವಾಗ ಏನಾಗಿದೆ ಅಂತ ಹೇಳಿದ್ರೆ ನಿಮ್ಮ ಮನೆಯಲ್ಲಿ ಟ್ಯಾಪ್ ಓಪನ್ ಮಾಡಿದ್ರೆ ನೀರು ಬರ್ತದೆ. ನೀರು ಹೇಗೆ ಬರ್ತಾಯಿದೆ ಏನು ಅಂತ ಏನೋ ಗೊತ್ತಿಲ್ಲ. ಅಂದರೆ ಆ ನಿಟ್ಟಿನಲ್ಲಿ ನಾವು ಯೋಚನೆ ಮಾಡೋದಕ್ಕೋಸ್ಕರ ಜನಗಳಿಗೆ ನಾವು ರೀಚ್ ಆಗಬೇಕಾಗುತ್ತೆ, ನೀರಿನ ಮಹತ್ವ ತಿಳಿಸ್ಬೇಕಾಗತ್ತೆ. ಇದರಲ್ಲಿ ನಿಮ್ಗೊಂದು ಹೇಳಬೇಕು ಅಂತಂದರೆ ಮಹತ್ವ ತಿಳಿಸ್ಬೇಕಾಗತ್ತೆ, ಅಂದರೆ ಎಜುಕೇಟ್ ಮಾಡಬೇಕು ಅಂತ ಹೇಳ್ತಾ ಇದ್ರಿ. ಇವಾಗ ನಾವು ಆಗಿಲ್ವಾ? ಅಂದರೆ ನಾನು ಹೇಳ್ತಿರೋದೇನು ಗೊತ್ತಾ ಮೇಡಮ್, ಇದರಲ್ಲಿ ನಾವು ಆಗಿದ್ರೂ ಅದನ್ನು ನಾವು ಉದಾಸೀನ ಮಾಡಿದ್ದೀವಿ ಅಂತ ನನಗನ್ಸುತ್ತೆ. ಅಂದರೆ ಈಗ ನಮಗೆ ನೀರು ಎಲ್ಲಿಂದ ಬರುತ್ತೆ ಈಗ ಅಕಸ್ಮಾತ್ ನಾವು ಮಾತಾಡಿದ್ರೆ ಎಲ್ಲರೂ ಕೇಳ್ಬೋದು ಇಷ್ಟೆಲ್ಲ ಇದೆ ಅಂತ ಹೇಳಿದ್ರು ಒಂದು ನಲ್ಲಿ ಓಪನ್ ಮಾಡಿದಾಗ ಅಟ್ಲೀಸ್ಟ್ ನಾವು ತಕ್ಷಣ ಮುಚ್ಚಬೇಕು ಅನ್ನೋದು ಅದನ್ನು ನಮಗೆ ಬೇಕೇ ವಿನ ಯಾವುದೇ ಕಾನೂನಾಗಲಿ ಯಾವುದೇ ಸರ್ಕಾರ ಆಗಲಿ ಯಾವುದೇ ಡಿಪಾರ್ಟ್ಮೆಂಟಲ್ಲಿ ಏನೂ ಮಾಡೋಕ್ಕಾಗಲ್ಲ ಮೇಡಮ್. ಅದಕ್ಕೆ ನಾನು ಪೂರ್ವಜರು ಹೇಳಿದ್ದು, ಈಗ ನಾನು ಹಳ್ಳಿಯಿಂದ ಬಂದಿರೋದ್ರಿಂದ ನಮ್ಮ ಮನೆಗೆ ನೀರು ಬೇಕು ಅಂತ ಹೇಳಿದ್ರೆ ನಾನು ಕಾಲುವೆಯಿಂದ ತರಬೇಕಿತ್ತು. ಅಂದರೆ ಸುಮಾರು 1.25 ಕಿಲೋಮೀಟರ್ ದೂರದಿಂದ. ಆವಾಗ ನಾವೇನು ಮಾಡ್ತಾಯಿದ್ವಿ, ಅಲ್ಲಿಗೆ ಹೋದಾಗ ನಮ್ಮ ತಾಯಿ ಜೊತೆ ಹೋದನು ಅದನ್ನು ಅವರು ಎಲ್ಲ ಪೂಜೆ ಮಾಡಿ ಬಿಂದಿಗೆಯಿಂದ ತೊಗೊಂಡು ಬರ್ತಾಯಿದ್ರು. ಅಂದರೆ ಅವಾಗ ನಮ್ಗೆ ಇದರಿಂದನೇ ನೀರಂದ್ರೆ ಇಷ್ಟು ಅದಕ್ಕೆ ಇದಿದೆ ಅಂತ ಕಷ್ಟ ಅಂತ ಇದು ಮಾಡ್ತಿರ್ಲಿಲ್ಲ. ಅವರು ನೀರಿಗೆ ಬೆಲೆ ಕೊಡ್ತಾಯಿದ್ರು ಅಷ್ಟೇನೆ. ಕಷ್ಟ ಅನ್ನೋದಕ್ಕಿಂತ ನೀರು ನಮಗೆ ಜೀವನಾಡಿ ಅದು. ಅದಕ್ಕೆ ನಾವು ಎಷ್ಟು ಬೆಲೆ ಕೊಡಬೇಕು ಅನ್ನೋದನ್ನ ಕೊಡ್ತಾಯಿದ್ರು ಅಷ್ಟೇ, ಬೇರೆ ಇನ್ನೇನಿಲ್ಲ. ಈಗ ಬಾವಿನಲ್ಲಿ ನೀರು ಸೇತ್ಕೊಂಡು ಬರೋದೇ ಆಗಲಿ ಯಾವುದೇ ಆಗಲಿ ಅದನ್ನು ಅವರು ಅಷ್ಟು ನೀರು ಅಂತ ಹೇಳಿದ್ರೆ ತೀರ್ಥ ಅನ್ನೋ ಲೆಕ್ಕದಲ್ಲಿ ಅವರು ನೋಡ್ತಾಯಿದ್ರು. ಹಾಗಾಗಿ ನಮ್ಗೆ ಯಥೇಚ್ಛವಾಗಿ ನೀರಿದ್ದು ಅವಾಗೇನು ಅವರು ಜಾಸ್ತಿ ಖರ್ಚು ಮಾಡ್ತಿರ್ಲಿಲ್ಲ. ಈಗೇನಾಗಿದೆ, ನಮ್ಮ ಭೂಮಿಲಿ ಇರುವಂಥ ನೀರು ಅಷ್ಟೇ, ಜನಸಂಖ್ಯೆ ಜಾಸ್ತಿ ಆಗಿದೆ, ಎಲ್ಲವುದು ಆದಾಗ ನಾವು ಅದನ್ನು ಫಾಲೋ ಮಾಡಬೇಕು ಅಷ್ಟೇ. ನಾವು ವೈಯಕ್ತಿಕವಾಗಿ ಮಾಡಬೇಕೇ ವಿನಃ ಕಾನೂನಡಿಲ್ಲ ನಾವು ಮಾಡ್ತೀವಿ ಅಂತ ಅನ್ನೋದನ್ನು ನಮ್ಮ ಮನಸ್ಸಿನ ಸ್ವಲ್ಪ ದೂರ ಇಟ್ಟರೆ ಎಲ್ಲದಕ್ಕೂ ಪರಿಹಾರ ಸಿಗುತ್ತೆ. ಓಕೆ, ಇವಾಗ ಇದು ಅಪಾರ್ಟ್ಮೆಂಟ್ಗಳಿಗೆ ಎಷ್ಟೊಂದು ಮನೆಗಳಿದೆ, ಒಂದು 1000s ಟುಗೆದರ್ ಒಂದು ಅಪಾರ್ಟ್ಮೆಂಟ್ ಇದೆ. ಅವ್ರಿಗೆ ನೀವು ಹೆಂಗೆ ಸಪ್ಲೈ ಮಾಡ್ತೀರಾ? ಯಾವ ರೀತಿ ಸಪ್ಲೈ ಇಲ್ಲ ಅಂದರೆ ಏನಂದರೆ ಅಪಾರ್ಟ್ಮೆಂಟ್ನವರು ತುಂಬ ಕೆಲವೆಲ್ಲ ಭಾಳ ಚೆನ್ನಾಗಿ ಇದು ಮಾಡಿದ್ದಾರೆ. ಏನಂದರೆ ಅವರೇ ಅದನ್ನು ಸೆಲ್ಫ್ ಸಸ್ಟೈನ್ ರೀತಿ ಮಾಡ್ಕೊಂಡಿದ್ದಾರೆ. ಈಗ ನಾವು ಹೇಳಿದ್ನಲ್ಲ ನಿಮಗೆ 100 ಲೀಟ್ರ್ ಬಳಕೆ ಮಾಡಿದ್ರೆ 80 ಲೀಟ್ರು ನಮಗೆ ಇದು ತ್ಯಾಜ್ಯ ನೀರಾಗಿ ಪರಿವರ್ತನೆ ಹೊಂದುತ್ತೆ, ಅಂದರೆ ಸ್ಯಾನಿಟರಿ ನೀರಾಗಿ ಪರಿವರ್ತನೆ ಹೊಂದುತ್ತೆ. ಅಲ್ಲೆಲ್ಲ STP ಪ್ಲ್ಯಾಂಟ್ಗಳಿರ್ತದೆ, ಅಂದರೆ ತ್ಯಾಜ್ಯ ಕಂಪಲ್ಸರಿ ಮಾಡಿದರೆ ತ್ಯಾಜ್ಯ ನೀರು ಸಂಸ್ಕರಣಾ ಘಟಕಗಳಲ್ಲಿ ಇದ್ದೇ ಇರುತ್ತೆ. ಅವರು ಅದನ್ನೇನಂತಂದರೆ ಫ್ಲಶಿಂಗ್ ಇರ್ಬೋದು,
ಪ್ಲಸ್ ವಾಷಿಂಗ್ ಇರ್ಬೋದು, ಬೇರೆ ಇತರ ಎಲ್ಲ ಬಳಕೆಗೂ ಸಹ ಅದನ್ನು ಬಳಕೆ ಮಾಡೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ, ನೀರನ್ನು ಅವರು ಬಂದಿದ್ದ ನೀರು ಈಗ ನಮಗೆ ಕುಡಿಯೋದಕ್ಕೆ ಅಡುಗೆಗೆ ಎಷ್ಟು ಬೇಕು, 10ರಿಂದ 12 ಲೀಟ್ರ್ ನೀರು ಬೇಕು. ನಿಮಗೆ ಸ್ನಾನಕ್ಕೆ ನೀವು ಶವರ್ ಏನಾದ್ರು ಉಪಯೋಗಿಸಿಲ್ಲ ಅಂತ ಹೇಳಿದ್ರೆ ಒಂದು ಬಕೆಟಲ್ಲಿ ನೀರು ಇದು ಮಾಡೋದು ಏನಾಗುತ್ತೆ, ಈಗ ಅದರಲ್ಲೂ ಬಂದುಬಿಟ್ಟಿದೆ. ಈವನ್ ಶವರಲ್ಲೂ ಸಹ ಕಡಿಮೆ ಬಳಕೆ ಅಂತದ ಶವರ್ಗಳು ಸಹ ಇವಾಗ ಬಂದಿದೆ. ಅದರದ್ದೇನು ತೊಂದರೆ ಇಲ್ಲ, ಎಕನಾಮಿಕಲ್ ಆಗಿ ಬಂದಿದೆ. ಆಮೇಲೆ ಫ್ಲಶಿಂಗು ಅಷ್ಟೇ ಡ್ಯುಯಲ್ ಫ್ಲೆಶ್ ಅಂತ ಬಂದಿದೆ, ಅಂದರೆ 3 ಲೀಟರ್ಸು 6 ಲೀಟರ್ಸ್ ಅಂತ ಬಂದಿದೆ. ಇದನ್ನು ಎಲ್ಲದನ್ನು ಅವರು ಅಪಾರ್ಟ್ಮೆಂಟಲ್ಲಿ ಯಾವುದಕ್ಕಾದರೂ ಅಷ್ಟೇ, ಅಂದರೆ ಅದನ್ನು ನಾವು ಬಳಕೆ ಪ್ರಮಾಣನ ಮಾಡೋದಕ್ಕೆ ಅದನ್ನು ಅಪಾರ್ಟ್ಮೆಂಟ್ನವರು ಅದನ್ನೆಲ್ಲ ನಿಜವಾಗ್ಲೂ ತಾಂತ್ರಿಕವಾಗಿ ಯೋಚನೆ ಮಾಡಿ ಅದನ್ನೆಲ್ಲದನ್ನು ಅಳವಡಿಸ್ಕೊಂಡಿರೋದ್ರಿಂದ ಅವ್ರಿಗೆ ಅಂಥ ಪ್ರಾಬ್ಲಮ್ ಏನು ಬರಲ್ಲ. ಆಮೇಲೆ ಜೊತೆಗೆ ಮಳೆ ನೀರು ಕೊಯ್ಲನ್ನು ಅಳವಡಿಸ್ಕೊಂಡಿದ್ದಾರೆ. ಹೌದು. ಆಮೇಲೆ ಆ ಮಳೆ ನೀರು ಕೊಯ್ಲನ್ನ ಅವ್ರು ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ, ಪೂರ್ತಿ ಅದನ್ನು ಶುದ್ಧಿ ಮಾಡಿ ಬಿಡೋದ್ರಿಂದ ನಮ್ಮ ಕಾವೇರಿ ನೀರು ಏನೋಗುತ್ತೆ ಅದ್ರ ಜೊತೆಗೆ ಇದು ಮಾಡ್ತಾರೆ. ಎಲ್ಲೋ ಕೆಲವರು ಸಪ್ರೇಟ್ ಸಂಪ್ ಮಾಡ್ಕೊಂಡಿರ್ಬೋದು, ಸಂತೋಷ, ತಪ್ಪೇನಿಲ್ಲ. ಬಟ್ ಏನಂದರೆ ಕ್ವಾಲಿಟಿ, ಅವರು ಶುದ್ಧತೆ ನೀರು ಕರೆಕ್ಟಾಗಿದೆ ಅಂತ ಹೇಳಿದ್ರೆ, ಅಂದರೆ ಮಳೆ ನೀರು ಕೊಯ್ಲನ್ನ ಕರೆಕ್ಟಾಗಿ ಫಿಲ್ಟ್ರಾಗಿ ತೊಗೊಂಡಿದ್ರೆ, ಇವನ್ ನಮ್ಮ ಕಾವೇರಿ ಜೊತೆ ನೀರು ಜೊತೆನೂ ಅವರು ಮಾಡ್ಕೊಂಡು ಬಳಕೆ ಮಾಡ್ಕೋಬೋದು, ಧೈರ್ಯವಾಗಿ ತೊಗೋಬೋದು, ಏನೂ ತೊಂದರೆ ಇಲ್ಲ. ಬಟ್ ನಾನು ಯಾವಾಗಲೂ ಏನು ಹೇಳ್ತೀನಿ ಅಂತಂದರೆ, ಒಂದು ಸಾರಿ ಶುದ್ಧತೆನ ನಾವು ಪರೀಕ್ಷೆ ಮಾಡಿ ಉಪಯೋಗಿಸಿದ್ರೆ ಒಳ್ಳೆಯದು. ಏಕೆಂದರೆ ಅದು ಭಾಳ ಮುಖ್ಯವಾಗಿ ನಮಗೆ ಬೇಕಾಗುತ್ತೆ, ಅದೊಂದು ನಾವು ನೋಡಬೇಕು. ಅದು ಹಂಗಾಗಿ ಅಪಾರ್ಟ್ಮೆಂಟಲ್ಲಿ ಎಲ್ಲ ರೀತಿ ಓವರಾಲ್ ಅವರು ಅದನ್ನು ನೋಡ್ಕೊಂಡಿರೋದ್ರಿಂದ ಇಂಡಿವಿಜುವಲ್ ಹೌಸ್ ಇವಾಗ ಅಂದರೆ ಈಗ ಜನಗಳಿಗೂ ಅದು ಸ್ವಲ್ಪ ಬರ್ತಾ ಇದೆ. ಆಮೇಲೆ ಇವನ್ ಮಾರ್ಕೆಟಲ್ಲೂ ಆ ಥರದ್ದು ಎಲ್ಲ ಸಿಗ್ತಾ ಇದೆ. ನಿಮ್ಗೆ ಒಂದು ನಾರ್ಮಲ್ ಟ್ಯಾಪು, ಅಂದರೆ ಈಗ ಮುಂದೆ ಏರೇಟೆಡ್ ಟ್ಯಾಪ್ ಇರೋಲ್ಲ, ಅಂದರೆ ನಿಮಗೆ ಪರ್ಫೋರೇಟೆಡ್ ತೂತ ಇರುವಂಥದ್ದು ಏನಿರಲ್ಲ. ಆ ನಾರ್ಮಲ್ ಟ್ಯಾಪನ್ನು ಓಪನ್ ಮಾಡೋರು 1 ನಿಮಿಷಕ್ಕೆ 15 ಲೀಟ್ರ್ ನೀರು ಹೋಗುತ್ತೆ. ಅದೇ ನೀವು ಒಂದು ಏರೇಟರ್ ಟ್ಯಾಪ್ ಏನಾದ್ರು ಹಾಕಿದ್ರೆ ನಿಮಗೆ ಬರೀ 9ರಿಂದ 6 ಲೀಟ್ರ್ ಆ ಥರದ್ದು ಬಂದಿದೆ ಇವಾಗ. ಅಂದರೆ ನಮಗೆ ಎಲ್ಲ ಜನರಿಗೂ ಅರಿವಿದೆಯಾ? ನಿಜವಾಗ್ಲೂ ಅರಿವಿದೆ. ಅದಕ್ಕೆ ನಾನು ನಿಮಗೆ 24 ಡಿಸೆಂಬರ್ಲಿ ಯಾವಾಗ ನೀರಿನಲ್ಲಿ ಸಮಸ್ಯೆ ಶುರುವಾದಾಗ ನಮ್ಮ ಜಲಮಂಡಳಿಯಿಂದ ಸುಮಾರು 10 ಲಕ್ಷ ಇದನ್ನು ಏನು ಏರೇಟೆಡ್ ಟ್ಯಾಪನ್ನು ಎಲ್ಲ ಕಡೆಗೂ ಇವನ್ ಕಚೇರಿಗಳಿಗೆ, ಮನೆಗಳಿಗೆ ಎಲ್ಲರನ್ನು ಕೊಟ್ಟು ನಮ್ಗೆ ಅವಾಗ ಪ್ರತಿ ದಿವಸ ಸುಮಾರು 30ರಿಂದ 40 ದಶಲಕ್ಷ ಲೀಟರ್ ನೀರು ಕಡಿಮೆ ಆಗಿದ್ದು ಸೇವ್ ಆಗ್ತಿರೋ ಬಂದಿರೋದನ್ನು ನಮ್ಮ ಹತ್ರ ಅದನ್ನು ರೆಕಾರ್ಡನ್ನು ಇಟ್ಕೊಂಡಿದ್ದಾರೆ. ಹಾಗಾಗಿ ಇವಾಗ ನಾವೊಂದು ಕಂಪಲ್ಸರಿನೂ ಮಾಡಿಬಿಟ್ಟಿದ್ವಿ. ಏನಂತ ಹೇಳಿದ್ರೆ, ನೀವು ಏರೇಟರ್ ಇದನ್ನು ಹಾಕ್ಕೊಳ್ಳೇಬೇಕು ಅನ್ನೋ ರೀತಿಯ ಸಹ ಕಾನೂನಾತ್ಮಕವಾಗಿ ಇದು ಮಾಡಿದೆ. ಇದನ್ನು ಯಾತಕ್ಕೆ ನಾನು ಒತ್ತಿ ನಿಮ್ಗೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಈ ನಾರ್ಮಲ್ ಟ್ಯಾಪನ್ನು ಜಸ್ಟು ಈಗ ನೀವು ಚೇಂಜ್ ಮಾಡಬೇಕು ಅಂತ ಹೇಳಿದ್ರು ಒಂದು 50ರಿಂದ 100 ರೂಪಾಯಿ ಸಿಗ್ತದೆ ಮುಂದೆ. ಇದು ವಿತ್ ಇದು ಏನೋ ಏರೇಟರ್ ಕಂಟ್ರೋಲ್ ಅದನ್ನು ಹಾಕ್ಕೊಳ್ಳೋದ್ರಿಂದ ನಮ್ಗೆ ನೀರು ಅಷ್ಟೇ ಸಾಕು, ಆದರೆ ಬರೀ ಟ್ಯಾಪಿಂದ ನಮ್ಗೆ ನೀರಷ್ಟು ವೇಸ್ಟ್ ಆಗ್ತಾ ಇದೆ. ಅಂದರೆ ನೀರಿನ ಬಳಕೆ ನಮ್ಗೆ ಅಷ್ಟೇ ಸಾಕಾಗುತ್ತೆ. ಏನಂದ್ರೆ ಜಸ್ಟ್ ಯು ಹ್ಯಾವ್ ಟು ಚೇಂಜ್ ದಿ ಏರೇಟರ್ ಟ್ಯಾಪ್ ಅಷ್ಟೇ. ಅಂದರೆ ನಾರ್ಮಲಿಂದ ಏರೇಟರ್ ಚೇಂಜ್ ಮಾಡಬೇಕು. ಎಲ್ಲ ಶಾಪಿಂದನೂ ಸಿಗುತ್ತೆ. ಹಳೆ ನಲ್ಲಿಗಳಿಗೂ ಅದು ನೀವು ಫಿಕ್ಸ್ ಮಾಡ್ಕೋಬೋದು, ಏನೂ ಕಷ್ಟ ಆಗಲ್ಲ. ನಲ್ಲಿನೇ ಚೇಂಜ್ ಮಾಡಬೇಕು ಅಂತೇನಿಲ್ಲ. ಅದನ್ನು ಮಾಡಿಕೊಂಡು ಅದಕ್ಕೆ ಈ ವಿಚಾರದಲ್ಲಿ ನಾನು ನಿಮ್ಗೊಂದೇನೇ ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಜಲಮಂಡಳಿ ನಾನು ಅಂದರೆ ವೈಭವೀಕರಿಸ್ತಿಲ್ಲ. 2011ನೇ ಇಸ್ವಿನಲ್ಲಿ ನಾವು ರೈನ್ ವಾಟರ್ ಹಾರ್ವೆಸ್ಟಿಂಗ್ ಥೀಮ್ ಪಾರ್ಕ್ ಮಾಡಿದಾಗ ಇದನ್ನು ಮಾಡೆಲ್ ಮಾಡಿದ್ದೀವಿ. ಅಲ್ಲಿ ಬಂದವರು ನಾರ್ಮಲ್ ಟ್ಯಾಪಲ್ಲಿ 3 ಮಾಡಿದ್ದೀವಿ. ನಾರ್ಮಲ್ ಟ್ಯಾಪು, ಏರೇಟರ್ ಟ್ಯಾಪು, ಫ್ಲೋ ರಿಸ್ಟ್ರಿಕ್ಟರ್ ಅಂತ. ಅಂದರೆ ಈಗ 10 ಅಂತಸ್ತುಗಳ ಮನೆಗಿದ್ದಾಗ ಅಲ್ಲಿ ಯಾವ ರೀತಿ ಟ್ಯಾಪ್ ಹಾಕಬೇಕು ಅಂತ, ಅದು ಏರೇಟರ್ ಟ್ಯಾಪ್ ಥರನೇ. ಅವನು ಬಂದು 1 ನಿಮಿಷ ನಿಂತ್ಕೊಂಡ್ರೆ 3 ಟ್ಯಾಪನ್ನು ಓಪನ್ ಮಾಡ್ತಾನೆ. ಒಂದಲ್ಲಿ 15 ಲೀಟ್ರ್ ಇರುತ್ತೆ, ಇನ್ನೊಂದು 9 ಲೀಟ್ರ್ ಇರುತ್ತೆ, ಇನ್ನೊಂದು 6 ಲೀಟ್ರ್ ಇರುತ್ತೆ. ನಲ್ಲಿಯಿಂದ ಇಷ್ಟೋ ನೀರು ಉಳಿಯುತ್ತೆ ಅಂತ ಹೋಗಿ ಅವರು ಮನೆಗೆ ಹೋಗಿ ಅಳವಡಿಸ್ಕೊಂಡು ಬಂದು ಥೀಮ್ ಪಾರ್ಕಲ್ಲಿ ಬರೆದಿದ್ದಾರೆ. ಅಂದರೆ ಜಲಮಂಡಳಿ 2011ನೇ ಇಸ್ವಿನಲ್ಲೇ ಇದನ್ನು ಮಾಡಿದೆ. ಅಂದರೆ ಕ್ರಿಯೇಟಿವ್ ಆಗಿ ಅವಾಗಲೇ ಮಾಡಿದೆ. ಇದನ್ನು ನೋಡ್ಕೊಂಡು ಹೋಗಿ ಎಷ್ಟೋ ಜನ, ಸಾವಿರಾರು ಜನ ವಾಪಸ್ ಬಂದು ನಮ್ಮ ಬುಕ್ಕಲ್ಲಿ ಬರೆದೋಗಿದ್ದಾರೆ. ಇಲ್ಲ ನಮ್ಗೆ ಇದರಿಂದ ಗೊತ್ತಿದ್ರೂ ಇಷ್ಟು ನೀರು ಸೇವ್ ಆಗುತ್ತಾ ಅನ್ನೋದು ನಿಜವಾಗ್ಲೂ ನಮ್ಗೆ ಇವಾಗ ಗೊತ್ತಾಯಿತು ಅಂತ ಹೇಳಿ ಬುಕ್ಕಲ್ಲೂ ಬರೆದ್ಬಿಟ್ಟು ಹೋಗಿ ದಯವಿಟ್ಟು ಎಲ್ಲರೂ ಬೇರೆಯವರು ಅಳವಡಿಸ್ಕೊಳ್ಳಿ ಅಂತಲೂ ಸಹ ಅದಲ್ಲಿ ಬರೆದೋಗಿದ್ದಾರೆ. ಆ ಥರದ ನಿದರ್ಶನ ಈಗಲೂ ಇದೆ ನಮ್ಮ ಹತ್ರ. ಆ ಒಂದು ಅಂದ್ರೆ 11 ಮಾಡಿದ್ವಿ ಅಂತ ಅವಾಗಲೇ ಶುರು ಮಾಡಿದ್ವಿ ಅಂತ ತಮ್ಗೆ ಹೇಳ್ತಾ ಇರೋದು. ಅಂದ್ರೆ ಈಗಲೂ ಅದಿದೆ. ಅಂದ್ರೆ 2011ನೇ ಇಸ್ವಿನಲ್ಲೇ ಜಲಮಂಡಳಿ ಆ ಕ್ರಮ ತಗೊಂಡಿತ್ತು ಅಂತ ನಾನು ನಿಮ್ಗೆ ಹೇಳ್ತಾ ಇರೋದು. ಓಕೆ, ಇವಾಗ ನಾನು ನಿಮ್ಮನ್ನು ಪುನಃ ಅಪಾರ್ಟ್ಮೆಂಟ್ಗೆ ವಾಪಸ್ ಕರ್ಕೊಂಡು STP ವಾಟರ್ನ ನಾನ್ ಪೋರ್ಟಬಲ್ ಅಂತ ಹೇಳಿದ್ರಿ ಅಲ್ವಾ? ಹೌದು. ಸೊ ಹಾಗಾಗಿ ಅಲ್ಲಿ ಬಾತ್ರೂಮ್ಗೆ, ಟಾಯ್ಲೆಟ್ ಅಲ್ಲಿ ಸ್ನಾನಕ್ಕೆ ಇಲ್ಲ ಸ್ನಾನಕ್ಕೆ ಅದನ್ನು ಉಪಯೋಗ ಇಲ್ಲ. ನಾನು ಸ್ನಾನದ ಹೇಳ್ತಾನೆ ಇಲ್ಲ.
ಏನಂತಂದರೆ ಟ್ರೆಷರಿ ಲೆವೆಲ್ ಅಲ್ಲಲ್ಲ, ಟ್ರೆಷರಿ ಲೆವೆಲ್ ತೃತೀಯ ಹಂತದಲ್ಲಿ ನೀವು ಇದು ಮಾಡಿದಾಗ ಅದಕ್ಕೂ ಉಪಯೋಗಿಸ್ಕೋಬೋದು. ಬಟ್ ನಾವು ಇದನ್ನು ಅದಕ್ಕೆ ನಾನು ನಿಮ್ಗೆ ಹೇಳೋದು, ಶುದ್ಧತೆಯನ್ನು ಪರೀಕ್ಷಣೆ ಮಾಡಿ ಅದಕ್ಕೆ ನೀವು ಉಪಯೋಗಿಸ್ಕೋಬೋದ, ನಿಜವಾಗ್ಲೂ ಉಪಯೋಗಿಸ್ಕೋಬೋದು, ಏನೂ ತೊಂದರೆ ಏನಿಲ್ಲ. ಓಕೆ, ನಮಗೆ STP ನೀರು ಬಾತ್ರೂಮಲ್ಲಿ ಹೆಂಗೆ ಅದು ನಮಗೆ ಅಲ್ಲ, ಬಾತ್ರೂಮ್ ಅಂದರೆ ಸಪ್ರೇಟ್ ನಿಮಗೆ ಪೈಪ್, ಡ್ಯುಯಲ್ ಪೈಪಿಂಗ್ ಅಂತ ಹೇಳ್ತಾರೆ. ಈ STPಯಿಂದ ನೀರು ಮೇಲ್ಗಡೆ ಹೋಗಿ ಸ್ಟೋರ್ ಆಗಿ ಎಲ್ಲ ಮನೆ ಇರುವಂಥ ಟಾಯ್ಲೆಟ್ ಫ್ಲಶಿಂಗ್ ಇರುತ್ತಲ್ಲ, ಫ್ಲಶಿಂಗಿಗೆ ಪ್ಲಂಬಿಂಗ್ ಮಾಡಿರ್ತಾರೆ. ಅದನ್ನು ನಾವು ಇವನ್ BWSSB ನಮ್ಮ ಕಾವೇರಿ ಬೋನಲ್ಲೂ ಅದನ್ನು ನಾವು ಮಾಡಿ ತೋರಿಸಿದ್ದೇವೆ, ಒಂದು ಡ್ಯುಯಲ್ ಫ್ಲಶ್ ಅಂತ. ಅಲ್ಲಿ ನಾವು ಅದನ್ನು ಫ್ಲಶಿಂಗ್ ಯೂಸ್ ಮಾಡ್ಕೋಬೋದು. ಆಮೇಲೆ ಕಂಪ್ಲೀಟ್ ಫ್ಲೋರ್ ವಾಷಿಂಗ್ಗೆ ಎಲ್ಲದಕ್ಕೂ ಅದನ್ನು ಯೂಸ್ ಮಾಡ್ಕೋಬೋದು. ಸೆಕೆಂಡ್ ಟ್ಯಾಪ್ ಹೆಂಗೆ ಸಿಗುತ್ತೆ ನಮಗೆ? ಅಲ್ಲ, ಇದನ್ನು ಅವ್ರು ಪ್ಲಂಬಿಂಗ್ ಮಾಡಿರ್ತಾರೆ. ಅಂದರೆ ಮೇಲ್ಗಡೆಯಿಂದ ತೊಗೊಂಡು ಬಂದಾಗ, ಅಂದರೆ ಏನು ನೀರನ್ನು STP ನೀರನ್ನು ಶುದ್ಧೀಕರಿಸಿದ ನೀರನ್ನು ಮೇಲ್ಗಡೆ ಅಪಾರ್ಟ್ಮೆಂಟ್ಗೆ ಹೋಗಿ ಆ ಟ್ಯಾಂಕಿಂದ ಆ ಪೈಪ್ಲೈನ್ ಮಾಡಿರ್ತಾರೆ. ಅಂದರೆ ಈ ಕಾವೇರಿ ಇರ್ಬೋದು ಅಥವಾ ಮಳೆ ನೀರು ಕೊಯ್ಲನ್ನ ಅಳವಡಿಸ್ಕೊಂಡಿರುವಂಥದ್ದು ಟ್ಯಾಂಕ್ ಬೇರೆ ಇರುತ್ತೆ, ಇದು ಸಪ್ರೇಟ್ ಇರುತ್ತೆ, ಇದು ಪೈಪ್ಲೈನು ಸಪ್ರೇಟ್ ಬರ್ತದೆ. ಅವ್ರೇನು ಮಾಡಿರ್ತಾರೆ ಅಂದರೆ ಹೊರಭಾಗ ಅದಲ್ಲಿ ಎಲ್ಲಿ ಕ್ಲೀನಿಂಗಿಗೆ, ಅಂದರೆ ಈಗ ಅಲ್ಲೇನು ಅಪಾರ್ಟ್ಮೆಂಟಲ್ಲಿ ಮನೆ ಕ್ಲೀನ್ ಮಾಡೋದಕ್ಕೆ ಏನು ಬರಲ್ವಲ್ಲ, ಅದು ಒಳಗಡೆ ನಾವು ಈ ಹೊರಗಡೆ ಇದನ್ನು ಆಮೇಲೆ ಕಾರ್ ವಾಶ್ಗೆ ಇಷ್ಟಕ್ಕೂ ಅವರು ಆ ನೀರನ್ನು ಬಳಕೆ ಮಾಡ್ತಾರೆ. ಒಂದು ಮೂರನೇದು, ಅಲ್ಲೇನಾದ್ರು ಗಿಡಗಳೇನಾದ್ರು ಅಕಸ್ಮಾತ್ ಅವ್ರೇನಾದ್ರು ಪ್ಲಾಂಟಿಂಗ್ ಮಾಡಿದರೆ ಅದಕ್ಕೂ ಅದನ್ನು ಉಪಯೋಗಿಸ್ಕೋಬೋದು, 100% ಉಪಯೋಗಿಸ್ಕೋಬೋದು. ಓಕೆ, ನಾನು ಯಾತಿಗೆ ಇದನ್ನ ಒತ್ತಿ ಕೇಳಿ ಪುನಃ ಬಾತ್ರೂಮ್ ಕರ್ಕೊಂಡು ಹೋದೆ ಅಂತಂದ್ರೆ, ತುಂಬಾ ಜನ ಅಪಾರ್ಟ್ಮೆಂಟ್ ಅಲ್ಲಿ ಇರೋರಿಗೆ ಏನದು ಸ್ಕಿನ್ ಇಶ್ಯೂಸ್ ಇದೆ ಮತ್ತೆ ಹೇರ್ ಫಾಲಿಂಗ್ ಇಶ್ಯೂಸ್ ಇದೆ. ಅದಕ್ಕೋಸ್ಕರ ನಾನು ಇದನ್ನ ಅಂದರೆ ಇಲ್ಲ ಅವರು ಅಲ್ಲಲ್ಲ ಇದನ್ನ ಉಪಯೋಗಿಸಲ್ಲ. ಅದನ್ನು ಸ್ಕಿನ್ ಡಿಸೀಸ್ ಇದು ಅಂತ ಹೇಳಿದಾಗ ನನ್ನ ಇದು ಪ್ರಕಾರ ಏನಂತಂದರೆ, ಅವರು ಬೋರ್ವೆಲ್ ನೀರನ್ನು ಯೂಸ್ ಮಾಡ್ತಾ ಇರ್ಬೋದು. ಅವಾಗ ಏನಂತಂದ್ರೆ ಕೊಳವೆ ಬಾವಿಯಿಂದ ಬರುವಂಥ ನೀರನ್ನು ಅವರು ಕೆಮಿಕಲ್ ಪ್ಯಾರಾಮೀಟರ್ಸ್ ಏನಿದೆ ಅಂತ ನೋಡಿಬಿಟ್ಟು ಮಾಡಬೇಕಾಗತ್ತೆ ಅದನ್ನು. ಅದೇ ನೀವು ಮಳೆ ನೀರು ನೋಡಿ, ಈ ವಿಚಾರದಲ್ಲಿ ಅದೇ ನೀವು ಮಳೆ ನೀರು ಕೊಯ್ಲನ್ನಾರು ಅಳವಡಿಸ್ಕೊಂಡ್ರೆ ಅದರಲ್ಲಿ ಎಲ್ಲ ಕೆಮಿಕಲ್ ಪ್ಯಾರಾಮೀಟರ್ಸೂ ಅಂದರೆ ಇದನ್ನು ಪೂರ್ತಿ ನಮ್ಮದೇನು ಸ್ಟ್ಯಾಂಡರ್ಡ್ ಇದೆ, ಅಂದರೆ IS 10500 ಪ್ರಕಾರ ನಾವೇನು ನೀರು ಕುಡಿಬೇಕು ಅಂತ ಅಂದ್ಬಿಟ್ಟು ನೀರಿನ ಶುದ್ಧತೆಯನ್ನು ಮಾಡ್ತೀವಲ್ಲ, ಆ ಪೂರ್ತಿ ಶುದ್ಧತೆ ನಿಮ್ಮ ಮಳೆ ನೀರು ಕೊಯ್ಲಿನಲ್ಲಿ ಮಾಡಿಕೊಂಡಾಗ ಆ ನೀರನ್ನ ಉಪಯೋಗಿಸಿದ್ರೆ ಏನೂ ತೊಂದರೆ ಆಗಲ್ಲ, ಅಷ್ಟಂತೂ ನಿಜ. ಬಟ್ ನೀವು ಕೇಳಿರೋ ಪ್ರಶ್ನೆಗೆ, ಅವರು ಉಪಯೋಗಿಸೋಂಥ ಬೋರ್ವೆಲ್ಲು, ಅಂದರೆ ಈಗ ಬೋರ್ವೆಲ್ಲು ಪ್ಲಸ್ ಕಾವೇ ಎರಡೂ ಅಂತಂದ್ರೆ ಅವರು ಹೈರ್ ಮಾಡ್ಕೋತಾರಲ್ಲ, ಅಲ್ಲ ಅದಲ್ಲ ಅಲ್ಲೇ ಬೋರ್ವೆಲ್ಲು ಹಾಕೊಂಡಿರ್ತಾರೆ. ಆ ನೀರನ್ನು ಅವ್ರೇನಾದ್ರೂ ಅಕಸ್ಮಾತ್ ಶುದ್ಧತೆಯನ್ನು ಪರೀಕ್ಷೆ ಮಾಡದೆ ಹೋದಾಗ ಅದಕ್ಕೆ ಆಗಿರ್ಬೋದೇ ವಿನಃ, ಬಟ್ ಅದಕ್ಕೂ ಸಂಬಂಧ ಇಲ್ಲ. ಆಮೇಲೆ ಅವ್ರು ಯಾವುದೇ ಕಾರಣಕ್ಕೂ STP ವಾಟರ್ನ ಸ್ನಾನಕ್ಕೆ ಬಳಸಲ್ಲ. STP ವಾಟರ್ ಓನ್ಲಿ ಫಾರ್ ದಿ ಫ್ಲಶಿಂಗ್, ಆಮೇಲೆ ಹೊರಗಡೆ ಇದು ನಿಮಗೆ ಕ್ಲೀನಿಂಗ್ ಪರ್ಪಸ್ಗೆ, ಆಮೇಲೆ ಕಾರ್ ವಾಷಿಂಗ್, ಇದು ಈ ಥರದಕ್ಕೆ ಮಾತ್ರ, ಆಮೇಲೆ ಗಾರ್ಡನ್ಗೆ ಇಷ್ಟಕ್ಕೂ ಉಪಯೋಗಿಸ್ಕೊತಾರೆ ಅದನ್ನು. ಅದಕ್ಕೆ ನಾವು ಏನು ಹೇಳಿದ್ದೀವಿ ಅಂತ ಹೇಳಿದ್ರೆ, ಅದೇ ಹಿಂದೆ ಒಂದು ಅದನ್ನು ಇದು ಆಯಿತು ಅಂದರೆ ಎಲ್ಲಿ STP ವಾಟರ್ ಎಕ್ಸಸ್ ಇದೆ, ಅಂದರೆ ಟ್ರೀಟ್ ಆಗಿರೋ ನೀರು, ಅದನ್ನು ನೀವು ನಿಯರ್ ಬೈ ಯಾರಾದರೂ ಅಕಸ್ಮಾತ್ ತೋಟಗಳಿಗೆ ಅಥವಾ ಪಾರ್ಕ್ಗಳಿಗೆ ನೀರುಗಳಿಗೆ ಹಾಕೋದಕ್ಕೆ ಕೊಡೋದಕ್ಕೂ ಅಲ್ಲಿಗೆ ತೊಗೊಂಡು ಹೋಗ್ಬೋದು ಅಂತಲೂ ಅದನ್ನು ಆಯಿತು. ಇವನ್ ಮೊನ್ನೆ ಡಿಸ್ಕಷನ್ ಮಾಡಿದಾಗ ಆ ವಿಷಯನೂ ಬಂತು. ಅದನ್ನು ಅವರು ಲಾರಿ ಮುಖಾಂತರ ತೊಗೊಂಡು ಹೋಗಿ ಅದನ್ನು ಉಪಯೋಗಿಸ್ಕೋಬೋದು. ಯಾವುದಕ್ಕೆ? ಗಾರ್ಡನ್ಗೆ. ನಮ್ಮದು ಪಾರ್ಕ್ಸ್ ಇದೆಯಲ್ಲ ಬೆಂಗಳೂರಿನಲ್ಲಿ, ಸುಮಾರು ಒಂದು 4-5 ಸಾವಿರ ಪಾರ್ಕ್ಸ್ ಇದೆಯಲ್ಲ, ಆ ಪಾರ್ಕ್ಗಳಿಗೆ ನಿಯರ್ ಬೈ ಅಪಾರ್ಟ್ಮೆಂಟ್ ಇಲ್ಲವರು ಆ ನೀರನ್ನು ಕೊಡ್ಬೋದು ಅಲ್ಲಿಗೆ ಅವರಿಗೆ. ಓಕೆ, ಇಷ್ಟೆಲ್ಲ ಆಗಿ ಕೂಡ ಅಪಾರ್ಟ್ಮೆಂಟ್ಸ್ಗೆ ಕಂಟಿನ್ಯೂಸ್ಲಿ ಔಟ್ಸೈಡ್ ವಾಟರ್ ಟ್ಯಾಂಕ್ಸ್ ಯಾತಕ್ಕೆ ಬರುತ್ತೆ? ಅಂದರೆ ಅಲ್ಲಿ ಇಲ್ಲೇ ನೋಡಿ, ಇಲ್ಲಿ ನೀವು ಇದು ನಿಜವಾಗ್ಲೂ ಒಳ್ಳೆಯ ಪ್ರಶ್ನೆ ಇದು. ಅಂದರೆ ಅವರಿಗೆ ಈ ಮಾಮೂಲಿ ಅಂದರೆ ಏನಂತಂದರೆ, ಬೇಸಿಗೆನಲ್ಲಿ ಬಿಟ್ಟು ಮಳೆಗಾಲದಲ್ಲಿ ಏನಾಗುತ್ತೆ ಅಂತಂದರೆ ಈಲ್ಡ್ ಆಫ್ ದಿ ಬೋರ್ವೆಲ್ ಜಾಸ್ತಿ ಇರ್ತದೆ. ಅಂದರೆ ನೀರು ಕೊಳವೆ ಮುಖಾಂತರ ಜಾಸ್ತಿ ಸಿಗ್ತಾ ಇರುತ್ತೆ, ಮತ್ತೆ ಇಂಗೋದು ಕೂಡ ಕಡಿಮೆ ಇರುತ್ತೆ, ಎವಾಪರೇಟ್ ಕಡಿಮೆ ಆಗುತ್ತೆ. ಅದೇ ಬೇಸಿಗೆ ಕಾಲದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಅದೇ ಬೋರ್ವೆಲ್ ಇರ್ತದೆ, ಅದು 1 ಗಂಟೆಗೆ 2000 ಲೀಟ್ರ್ ನೀರು ಸಿಗುವಂಥದ್ದು 1000 ಲೀಟ್ರಿಗೆ ಹೋಗುತ್ತೆ. ಆದರೆ ನೀರು ಅವ್ರಿಗೆ ಅಷ್ಟು ಬೇಕೇ ಬೇಕು. ಆ 1000 ಲೀಟ್ರ್ ಏನು ಶಾರ್ಟೇಜ್ ಆಗಿರುತ್ತೆ, ಆ ಶಾರ್ಟೇಜ್ನ ಫುಲ್ಫಿಲ್ ಮಾಡೋದಕ್ಕೋಸ್ಕರ ಲಾರಿ ತರಿಸ್ಕೊಂತಾರೆ. ನೀವು ಸಮ್ಮರ್ ಮೇಲೆ ಹೇಳ್ತಾ ಇದ್ದೀರಾ, ಹೌದು. ಬಟ್ ಥ್ರೂಔಟ್ 12 ಮಂತ್ಸ್ ಕೂಡ ಅವ್ರಿಗೆ ಒಂದು ಟ್ಯಾಂಕರ್ ಹೋಗುತ್ತೆ, ಇನ್ನೊಂದು ಬರುತ್ತೆ, ಆ ಥರ ತುಂಬ ಯೂಸ್ ಮಾಡ್ಕೊ ಇಲ್ಲ. ಹಾಗಾದರೆ ಅವರು ಏನಂತಂದ್ರೆ, ಅವರು ಭಾಳ ಎಫೆಕ್ಟಿವ್ ಆಗಿ ರೈನ್ ವಾಟರ್ ಹಾರ್ವೆಸ್ಟಿಂಗ್ ನಿಜವಾಗ್ಲೂ ಏನಾದ್ರು ಮಾಡ್ಕೊಂಡಿದ್ದೆ ಆದರೆ ಆ ಒಂದು ಪ್ರಮಾಣನ ಅವರು ನಿಜವಾಗ್ಲೂ ಕಡಿಮೆ ಮಾಡ್ಕೋಬೋದು. ಯಾಕೆಂದ್ರೆ ರೂಫ್ ಏರಿಯಾ ಅಷ್ಟಿದ್ದೇ ಇರುತ್ತೆ. ಅವರು ಮಳೆ ನೀರು ಕೊಯ್ಲನ್ನು ಅಳವಡಿಕೆ ಮಾಡಿಕೊಂಡು ಸಪರೇಟ್ ಮಳೆ ನೀರು ಕೊಯ್ಲನ್ನು ಅವರು ಟ್ಯಾಂಕ್ ಮಾಡಿ, ನಮ್ಮ ಕಾವೇರಿ ನೀರನ್ನು ಜೊತೆಗಾರು ಮಿಕ್ಸ್ ಮಾಡ್ಬೋದು, ಇಲ್ಲಿ ಸಪ್ರೇಟೇ ಮಾಡ್ಕೊಂಡಿದ್ದು ಅವ್ರು ಬೇಕಾದ್ರೆ ಆ ನೀರನ್ನು ಎಲ್ಲ ಬಳಕೆಗೂ ಮಾಡ್ಕೋಬೋದು, ಎಕ್ಸೆಪ್ಟ್ ಕುಕ್ಕಿಂಗ್ ಆ್ಯಂಡ್ ಡ್ರಿಂಕಿಂಗ್. ಅಂದರೆ ಕುಕ್ಕಿಂಗ್ ಆ್ಯಂಡ್ ಡ್ರಿಂಕಿಂಗ್ ಯೂಸ್ ಮಾಡಬಾರ್ದು ಅಂತ ನಾನು ಹೇಳ್ತಾ ಇಲ್ಲ. ಅವ್ರ ಮನೆ ಒಳಗಡೆ ಫಿಲ್ಟರ್ ಇದ್ದು ಶುದ್ಧತೆ ಕರೆಕ್ಟಾಗಿದೆ ಅಂತ ಹೇಳಿದ್ರೆ ಆ ನೀರನ್ನ ಅವ್ರು ಎಲ್ಲದಕ್ಕೂ ಉಪಯೋಗಿಸ್ಕೋಬೋದು. ಬಟ್ ಅವರು ಏನಂತಂದರೆ ಎಫೆಕ್ಟಿವ್ ಆಗಿ ರೈನ್ ವಾಟರ್ ಹಾರ್ವೆಸ್ಟಿಂಗ್ ನಿಜವಾಗ್ಲೂ ಮಾಡಿಕೊಂಡು
ಪ್ಲಸ್ ಎಸ್ ಟಿ ಪಿನೋ ನೀರನ್ನು ಮಿತರ ಬಳಕೆ ಕರೆಕ್ಟಾಗಿ ಮಾಡಿಕೊಂಡ್ರೆ, ನೀವು ಹೇಳಿದ್ರಲ್ಲ ಹಿಂಗೆ ಒಂದು ಟ್ಯಾಂಕರ್ ಹೋಗುತ್ತೆ ಟ್ಯಾಂಕರ್ ಬರುತ್ತೆ ಅಂತ, ಅದನ್ನು ಸುಮಾರು ನನಗನ್ಸುತ್ತೆ 100 ಭಾಗನೇ ಕಡಿಮೆ ಮಾಡ್ಬೋದು. ಅದು 60 70 80 ಭಾಗ ಅಂತೂ ಕಡಿಮೆ ಮಾಡ್ಬೋದು, ನಿಜವಾಗ್ಲೂ ಕಡಿಮೆ ಮಾಡ್ಬೋದು. ಹಾಗಿದ್ರೆ ಇಟ್ ಈಸ್ ಎ ವೆರಿ ಟ್ರಿಕಿ ಸಿಚುಯೇಷನ್. ನೀವು ಇದನ್ನ ಲೈಸೆನ್ಸ್ ತಗೋಬೇಕಾದ್ರೆ, ಪರ್ಮಿಷನ್ ತಗೋಬೇಕಾದ್ರೆ ಕೆಲವು ಪ್ಯಾರಾಮೀಟರ್ಸ್ ಗೈಡ್ಲೈನ್ಸ್ ಎಲ್ಲ ಹಾಕಿರ್ತಾರೆ, ಅವರು ಹ್ಞೂ ಅಂತಾರೆ, ಎಲ್ಲ ಆಗಿ ಅಗ್ರಿಮೆಂಟ್ ಆಗಿರುತ್ತೆ. ಬಟ್ ಲೇಟರ್ ಆಗಿ ನಿಮ್ಮ ಕಡೆಯಿಂದ ಯಾವ ಥರ ಫಾಲೋ ಅಪ್ ಇರುತ್ತೆ? ಈ ಥರದ್ದೆಲ್ಲ ಗ್ಯಾಪ್ಸ್ ಇರುತ್ತೆ, ಲಕುನಾಸ್ ಇರುತ್ತೆ, ಲೂಪ್ ಹೋಲ್ಸ್ ಇರುತ್ತೆ. ಅಂದ್ರೆ ಈಗ ನಾವು ಅವ್ರಿಗೆ ನೀರು ಶಾರ್ಟೇಜ್ ಆಗ ಲಾರಿ ಒಡ್ಸ್ಕೋಬೇಡಿ ಅಂತ ನಾವು ಹೇಳಕ್ ಬರೋದು. ಅದು ಹೇಳಕ್ಕಾಗಲ್ಲ. ನೀವು ಹೇಳಿದ್ರೆಲ್ಲ ಕಡಿಮೆ ಆಗಿರಬಹುದು, ಅಥವಾ ವಾಟರ್ ಕೆಪಾಸಿಟಿ ಅದನ್ನ ಅದೇನಂತಂದ್ರೆ ಅವರು ಈಗ ನಮ್ದು ಈಗ ಉದಾಹರಣೆ ನಮ್ಮ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಏನಾಗಿದೆ, ಮೊದಲು ನಾವೇನು ಮಾಡಿದ್ವಿ, ರೂಫ್ ಏರಿಯಾನ ಈಗ 1 ಅಡಿಗೆ 2 ಲೀಟ್ರಷ್ಟು ನೀವು ಸ್ಟೋರ್ ಮಾಡಿ ಅಥವಾ ಹಿಂಗಿಸಿ, ಹೊರಗಡೆ ಜಾಗಕ್ಕೆ 1 ಲೀಟ್ರ್ ಅಂತ ಮೊದಲು ಮಾಡಿದ್ವಿ 2011 ಇಸ್ವಿನಲ್ಲಿ, ಅಂದರೆ 9ನೇ ಇಸ್ವಿನಲ್ಲಿ. 2021 ಏನು ಮಾಡಿದ್ವಿ, 6 ಲೀಟ್ರು ಒಂದು ಸ್ಕ್ವೇರ್ ಫೀಟ್ಗೆ ನೀವು ಇದನ್ನು ನೀರು ಮಾಡ್ಕೊಳ್ಳಿ ಅಂತ ಜಾಸ್ತಿ ಮಾಡಿದ್ವಿ. 3 ಲೀಟ್ರ್ ಹೊರಗಡೆ ಹೊರಭಾಗದಕ್ಕೆ ಅಂತ ಮಾಡಿದ್ವಿ ನಾವು. ಆದರೆ ಇನ್ನೂ ಈಗ ಹೇಳಿದ್ವಿ, ನೀವು ಮೊನ್ನೆ ಮಳೆ ಜೋರಾಗಿ ಬಂತು ಅಂತ, ಆ ಟೈಮ್ನಲ್ಲಿ ಇದಕ್ಕಂತನೂ ಜಾಸ್ತಿ ಸಿಗುತ್ತೆ ನೀರು. ಹೌದು. ಹಾಗಾಗಿ ಅವರೇನು ಮಾಡಬೇಕು ಅಂತ ಹೇಳಿದ್ರೆ ಅವ್ರಿಗೆ ಪೂರ್ತಿ ಗೊತ್ತಾಗುತ್ತೆ ರೂಫ್ ಏರಿಯಾಗೆ. ಈಗ ಅದಕ್ಕೆ ಕೆಲವರು ಎಷ್ಟೋ ಮನೆಗಳಲ್ಲಿ ನಿಮಗೆ ಸುಮಾರು ಅವರು 50,000 1,50,000 ಲೀಟ್ರನ್ನ ಮಾಡ್ಕೊಂಡಿರುವಂಥವ್ರು ಇದ್ದಾರೆ. ಅಂದರೆ ದೊಡ್ಡ ದೊಡ್ಡ ಮನೆಗಳು ನಾನು ಹೇಳ್ತಾ ಇರೋದು, ಮಾಡಿಕೊಂಡು ಅದನ್ನು ಪೂರ್ಣ ಪ್ರಮಾಣದ ರೈನ್ ವಾಟರ್ನ ಸ್ಟೋರ್ ಮಾಡಿಕೊಂಡು ಅವ್ರು ಮಾಡ್ಕೊಳ್ಳುವಂಥದ್ದು ತುಂಬಾ ಇದೆ. ಅಂದ್ರೆ ಆ ರೀತಿ ಅವರು ಅದನ್ನ ಎಕ್ಸ್ಟೆಂಡ್ ಮಾಡ್ಕೋಬೇಕು, ಯಾರೋ ಅಪಾರ್ಟ್ಮೆಂಟ್ನವರು ಮಾಡ್ಕೊಂಡು. ಇದು ಪಿರಿಯಾಡಿಕಲ್ ಚೆಕಿಂಗ್ ಇರುತ್ತಾ ಈ ತರ ಏನಾದ್ರೂ ಏನದು, ಐ ಮೀನ್ ಎಕ್ಸೆಸ್ ಯೂಸ್ ಆಫ್ ಟ್ಯಾಂಕ್ ವಾಟರ್ ಅಂತ ಇರಬೇಕಾದ್ರೆ ನಿಮ್ದೇನಾದ್ರೂ ಒಂದು ಇಲ್ಲ ನಾವು ಟ್ಯಾಂಕರ್ ಬಗ್ಗೆ ನಾವೇನು ಅವ್ರಿಗೆ ಹೇಳಕ್ ಹೋಗಲ್ಲ. ಬಟ್ ಇವಾಗ ಅದಕ್ಕೆ ನಮ್ದೇನಾಗಿದೆ ಅಂತ ಹೇಳಿದ್ರೆ ಹೆಂಗ್ ಮಾಡ್ತೀರಾ ಪಾಲಿಸಿನ? ಅಲ್ಲ ಯಾವುದನ್ನ, ಇವಾಗ ನೀವು ಲೆಟಸ್ ಸೇ ಸಮ್ ಎಕ್ಸ್ ಅಪಾರ್ಟ್ಮೆಂಟ್, ಅದರಲ್ಲೊಂದು 5,000 3,000 ಇದು ಫ್ಲಾಟ್ಸ್ ಇರುತ್ತೆ ಅಂತ ಇಟ್ಕೊಳ್ಳಿ. ನಿಮ್ಮ ಹತ್ರ ಪರ್ಮಿಷನ್ ತಗೋಬೇಕಾದ್ರೆ ಯಾವ್ದೋ ಒಂದು ಡಯಾಮೀಟರ್ ಏನೋ ಹೇಳಿರ್ತಾರೆ, ಹೀಗೆ ಅಂತೆಲ್ಲ ಹೇಳಿರ್ತಾರೆ. ಅಲ್ಲಿಗೆ ಅಫಿಷಿಯಲಿ ದೇ ಆರ್ ಕರೆಕ್ಟ್, ಪೊಲಿಟಿಕಲಿ ದೇ ಆರ್ ಕರೆಕ್ಟ್. ಬಟ್ ಪ್ರಾಕ್ಟಿಕಲಿ ಅಂತ ಬಂದಾಗ ಮೇ ಬಿ 1 ವರ್ಷದೊಳಗೆ ಅದು ಅವ್ರಿಗೆ ಗೆಸ್ಟೇಷನ್ ಪೀರಿಯಡ್ ಆಗುತ್ತೆ, ಪ್ರೊಬೇಷನರಿ ಪೀರಿಯಡ್ ಆಗುತ್ತೆ. ಮೇ ಬಿ ಆಫ್ಟರ್ ಇಯರ್ ಆರ್ 2 ನಿಧಾನವಾಗಿ ಅವರು ವಾಟರ್ ಕನ್ಸಂಪ್ಷನ್ ಜಾಸ್ತಿ ಆಗ್ತಾ ಹೋಗುತ್ತೆ. ಅಂತ ಟೈಮ್ನಲ್ಲಿ ನೀವು ಹೇಳಿದ್ರಲ್ಲ, ಅವರು ಸಣ್ಣದಾಗಿ ಮಾಡಿರಬಹುದು, ಈ ತರದ್ದು ಆಗಿರಬಹುದು. ಇಲ್ಲ ಸಣ್ಣದಾಗಿ ನಾನು ಮಾಡಿದ್ರೆ ಅಂತ ಹೇಳಲಿಲ್ಲ. ಈಗ ರೂಫ್ ಏರಿಯಾ ಉದಾಹರಣೆ 30-40 ಸೈಟು ಅಂತ ಹೇಳಿದ್ರೆ ಮೇಲ್ಗಡೆ ರೂಫ್ ಏರಿಯಾ 100 ಸ್ಕ್ವೇರ್ ಮೀಟರ್ ಬರುತ್ತೆ. ಲಿಟ್ರಲಿ ರೂಫ್, ಹೌದು ಲಿಟ್ರಲ್ ರೂಫೇ ನಾನು ಹೇಳಿಕ್ಕೆ. ನೀವು ಮಳೆ ನೀರು ಕೊಯ್ಲನ್ನ ಅಳವಡಿಸ್ಕೋಬೇಕಾದ್ರೆ ಅದೇನೆ ತಾನೆ ರೂಫೇನೆ. ಅದು ಬಿಟ್ಟರೆ ಹೊರಭಾಗ ಹರಿಯುವಂಥದ್ದು 2 ಬರೋದು ನೀರು. ಅಂದರೆ ಈಗ ಅಪಾರ್ಟ್ಮೆಂಟೇ ಬಂದರೆ ಹೊರಭಾಗ ನೀರು ಬರ್ತದೆ. ಅದನ್ನು ನಾವೇನು ಮಾಡಬೇಕು, ಅದಕ್ಕೇನು ಹೇಳ್ತಾರೆ, ರನ್ ಆಫ್ ಅಂತ ಏನು ಹೇಳ್ತೀವಲ್ವಾ. ಅಂದರೆ ಈಗ ಕಾರು ಹೋಗೋಂಥ ಜಾಗ ಏನು ಓಪನ್ ಸ್ಪೇಸ್ ಏನಿರುತ್ತೆ, ಅದನ್ನು ಓಪನ್ ಸ್ಪೇಸ್ ಏನಿರುತ್ತೆ, ತೆರೆದ ಜಾಗ ಏನಿರುತ್ತೆ, ಆ ಜಾಗದಿಂದ ಬರುವಂಥ ನೀರನ್ನು ಅವರು ಹಿಂಗಿಸ್ಬೋದು, ಏನು ತೊಂದರೆ ಏನಿಲ್ಲ. ಹಿಂಗಿಸ್ದಾಗ ಏನಾಗುತ್ತೆ ಅಂದರೆ ಅವರಿಗೆ ಬೋರ್ವೆಲ್ಲಲ್ಲಿ, ಆ ಲೊಕೇಶನ್ ಇರುವಂಥ ಬೋರ್ವೆಲ್ಲಲ್ಲಿ ಹಿಂಗೋದ್ರಿಂದ ಅವರಿಗೆ ನೀರು ನಮಗೆ ಸಾಕಷ್ಟು ಅವರಿಗೆ ಸಿಗುತ್ತೆ. ಅದು ಒಂದು ಪಾರ್ಟ್. ಅಂದ್ರೆ ಇದು ಮನೆ ಟು ಮನೆ ಡಿಫರ್ ಆಗುತ್ತೆ. ಹೌದೌದು, ಒಂದೊಂದು ಅದನ್ನೇ ಅಲ್ಲಲ್ಲ, ಇದು ಒಂದೊಂದಕ್ಕೂ ವ್ಯತ್ಯಾಸ ಆಗುತ್ತೆ. ಒಂದು ಮಳೆ ನೀರನ್ನ ಏನು ರೂಫ್ ಮೇಲೆ ಬೀಳುತ್ತೆ ಅದನ್ನು ಹೊರಗಡೆ ಕಳಿಸೋದಕ್ಕೋಸ್ಕರ ನಾವೇನು ಮಾಡಿರ್ತೀವಿ ಅಂತ ಹೇಳಿದ್ರೆ ರೈನ್ ವಾಟರ್ ಪೈಪ್ ಹಾಕಿರ್ತೀವಿ. ಅದು ನೀರು ಹೊರಗಡೆ ಹೋಗುತ್ತೆ. ಅದನ್ನು ನಾವೇನು ಮಾಡ್ತೀವಿ, ಆ ಪೈಪ್ಗೆ ಒಂದು ಫಿಲ್ಟರ್ ಹಾಕಿ ಫಿಲ್ಟರ್ ಮುಖಾಂತರ ನೀರನ್ನ ಸ್ಟೋರ್ ಮಾಡ್ಕೋಬೇಕು. ಅಂದರೆ ಸ್ಟೋರೇಜ್ ಮಾಡೋದು ಕೆಳಗಡೆನೆ, ಮೇಲ್ಗಡೆ ನಾವೇನು ಮಾಡಲ್ಲ. ಬಂದಿದ್ದ ನೀರು ಕೆಳಗಡೆಗೆ ಬರುತ್ತೆ. ಕ್ಯಾಲ್ಕುಲೇಟ್ ಮಾಡೋದು ರೂಫ್ ಏರಿಯಾ. ಅಂದರೆ ಉದಾಹರಣೆ 100 ಸ್ಕ್ವೇರ್ ಮೀಟರ್ ರೂಫ್ ಇದೆ ಅಂತ ಹೇಳಿದ್ರೆ ನೀವು ಇದನ್ನು ಕೆಳಗಡೆ ಸ್ಟೋರ್ ಮಾಡಬೇಕಾದ್ರೆ 6,000 ಲೀಟ್ರಷ್ಟು ನೀರನ್ನು ನೀವು ಒಂದು ಸಂಪನ್ನು ಮಾಡಿರಬೇಕು. ಅಂದರೆ ರೂಫಿಂದ ಪೈಪ್ ಮುಖಾಂತರ ಬಂದು ಸ್ಟೋರ್ ಆಗುತ್ತೆ. ಅಂದರೆ 6,000 ಲೀಟ್ರ್ ಮಿನಿಮಮ್ ಮಾಡಬೇಕು ಅಂತ ನಾವು ಹೇಳಿದ್ದೀವಿ. ಆದರೆ ನೀವು ಇನ್ನೂ ಎಫೆಕ್ಟಿವ್ ಆಗಿ ಮಾಡಬೇಕು ಅಂತ ಹೇಳಿದ್ರೆ 10,000 ಲೀಟ್ರ್ 12,000 ಲೀಟ್ರ್ ಮಾಡ್ಕೋಬಹುದು, ತಪ್ಪೇನೂ ಇಲ್ಲ. ಇಲ್ಲಿ ಫೌಂಡೇಶನ್ಗೆ ಮತ್ತೆ ಇದು ವಾಟರ್ ಕಲೆಕ್ಷನ್ಗೆ ಸಂಬಂಧನೇ ಬರಲ್ಲ. ಯಾಕೆಂದ್ರೆ ಸಂಪನ್ನ ಈಗ ಯಾರೇ ಒಂದು ಮನೆಯಲ್ಲಿ ಮಾಡ್ಬೇಕಾದ್ರೂ 6,000 8,000 ಲೀಟ್ರ್ ಸಂಪ್ ಮಾಡೇ ಮಾಡ್ತಾರೆ. ಆದರೆ ರೈನ್ ವಾಟರ್ ಸ್ಟೋರ್ ಮಾಡ್ಕೋಬೇಕು ಅಂತಂದಾಗ ಅವ್ರು ಜಾಸ್ತಿ ಮಾಡಬೇಕಾಗತ್ತೆ. 10,000-15,000 ಮಾಡ್ಬೋದು. ಬೇಕಾದ್ರೆ ಬೈಫರ್ಕೇಶನ್ ಮಾಡಿಕೊಂಡು ರೈನ್ ವಾಟರ್ ಸಪ್ರೇಟು, ಕಾವೇರಿ ವಾಟರ್ ಸಪ್ರೇಟ್ ಬೇಕಾದ್ರೂ ಮಾಡ್ಕೋಬಹುದು, ತೊಂದರೆ ಏನಿಲ್ಲ. ಆದರೆ ನಮ್ಮ ಇದ್ರ ಪ್ರಕಾರ ಏನೋ ಗೈಡ್ಲೈನ್ಸ್ ಪ್ರಕಾರ ರೈನ್ ವಾಟರ್ ಸ್ಟೋರ್ ಮಾಡೋದಕ್ಕೆ 6,000 ಲೀಟ್ರ್ ಬೇಕೇ ಬೇಕು.
6,000 ಲೀಟ್ರ್ ಮಿನಿಮಮ್ಮು 30-40 ಸೈಟ್ ಇತ್ತು, 100 ಸ್ಕ್ವೇರ್ ಮೀಟ್ರ್ ಎಕ್ಸಾಂಪಲ್ ನಿಮ್ಗೆ ಹೇಳ್ತಾ ಇರೋದು. ಆ ಥರದ ಅಪಾರ್ಟ್ಮೆಂಟಲ್ಲಿ ನಿಮಗೆ 5,000 ಸ್ಕ್ವೇರ್ ಮೀಟ್ರ್ ಇರ್ಬೋದು. ಅವಾಗ 5,000 ಇಂಟು ನಿಮಗೆ ಸ್ಕ್ವೇರ್ ಮೀಟ್ರ್ ಬಂದಾಗ ಇಂಟು 60 ಲೀಟ್ರ್ ಎಷ್ಟು ಬರ್ತದೆ ಅಷ್ಟು ದೊಡ್ಡ ಸಂಪನ್ನು ಅವ್ರು ಮಾಡಬೇಕು, ಅಂದರೆ ಮಾಡಿರ್ತಾರೆ ಅದನ್ನು. ಆದ್ರೂ ಸಹ ಅವ್ರಿಗೆ ಸಾಕಾಗಲ್ಲ ಅಂತ ಹೇಳಿದ್ರೆ ಸಂಪ್ ಕೆಪಾಸಿಟಿನ ಜಾಸ್ತಿ ಮಾಡಬೇಕು. ಆ ಥರದ್ದು ಮಾಡೋವಂಥ ಸುಮಾರು ಅಪಾರ್ಟ್ಮೆಂಟ್ಗಳಿದೆ. ಇವನ್ ಅವ್ರ ಹತ್ರ ಮೀಟಿಂಗ್ ಮಾಡಿದಾಗ್ಲೂ ನಾವು ಇವಾಗ ಸೆಲ್ಫ್ ಸಸ್ಟೈನ್ ಆಗಿದ್ದೀವಿ ಸರ್, ಅದನ್ನು ಜಾಸ್ತಿ ಮಾಡ್ಕೊಂಡಿದ್ದೀವಿ ಅಂತಲೂ ಬಂದು ಹೇಳಿದ್ದಾರೆ. ಇದರಲ್ಲಿ ಏನಾದ್ರು ನಿಮಗೆ ಡೌಟ್ ಇದ್ದರೆ ಕೇಳಿ. ಓಕೆ, ಇವಾಗ ಇಂಡಿವಿಜುವಲ್ ಹೌಸಸ್ 30-40 60-40 ಆ ಥರದ್ದೆಲ್ಲ ಹೇಳಾರಲ್ಲ, ಅಂಥ ಮನೆಗಳಲ್ಲಿ ಇವಾಗ ಹಳೆ ಮನೆ ಕೆಲವರು ಫುಲ್ ಸೈಟ್ ಕಟ್ಟಿಸ್ಬಿಟ್ಟಿರ್ತಾರಲ್ಲ, ಅಂಥದ್ದೇನಾಗುತ್ತೆ? ಅಲ್ಲ, ಫುಲ್ ಸೈಟ್ ಕಟ್ಟಿದ್ರೂ ರೂಫ್ ಏರಿಯಾನೇ ನಾವು ತಗೊಳ್ಳೋದು. ಅಲ್ಲಿ ಜಾಗ ಪಕ್ಕದಲ್ಲಿ ಸಂಪ್ ಕಟ್ಟೋದಕ್ಕೆ ಜಾಗ ಇರಬೇಕಲ್ಲ? ಅಲ್ಲ, ಸಂಪ್ ಕಟ್ಟೋದಕ್ಕೆ ಅವ್ರು ಮಾಡ್ಕೋಬೇಕಾಗತ್ತೆ ಅಷ್ಟೇನೆ. ಅವ್ರು ಅದನ್ನು ಮಾಡ್ಕೊಳ್ಳೇಬೇಕು. ಒಂದು ಹಳೆ ಮನೆ 60-40 ಆ್ಯಂಡ್ ಎಬೋ ಇದ್ದರೆ ನಮಗೆ ಕಂಪಲ್ಸರಿ ಇದೆ, ಏನು ಅವ್ರು ರೈನ್ ವಾಟರ್ ಹಾರ್ವೆಸ್ಟಿಂಗ್ ಮಾಡ್ಕೊಳ್ಳೇಬೇಕು ಅಂತ. ಹೊಸ ಮನೆ ಏನಾದರೂ ಅವ್ರು ಕಟ್ಟಬೇಕು ಅಂದಾಗ 30-40 ಇದ್ದರೆ ಅವ್ರು ಕಟ್ಟಬೇಕು. ಹಳೆ ಮನೆ 30-40 ಕಂಪಲ್ಸರಿ ಇಲ್ಲ. ಹೊಸದಾಗಿ ಮನೆ ಕಟ್ಟಿಸ್ಬೇಕು ಅಂತಂದ್ರೆ 30-40 ಸೈಟ್ಗಿಂತ ಎಬೋ, ಅದಕ್ಕಿಂತ ಕಡಿಮೆ ಇರೋರಿಗಿಲ್ಲ. ಅಂದರೆ 108 ಸ್ಕ್ವೇರ್ ಮೀಟ್ರ್ ಅಂತ ಏನು ಹೇಳ್ತೀವಲ್ವಾ, ಆ ಸೈಟಲ್ಲಿ ಅವ್ರು ಏನಾದ್ರು ಮನೆ ಕಟ್ತೀವಿ ಅಂತ ಹೇಳಿದ್ರೆ ಆ ಮನೆಗೆ ಅವರು ರೈನ್ ವಾಟರ್ ಹಾರ್ವೆಸ್ಟಿಂಗನ್ನು ನಮ್ಮ ಪ್ರಕಾರ ಮಾಡಿದ್ರೆ ಮಾತ್ರ ಅವರಿಗೆ ಕಾವೇರಿ ಕನೆಕ್ಷನ್ ಸಿಗುತ್ತೆ, ಇಲ್ಲವ್ರು ಸಿಕ್ಕಲ್ಲ. ಓಕೆ, ಇವಾಗ ಇದು ತುಂಬ ಟೆಕ್ನಿಕಲ್ ಆಗಿದೆ. ಈಗ ನಾವೇನೋ ನಮ್ಮ ಮನೆ ಖಾಲಿ ಸೈಟ್ ಏನೋ ಎಷ್ಟೋ ಇದೆ ಅಂತ ಹೇಳ್ತೀವಿ. ಫಸ್ಟ್ ನಾವು ಇಂಜಿನಿಯರ್ ಹತ್ರ ಹೋಗೋದಕ್ಕಿಂತ ಮುಂಚೆ ಆರ್ಕಿಟೆಕ್ಟ್ ಹತ್ರ ಹೋಗ್ತೀವಿ. ಆಯಿತು, ಇವಾಗ ಅವ್ರಗಳಿಗೂ ಕೂಡ ನೀವೆಲ್ಲಾನು ಈ ವಿಷಯ ಪೂರ್ತಿ ಗೊತ್ತಿದೆ, ಅವರು ನಮಗೆ ಗೈಡ್ ಮಾಡ್ತಾರೆ, ಪೂರ್ತಿ ಗೊತ್ತಿದೆ ಅವ್ರಿಗೆ. ಅಂದರೆ ಇದು ಕಾಮನ್ ಆಗಿ ಇದು ಗೊತ್ತಿರೋದು ಸುಮಾರು 10-12 ವರ್ಷ ಆಗಿರೋದ್ರಿಂದ ಅವ್ರಿಗೆಲ್ರಿಗೂ ಗೊತ್ತಿದೆ. ಅದನ್ನ ನೋಡೇ ನಿಮ್ಗೆ ಹೇಳ್ತಾರೆ ರೈನ್ ವಾಟರ್ ಸಂಪ್ ಇಷ್ಟು ಮಾಡಿ ಅಂತ ಅವರೇ ಹೇಳ್ತಾರೆ, ಗೈಡ್ ಮಾಡ್ತಾರೆ. ಹೌದೌದು, ಗೈಡ್ ಮಾಡೇ ಮಾಡ್ತಾರೆ, ಮಾಡಲೇಬೇಕು. ಅವ್ರಿಗೆ ಗೊತ್ತು ಇದೆ ಅದು ಈ ರೀತಿ ರೈನ್ ವಾಟರ್ ಹಾರ್ವೆಸ್ಟಿಂಗ್ ನೀವು ಮಾಡ್ಕೊಳ್ಳೇಬೇಕು ಅಂತಾನೆ ಹೇಳ್ತಾರೆ. ಬಟ್ ಹಳೆ ಮನೆದು ನೀವು 30-40 ಸೈಟ್ಗಿಂತ ಜಾಸ್ತಿ ಇದ್ದು ಕಟ್ಟಾಗಿರ್ತದೆ, ಇಲ್ಲ ಅವರಲ್ಲಿ ನೋಡಿಕೊಂಡು ಎಕ್ಸ್ಟೆಂಡ್ ಮಾಡ್ಕೋಬೇಕಾಗುತ್ತೆ ಅಷ್ಟೇನೆ. ಎಕ್ಸ್ಟೆಂಡ್ ಮಾಡಿಕೊಂಡು ಎಷ್ಟೋ ನಿಮಗೆ ನಾವು ಒಂದು ನಿದರ್ಶನ ಎಲ್ಲಿಂದ ನೋಡ್ತಾ ಇದ್ದೆ ನಾನು, 20-30 ಸೈಟ್ನಲ್ಲಿ ಅವ್ರು ನೀರಿಗೋಸ್ಕರನೇ ಹಾಲಲ್ಲೇ ದೊಡ್ಡ ಸಂಪ್ ಮಾಡ್ಕೊಂಡಿದ್ದಾರೆ. ಅಂದರೆ ಅವ್ರಿಗೇನಂದ್ರೆ ಆ ಕಾಳಜಿ ಅವರಿಗೆ ಅಷ್ಟೇನೆ. ಹಾಲಲ್ಲೇ ಸಂಪ್ ಮಾಡಿಕೊಂಡು 10,000 ಲೀಟರ್ ಸಂಪನ್ನು ಮಾಡಿಕೊಂಡು ಅವ್ರು ಕಂಪಲ್ಸರಿ ಇಲ್ಲದೆ ಹೋದ್ರು ಸಹ ಸಂಪ್ ಮಾಡಿಕೊಂಡು ನೀರನ್ನು ಸ್ಟೋರ್ ಮಾಡಿಕೊಂಡು ಆ ನೀರನ್ನ ಬಳಕೆ ಮಾಡ್ತಾರೆ. ಶಿವಕುಮಾರ್ ಅವ್ರ ಬಗ್ಗೆ ಹೇಳ್ತಾ ಇರೋದಾ? ಅಂದರೆ ಶಿವಕುಮಾರ್ ಅವ್ರದ್ದು ಬೇರೆ. ಶಿವಕುಮಾರ್ ಅವ್ರ ಮನೆಯಲ್ಲಿ ಏನಂತಂದ್ರೆ ಅವ್ರು ಸುಮಾರು 50,000 ಲೀಟರ್ ಸಂಪ್ ಮಾಡಿದ್ದಾರೆ. ಮಾಡಿ ಅವರು ಯಾವುದೇ ಒಂದು ಈಗ ಕಾವೇರಿ ಸಂಪರ್ಕನೂ ತೊಗೊಂಡಿದ್ದನ್ನು ಅವ್ರು ಕ್ಯಾನ್ಸಲ್ ಮಾಡಿಕೊಂಡ್ರು. ಇವಾಗ ಅವ್ರು ಪೂರ್ತಿ ಕಂಪ್ಲೀಟ್ ಮಳೆ ನೀರನ್ನೇ ಅವ್ರು ಪೂರ್ತಿ 365 ಮಳೆ ನೀರಲ್ಲೇ ಇದು ಮಾಡ್ತಾರೆ. ಹಾಗಾಗಿ ಏನೂ ಅವರಿಗೆ ಇದಿಲ್ಲ. ಆ ಥರದ್ದು ತುಂಬ ಮನೆಗಳಿವೆ ಇವಾಗ. ಯಾರು ಈ ಶಿವಕುಮಾರ್ ಅಂತ ನಿಮಗೆ ಕ್ವಶನ್ ಬಂತು ಅಂದರೆ ಗೂಗಲ್ ಮಾಡಿ ಸಿಗತ್ತೆ. ಅವರು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಅಲ್ಲಿ ಪ್ರೊಫೆಸರು. ನೀರ್ ಬಗ್ಗೆ ಅವರು ಬರೀ ಪ್ಯಾಷನೇಟ್ ಆಗಿಲ್ಲ, ಇವಾಗ ಇವ್ರು ಹೇಳ್ತಾ ಇದ್ದಾರಲ್ಲ ಮಂಜುನಾಥ್ ಅವರು, ಆ ಥರ ಅವ್ರ ಮನೆಯನ್ನ ಕಂಪ್ಲೀಟ್ಲಿ ಎಷ್ಟೋ ವರ್ಷಗಳಿಂದ ದುಡ್ಡೇ ಕಟ್ತಾ ಇಲ್ಲ, ಮತ್ತೆ ಜಲಮಂಡಲಿಯಿಂದ ನೀರು ತಗೋತಾ ಇಲ್ಲ. ಅವ್ರ ಬಗ್ಗೆ ನಿಮ್ಗೆ ಜಾಸ್ತಿ ಗೊತ್ತಿದೆ, ಒಂಚೂರು ಹೇಳಿ. ಅಲ್ಲ, ಅವರು ಈವನ್ ನಮ್ಮ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಥೀಮ್ ಪಾರ್ಕ್ ಮಾಡುವಾಗ್ಲೂ ಅವರಿಂದನೂ ನಾವು ಭಾಳ ಟೆಕ್ನಿಕಲ್ ಇದನ್ನೆಲ್ಲ ಸಹಾಯವನ್ನು ತೊಗೊಂಡ್ವಿ. ಹಾಗಾಗಿ ಅವರ ಒಂದು ಇದ್ರ ಮೇಲೆ ಅಂದರೆ ಅವ ಕರ್ನಾಟಕ ಸ್ಟೇಟ್ ಫಾರ್ KSCST ಅಂತ ಬರ್ತದೆ, ಆ ಒಂದು ಇದರಲ್ಲಿ ಅವರು ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾಯಿದ್ರು ಅವರು. ಆವಾಗ ನಮ್ಮ ಥೀಮ್ ಪಾರ್ಕ್ ಮಾಡಿದಾಗ ಹೊರಗಡೆ ಇರುವಂಥ ಎಲ್ಲ ಇದನ್ನು ಅವ್ರದನ್ನು ಸುಮಾರು ಮಳೆ ನೀರು ಕೊಯ್ಲು ಬಗ್ಗೆ ಹಿಂಗೋ ಗುಂಡಿ ಇರ್ಬೋದು, ಸ್ಟೋರೇಜ್ ಇರ್ಬೋದು, ಆಮೇಲೆ ನಮ್ಮದು ರನ್ ಆಫ್ ಇರ್ಬೋದು, ಅಂದರೆ ರನ್ ಆಫನ್ನು ತಡೆಯೋದು ಯಾವ ರೀತಿ ಅಂತ ಚೆಕ್ ಬಂಡ್ಸ್ ಇರ್ಬೋದು, ಅದನ್ನೆಲ್ಲದನ್ನು ಅವ್ರು ನಮಗೆ ಸಹಾಯ ಮಾಡಿದ್ದಾರೆ. ಆಮೇಲೆ ಅವ್ರ ಮನೆಯಲ್ಲಿ ನಾನು ಆಗಲೇ ಹೇಳಿದಾಗೆ ಅವರು ಪೂರ್ತಿ ರೈನ್ ವಾಟರ್ ಹಾರ್ವೆಸ್ಟಿಂಗನ್ನು ಪೂರ್ಣ ಪ್ರಮಾಣದಲ್ಲಿ ಮಾಡಿಕೊಂಡು ಅವರು ಇವತ್ತಿಗೂ ಸಹ ಅವರು ಮಳೆ ನೀರಿನಲ್ಲೇ ಕಂಪ್ಲೀಟ್ ಎಲ್ಲ ಬಳಕೆನೂ ಅವ್ರ ಮನೆ ಮಾಡ್ತಾ ಇದ್ದಾರೆ. ಅವ್ರಿಗೆ ಇದುವರೆಗೂ ಅವ್ರು ಯಾವುದೇ ಒಂದು ಕಾವೇರಿ ಸಂಪರ್ಕನ ಪಡೆದಿಲ್ಲ ಅವರು. ಓಕೆ, ಅವ್ರದ್ದು ಗೂಗಲ್ ಮಾಡಿ ಡೀಟೇಲ್ಸ್ ಸಿಗುತ್ತೆ, ಬೇಕಿದ್ರೆ ಅವ್ರ ಮನೆ ಕೂಡ ನೀವು ಹೋಗಿ ನೋಡ್ಬೋದು. ವಿಜಯನಗರದಲ್ಲಿದೆ ಮನೆಯೂ ಸಹ ಅವ್ರು ನೋಡ್ಬೋದು. ಆಮೇಲೆ ಈ ಥರದ್ದನ್ನು ಅವರು ಅಂದರೆ ಈ ಥರ ಮನೆ ಹೌದೌದು ಹೇಳ್ತಾರೆ. ಆಮೇಲೆ ಈ ಥರ ಮನೆಗಳನ್ನು ತುಂಬ ಜನ ಬೆಂಗಳೂರಿನಲ್ಲಿ ಇವಾಗ ಮಾಡ್ಕೊಂಡಿದ್ದಾರೆ. ಯಾಕೆ ಅಂತ ಹೇಳಿದ್ರೆ ಅವರಿಗೆ ನೀರಿನ ಇಲ್ಲಿದು ಬವಣೆ ಅನ್ನೋದಕ್ಕಿಂತ ನೀರಿನ ಪ್ರಾಮುಖ್ಯತೆ ನಮ್ಗೆ ಬೇಕೇ ಬೇಕು ಅಂತಂದಾಗ ನಾವು ಬೇರೆದಕ್ಕೆ ಅವಲಂಬಿತರಾಗಬಾರ್ದು ಅಂತ ಅಂದ್ಕೊಂಡು ಸುಮಾರು ಜನ ಆ ರೀತಿ ಇವಾಗ ಮಾಡ್ಕೊಂಡಿರೋ ನಿದರ್ಶನ ತುಂಬ ಇದೆ. ಹಾಗಾಗಿ ಏನೂ ತೊಂದರೆ ಏನಿಲ್ಲ. ಆಮೇಲೆ ಇನ್ನೂ ಒಂದು ಏನಂತ ಹೇಳಿದ್ರೆ, ನನಗೆ ಆ ಲೇಔಟ್ ಹೆಸರು ಮರ್ತೋಗಿದೆ. ವೈಟ್ ಫೀಲ್ಡಲ್ಲಿ ಸುಮಾರು ಅದೊಂದು 30 ಎಕರೆ ಇರುವಂಥದ್ದು ಒಂದು 300 ಸೈಟ್ ಇದೆ ಅಂತ ಅಂದ್ಕೊಂಡಿದ್ದೀನಿ. ಅಲ್ಲಿ ಅವರು ಪೂರ್ಣ ಪ್ರಮಾಣ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಮಾಡಿಕೊಂಡು
ಯಾವುದೇ ಒಂದು ಇದನ್ನು ಹೊರಗಿನಿಂದ ತಗೊಳ್ತಾ ಇಲ್ಲ. ಯಾಕೆ ನೀವು ಅದಕ್ಕೆ ನಾನು ನಿಮ್ಗೆ ಉದಾಹರಣೆ ಹೇಳಿ, ನೀವು ಅಪಾರ್ಟ್ಮೆಂಟ್ ಎಲ್ಲ ಹೇಳಿದ್ರಲ್ಲ, ಅವ್ರದ್ದು ಸುಮಾರು ಒಂದು 4 ಬೋರ್ವೆಲ್ ಇರಬೇಕು ಅನಿಸುತ್ತೆ. ಅದು ಪೂರ್ಣ ಪ್ರಮಾಣದಲ್ಲಿ ಅವರು ಕಂಪ್ಲೀಟ್ ಹಿಂಗೋಗುಂಡಿ ಮಾಡಿರೋದ್ರಿಂದ, ಅಂದರೆ ಬರೋವಂಥ ಡ್ರೈನಲ್ಲಿ ಅದನ್ನು ತಾಂತ್ರಿಕವಾಗಿ ಆ ಸಿಲ್ಟ್ ಎಲ್ಲ ಅದನ್ನು ಸಪ್ರೇಟ್ ಆಗೋ ರೀತಿ ಹೋಗಿ ನೀರು ಮಾತ್ರ ಹಿಂಗೋಗುಂಡಿಗೆ ಹೋಗುವಂಥರ ಮಾಡಿಕೊಂಡು ಅಲ್ಲಿ ಯಾವುದೇ ಬೋರ್ವೆಲ್ ಇದುವರೆಗೂ ನೀರು ಕಡಿಮೆ ಆಗಿಲ್ಲ. ಅಂದರೆ ಆ ರೀತಿ ಅವರು ಮಾಡ್ಕೊಂಡಿದ್ದಾರೆ. ಅಲ್ಲಿ ಅವರಿಗೆ ಇದುವರೆಗೆ ನನಗೆ ಆ ಲೇಔಟ್ ಹೆಸರು ನನ್ನ ಜ್ಞಾಪಕ ಬರ್ತಾ ಇಲ್ಲ. ಈಸ್ಟ್ ಬೆಂಗಳೂರು ವೆಸ್ಟ್ ಇದರಲ್ಲಿ. ಅಂದರೆ ಯಾರಿಗದು ತೊಂದರೆ ಇದೆಯೋ ಅದನ್ನು ನಿಜವಾಗ್ಲೂ ಮಾಡ್ಕೊಂಡಿದ್ದಾರೆ. ಅಂದರೆ ಅವ್ರು ಲೇಔಟ್ ಮಾಡೋವಾಗಲೇ ಒಂದು ಇದರಲ್ಲಿ ಅವರು ನಿರ್ಮಾಣ ಮಾಡ್ಕೊಂಬಿಟ್ರೆ ನೀರು ಯಾವುದೇ ಕಾರಣಕ್ಕೂ ತೊಂದರೆ. ಆಮೇಲೆ ಆ ಲೇಔಟಿಂದ ಒಂದು ಡ್ರಾಪ್ ನೀರು ಹೊರಗಡೆಗೆ ಬರಲ್ಲ, ಮಳೆ ನೀರು. ಅಂದರೆ ರೈನ್ ವಾಟರ್ನು ಮನೆಗಳಲ್ಲಿ ಎಲ್ಲರೂ ಮಾಡ್ಕೊಂಡಿದ್ದಾರೆ. ಆಮೇಲೆ ಏನು ಹೊರಗಡೆ ಡ್ರೈನಿಂದ ಬರ್ತದೋ ಪೂರ್ತಿ, ನೀವು ಹೇಳಿದ್ರಿ ರಸ್ತೆಯಲ್ಲಿ ಬರುತ್ತೆ ಅಂತಾರಲ್ಲ, ಆ ನೀರನ್ನು ಸಹ ಪೂರ್ತಿ ಅವರು ನೀರನ್ನು ಹಿಂಗೋಗುಂಡಿ ಮಾಡಿ ಆ ಹಿಂಗೋಗುಂಡಿಯಿಂದ ಮರುಪೂರ್ಣ ಆಗಿ ಬೋರ್ವೆಲ್ಲಿಂದ ಅವರಿಗೆ ಅವತ್ತು ನೀರಿಗೆ ತೊಂದರೆ ಆಗಿಲ್ಲ. ಈ ಥರ ಲೇಔಟ್ಸು ಸುಮಾರು ಇದೆ. ನಿಮಗೆ ಎಕ್ಸಾಂಪಲ್ ನಾನು ಹೇಳಿದ್ದೆ ನಿಮಗೆ. ಓಕೆ, ಇವಾಗ ನಾನು ಯಾತಕ್ಕೆ ಈ ಪ್ರೋಗ್ರಾಮ್ನ ನಾವು ಒಂದು ಸಮಪ್ ಮಾಡೋ ಥರ ನಾವು ನೀರು ಬಗ್ಗೆ ಮಾತಾಡ್ತಾ ಇದ್ದೀವಿ ಅಂತಂದರೆ, ನಮ್ಗೆ ಎಷ್ಟೇ ವಿಷಯ ಗೊತ್ತಿದೆ ಅಂದರೂ ಕೂಡ ಗೊತ್ತಿಲ್ಲ ಅನ್ನೋದು ಕೂಡ ಜೊತೆಲೇ ನಮಗೆ ಬರ್ತಾ ಹೋಗುತ್ತೆ. ಹಾಗಾಗಿ ನಮಗೆ ಪದೇ ಪದೇ ಕೇಳ್ತು ಅಂತಂದರೆ ಆಟೋ ಸಜೆಷನ್ ಥರ ಕೆಲಸ ಮಾಡುತ್ತೆ. ಈಗ ನೋಡಿ, ಇವಾಗ ಅದು ಒಂದು ಈಸ್ಟ್ ಬೆಂಗಳೂರ್ದು ಒಂದು ವಿಷಯ ಹೇಳಿದ್ರಲ್ಲ, ದಟ್ಸ್ ಎ ವೆರಿ ಗುಡ್ ಎಕ್ಸಾಂಪಲ್. ಅದು ನಮಗೊಂದು ರೋಲ್ ಮಾಡಲ್ ಥರ ಆಗುತ್ತೆ. ಮತ್ತು ಇದೇ ತರಹ ನೀವು ಒಂದು ಮಾಸ್ ಟ್ಯಾಪ್ಸ್ ಇರುತ್ತಲ್ಲ, ಇದು ಸಾರ್ವಜನಿಕ ನಲ್ಲಿಗಳಲ್ಲಿ ಕೊಳಾಯಿನಲ್ಲಿ ನೀರು ತಗೋತಾರಲ್ಲ, ಅಲ್ಲಿ ಯಾವ ಮೆಥಡಾಲಜಿ ಯೂಸ್ ಮಾಡ್ತೀರಾ? ನೀರೇನೋ ಬರುತ್ತೆ, ಹಾಂ, ನೀರು ಬರುತ್ತೆ, ಮತ್ತು ಅದೊಂದು ಲಿಮಿಟೆಡ್ ಟೈಮ್ನಲ್ಲಿ ನೀರು ಬರುತ್ತೆ. ಇವಾಗ ಮನೆ ಮನೆಗೂ ನಲ್ಲಿ ಬಂದಿದೆ, ಇಲ್ಲ ಅಂತ ಹೇಳಲ್ಲ, ಇನ್ಸ್ಪೈಟ್ ಆಫ್ ದಟ್. ಅಲ್ಲ, ಅಂದರೆ ಅವರು ಈಗ ಸಾರ್ವಜನಿಕ ಇದು ಏನು ಪಬ್ಲಿಕ್ ಇದರಂಥ ಜಾಗದಲ್ಲಿ ನೀರನ್ನ ತಗೊಂಡು, ಅಂದರೆ ಇವಾಗ ಅದನ್ನು ಈಗ ನೋಡಿ ಸಮಸ್ಯೆ ಇದೆಯಲ್ಲ, ಈಗ ನಮ್ಮ ಟ್ಯಾಂಕರಲ್ಲಿ ಹೋಗಿ ನೀರು ತುಂಬಿಸ್ತಾರೆ. ಅಲ್ಲಿ ನೀರು ತುಂಬಿಸಿದಾಗ ಇದ್ರ ಪ್ರಕಾರ ಅವರು ನೀರನ್ನು ಟ್ಯಾಪ್ ಓಪನ್ ಮಾಡ್ಕೊಂಡು ಮಾಡ್ತಾರೆ. ಅದರಲ್ಲಿ ಏನು ಅಂತಂದರೆ, ಅದರಲ್ಲೇನು ಅಂದರೆ ತುಂಬ ಕ್ರಮ ತಗೊಳ್ಳೋವಂಥದ್ದೇನಿಲ್ಲ. ನೀರಲ್ಲಿಲ್ಲ ಅಂತ ಹೇಳಿದಾಗ ನಮ್ಮ ಲಾರಿ ತೊಗೊಂಡೋಗಿ ನೀರು ತುಂಬಿಸುತ್ತಾರೆ ಅಲ್ಲಿಗೆ, ಹಾಗಾಗಿ ನೀರು ಬರ್ತದೆ. ಅಕಸ್ಮಾತ್ ಅದಕ್ಕಿಂತ ಹಿಂದೆ ಅಂದರೆ ಅವರೇನಾದ್ರು ಬೋರ್ವೆಲ್ಲೇ ಹಾಕ್ಕೊಂಡಿದ್ರೆ ಬೋರ್ವೆಲ್ ಆನ್ ಮಾಡ್ಕೊತಾರೆ, ಬೋರ್ವೆಲ್ ಮುಖಾಂತರ ಅಲ್ಲಿ ನೀರು ತುಂಬಿಕೊಳ್ಳುತ್ತೆ, ನೀರನ್ನು ಅವರು ಬಳಕೆ ಮಾಡ್ತಾರೆ. ಅಷ್ಟು ಬಿಟ್ಟರೆ ಬೇರೆ ಅಲ್ಲಿ ಇನ್ನೇನು ಯಾವುದೇ ಒಂದು ಇದನ್ನು ಇಲ್ಲ. ಬಟ್ ನೀವು ಒಂದು ಇದರಲ್ಲಿ ಏನು ಹೇಳ್ಬೋದು ಅಂತಂದ್ರೆ, ಅವ್ರಿಗೂ ಸಹ ನೀರಿನ ಬಳಕೆಯ ಪ್ರಮಾಣನ ನೀವು ಕಡಿಮೆ ಮಾಡಿ ಅಂತ ಹೇಳಿಬಿಟ್ಟು ಅಲ್ಲಿ ಮೋಸ್ಟ್ಲಿ ಪೋಸ್ಟರ್ಸನ್ನು ಹಾಕಿದ್ದಾರೆ ಅಂತ ಅನ್ಕೋತೀನಿ ನಾನು. ಅಂದರೆ ನೀರನ್ನು ಇದನ್ನು ಪ್ರಜ್ಞಾಪೂರ್ವಕವಾಗಿ ಉಪಯೋಗಿಸಿ ಅಂತ ಅಂದ್ಬಿಟ್ಟು. ಅಷ್ಟು ಬಿಟ್ಟರೆ ಬೇರೆ ಏನೇನಿಲ್ಲ. ನೀರು ಖಾಲಿ ಆಯಿತು ಅಂತ ಹೇಳಿಲ್ಲ, ನಮ್ಮ ಟ್ಯಾಂಕರಲ್ಲಿ ಹಾಕ್ತಾರೆ. ಇಲ್ಲ ಅಂತ ಹೇಳಿದ್ರೆ ಬೋರ್ವೆಲಲ್ಲಿ ಅಲ್ಲಿಗೆ ನೀರು ತುಂಬಿಸ್ಕೊಂಡು ಅಲ್ಲಿರೋರು ಯಾರೋ ಒಬ್ಬರು ಅಲ್ಲಿರೋರೇ ಮೇಂಟೈನ್ ಮಾಡ್ತಾರೆ. ಅದನ್ನು ಬೋರ್ವೆಲ್ ಆನ್ ಮಾಡಿಕೊಂಡು ನೀರು ತುಂಬಿಸ್ಕೊಂಡು ನೀರನ್ನ ಅವರು ಇದು ಮಾಡ್ತಾರೆ. ಸಾರ್ವಜನಿಕ ಕೊಳಾಯಿ ತಾವು ಹೇಳ್ತಾ ಇದ್ದೀರಾ, ಅದು ಆ ರೀತಿ ಮಾಡ್ತಾರೆ ಅಲ್ಲಿ ಅಷ್ಟೇ. ಬೇರೆ ಇನ್ನೇನು ವ್ಯವಸ್ಥೆ ಏನಿರಲ್ಲ ಅಲ್ಲಿ. ಓಕೆ, ನಿಮ್ಮದು ವಾಟರ್ ಸಪ್ಲೈದು ಪ್ರಾಜೆಕ್ಟ್ ಅಲ್ವಾ ಅದು? ಅದು ಒಂದು ಪ್ಲಾಂಟ್ ಇದೆಯಲ್ಲ, ಆ ಪ್ಲಾಂಟಿಗೆ ಪಬ್ಲಿಕ್ನ ಕೂಡ ಬಂದು ವಿಸಿಟ್ ಮಾಡೋದಕ್ಕೆ ಅವಕಾಶ ಇದೆ ಅಂತ ಹೇಳ್ತಾ ಇದ್ರಿ. ಅಂದರೆ ಏನಂತ, ಈಗ ನಮ್ಮದು ತೊರೆಕಾಡಿನಳ್ಳಿನಲ್ಲಿ ಇದೆ ಅದು, ಏನೋ ನೀರಿನ ಶುದ್ಧೀಕರಣ ಘಟಕ, ಟುವರ್ಡ್ಸ್ ಕನಕಪುರ. ಅದು ಅಂದರೆ ನೀರು ಶುದ್ಧೀಕರಣ ಘಟಕ ಇರೋದು ಅಲ್ಲಿ. ನೀರು ಶುದ್ಧೀಕರಣ ಘಟಕಕ್ಕೆ ನೀವು ಮೊದಲೇ ನೀವು ಫಾರ್ಮಾಲಿಟೀಸ್ ಪ್ರಕಾರ ನಮ್ಮ ವೆಬ್ಸೈಟ್ಗೆ ಹೋದರೆ ನೀವು ಅದನ್ನು ಅಪ್ಲೈ ಮಾಡ್ಬೋದು. ಅಪ್ಲೈ ಮಾಡಿದ ಪರ್ಮಿಷನ್ ಕೊಡ್ತಾರೆ, ಏನೂ ತೊಂದರೆ ಇಲ್ಲ. ನೀವು ಅಂದರೆ ನಿಜವಾಗ್ಲೂ ವಾಲಂಟಿಯರ್ ನೀವು ಹೋಗ್ತೀವಿ ಅಂತ ಹೇಳಿದ್ರು, ಈಗ ನೀವು ಪರ್ಮಿಷನ್ ತೊಗೊಂಡಿರಲ್ಲ, ಡೈರೆಕ್ಟಾಗಿ ಟೀಕೆಲಿಗೆ ಹೋಗ್ತೀರಾ. ನೋಡಬೇಕು ಅಂತಂದಾಗ ನಿಮ್ದು ಎಲ್ಲದನ್ನು ಮಾಹಿತಿ ತೊಗೊಂಡು ಅಲ್ಲಿ ನಿಮಗೆ ನೋಡೋದಕ್ಕೆ ಅವಕಾಶ ಕೊಡ್ತಾರೆ, ಏನು ತೊಂದರೆ ಏನಿಲ್ಲ. ಏನಂತಂದರೆ ಅದು ರಿಸ್ಟ್ರಿಕ್ಟೆಡ್ ಪ್ಲೇಸ್ ಆಗಿರೋದ್ರಿಂದ ಪರ್ಮಿಷನ್ ತೊಗೊಂಡು ಹೋದರೆ ಅನುಕೂಲ, ಪ್ರೋಟೋಕಾಲ್. ಇಲ್ಲ ಅಂತ ಹೇಳಿದ್ರೆ ಅಲ್ಲಿಗೆ ಹೋಗಿ ನೀವು ಅಲ್ಲಿ ಲೋಕಲ್ ಯಾರು ಇಂಜಿನಿಯರ್ ಅಂತ ಕೇಳ್ಬಿಟ್ಟು ನಾವು ಈ ಥರ ಬಂದಿದ್ದೀವಿ ಅಂತೆಲ್ಲ ಕೊಟ್ಟರು ಸಹ ನೀವು ಹೋಗಿ ನೋಡ್ಕೊಂಡು ಬರ್ಬೋದು, ಏನು ತೊಂದರೆ ಏನಿಲ್ಲ. ಅವಾಗ ಅಟ್ಲೀಸ್ಟ್ ನಿಮಗೆ ಈ ಮಟ್ಟದಲ್ಲಿ ನಮ್ಗೆ ನೀರು ಬರ್ತಾ ಇದ್ರೆ ಇಲ್ಲಿಂದ ಬರ್ತಾ ಇಲ್ಲ ಬೆಂಗಳೂರಿಗೆ ಅಂತ ಹೇಳ್ಬಿಟ್ಟು, ಹೌದು ಆಗುತ್ತೆ. ಜೊತೆಗೆ ಆಮೇಲೆ ನಾವು ಅದನ್ನು ಫಾಲೋ ಮಾಡೋಕ್ಕೂ ಅನುಕೂಲ ಆಗುತ್ತೆ. ಇಷ್ಟೊಂದು ಶ್ರಮಪಟ್ಟು ಬೆಂಗಳೂರಿಗೆ ನೀರು ಬರ್ತಾ ಇದೆಯಲ್ಲ, ನಾವು ಸ್ವಲ್ಪ ನೀರನ್ನ ನಿಜವಾಗ್ಲೂ ಪ್ರಜ್ಞಾಪೂರ್ವಕವಾಗಿ ಉಪಯೋಗಿಸ್ಕೋಬೇಕು ಅನ್ನೋದು ಒಂದು ನಮ್ಗೆ ಇದನ್ನು ಬರ್ತದೆ, ಏನು ತೊಂದರೆ ಏನಿಲ್ಲ. ಅಲ್ಲಿಗೆ ಹೋಗಿ ವಿಸಿಟ್ ಮಾಡ್ಬೋದು. ನೀವು ಅಕಸ್ಮಾತ್ ಈಗ ಉದಾಹರಣೆ ನಿಮ್ಮದು ಯಾರೋ ಒಂದು ಗ್ಯಾಂಗ್ ಒಂದು 15-20 ಜನ ಹೋಗಬೇಕು ಅಂತ ಅಂದ್ಕೊಂಡಿರ್ತೀರ. ಹಾಗಾಗಿ ನೀವು ಅದನ್ನು ಮೊದಲೇ ನಮ್ಮ ಕಾವೇರಿ ಭವನಿಗೆ ಹೆಡ್ ಆಫೀಸ್ಗೆ ಅದನ್ನು ಆನ್ಲೈನ್ ಮುಖಾಂತರ ಇದು ಮಾಡ್ಬೋದು, ಪರ್ಮಿಷನ್ ಕೊಡ್ತಾರೆ, ಹೋಗ್ಬೋದು, ಏನು ತೊಂದರೆ ಏನಿಲ್ಲ. ಓಕೆ, ನೀವು ಮಾನಿಟೈಸ್ ಕೂಡ ಮಾಡ್ತಾ ಇದ್ದೀರಲ್ವ, STPದು ಮತ್ತು ಬೇರೆದು ಗ್ರೇ ವಾಟರ್ ಕಡೆಯಿಂದ, ಏನದು?
ಅಲ್ಲ, ಅದನ್ನೇನು ನಾವು ಮಾನಿಟ್ರ್ ಅಂತಲ್ಲ, ನಮ್ಮದೇನಂತ ಹೇಳಿದ್ರೆ ಈಗ ಒಟ್ಟು ಬೆಂಗಳೂರಿನಲ್ಲಿ ಸುಮಾರು 34 STP ಪ್ಲ್ಯಾಂಟ್ಗಳಿದೆ. ಅಂದರೆ ಎಲ್ಲ ನೀರನ್ನು ಏನು ತ್ಯಾಜ್ಯ ನೀರು ಕನ್ವರ್ಷನ್ ಆಗಿ ನಮ್ಮ ಇದ್ರ ಮುಖಾಂತರ ಸಿವೇಜ್ ಲೈನಿಂದ ಹೋಗುತ್ತಲ್ವ, ಅದು ಎಲ್ಲ ಪ್ಲ್ಯಾಂಟ್ಗಳಿಗೆ ಹೋಗಿ ಶುದ್ಧಿ ಆಗುತ್ತೆ. ಆಮೇಲೆ ಈವನ್ ನಾವು ಈಗ ಅದನ್ನು ಸುಮಾರು ಕಡೆ ಅದನ್ನು ಕನ್ಸ್ಟ್ರಕ್ಷನ್ಗೆ ಉಪಯೋಗಿಸಿ ಅಂತ ಅಂದ್ಬಿಟ್ಟು ನಾವು ಅದನ್ನು ಹೇಳಿದ್ದೀವಿ. ಈಗ ವಿ ವ್ಯಾಲಿ ಇರ್ಬೋದು, ಈವನ್ ನಾವು ಕಬ್ಬನ್ ಪಾರ್ಕ್ ಇರ್ಬೋದು, ಈವನ್ ಲಾಲ್ಬಾಗ್ ಇರ್ಬೋದು, ಅಲ್ಲಿರುವಂಥ ಪ್ಲ್ಯಾಂಟ್ಗಳೆಲ್ಲ ಯಾವುದೂ ಅವರು ಆಲ್ಮೋಸ್ಟ್ ಟ್ರಷರಿ ಲೆವೆಲಲ್ಲಿ ಅದನ್ನು ನಾವು ಟ್ರೀಟ್ ಮಾಡೋದ್ರಿಂದ ಆ ನೀರನ್ನು ನಾವು ಕನ್ಸ್ಟ್ರಕ್ಷನ್ಗೆ ಅದನ್ನು ಉಪಯೋಗಿಸಿ ಅಂತೇಳಿ ಅದನ್ನು ಸಹ ಕಾನೂನು ಮಾಡಿದ್ದೀವಿ. ಹಾಗಾಗಿ ಅಲ್ಲಿಂದ ನೀರನ್ನ ಜನಗಳು ತೊಗೊಂಡು ಹೋಗ್ತಾರೆ, ಅದನ್ನು ಆನ್ಲೈನಲ್ಲಿ ಅವರು ಬುಕ್ ಮಾಡ್ಬೋದು. ಸೀವೇಜ್ದು ಕೂಡ ಬಯೋಗ್ಯಾಸ್ ಆಗಿ ಕನ್ವರ್ಟ್ ಆಗ್ತಾ ಇದೆಯಾ? ಅದು ಇದರಲ್ಲಿ ಒಂದೇ ಒಂದು ಪ್ಲ್ಯಾಂಟ್ ಮಾಡಿರೋದು, ಎಲ್ಲಿ ಅಂದರೆ ಎಕ್ಸ್ಪೆರಿಮೆಂಟ್ ಒಂದು ಮಾಡಿದ್ದಾರೆ. ಅದನ್ನು ನೆಕ್ಸ್ಟ್ ಅದನ್ನೇ ಎಲ್ಲದನ್ನು ಆಧಾರದ ಕನ್ವರ್ಟ್ ಮಾಡಬೇಕು ಅಂತ ಒಂದು ಯೋಜನೆ ಮಾಡ್ತಾ ಇದ್ದಾರೆ. ಅದನ್ನು ಪವರ್ ಪ್ಲ್ಯಾಂಟ್ ಆಗೋರು ನಾವು ಮಾಡಬೇಕು ಅಂತಲೂ ಮಾಡ್ತಾ ಇದ್ದಾರೆ. ಅಂದರೆ ಅದೇ ಪವರ್ ಜನ್ರೇಷನ್ಗೋಸ್ಕರ ಮಾಡಬೇಕು ಅಂತ ಮಾಡ್ತಾ ಇದ್ದಾರೆ. ಒಂದು ಮಾತ್ರ ಬೆಳಂದೂರಿನಲ್ಲಿ ಅದು ಇದೆ, ಮಿಕ್ಕಿದ ಎಲ್ಲ ಕಡೆನೂ ಮಾಡಬೇಕು ಅಂತಲೂ ಅದನ್ನು ಮಾಡ್ತಾ ಇದ್ದಾರೆ. ಸೊ ಅದು ಪೈಲಟ್ ಪ್ರಾಜೆಕ್ಟ್ ಸಕ್ಸಸ್ ಆಗಿದೆ, ಸಕ್ಸಸ್ ಆಗಿದೆ. ಹೌದು, ಬೇರೆ ಕಡೆ ಎಲ್ಲ ಕಡೆನೂ ಮಾಡಬೇಕು ಅಂತಲೂ ಅದು ಇದೆ. ಅಂದರೆ ಇದೆಲ್ಲ ಒಂಥರ ಏನಂತಂದ್ರೆ ಇದು ಒಂದೇ ದಿವಸಕ್ಕೆ ನಿಂತು ನೀರಲ್ಲ, ಇದು ನಡೀತಾ ಇರ್ತದೆ. ಏನು ಅಡ್ವಾನ್ಸ್ ಟೆಕ್ನಾಲಜಿ ಬರುತ್ತೋ ಅದನ್ನು ಯೂಸ್ ಮಾಡಬೇಕು. ಅದರಲ್ಲೂ ಜಲಮಂಡಳಿ ಪ್ರಥಮವಾಗಿ ಅದನ್ನು ಎಲ್ಲದನ್ನು ಮಾಡೋದಕ್ಕೆ ಪ್ರಯತ್ನ ಮಾಡುತ್ತೆ. ಓಕೆ, ಇವಾಗ ನಮ್ದು ಬೆಂಗಳೂರ್ದು ಜಲಮಂಡಳಿ ಇಷ್ಟೊಂದು ವಿಷಯಗಳಲ್ಲಿ ಇನಿಷಿಯೇಟಿವ್ಸ್ ತೆಗೆದುಕೊಂಡು ಸ್ಪೆಷಲಿ ಪಾಸ್ಟ್ 3-4 ಇಯರ್ಸ್ ಅಲ್ಲಿ ಮಾಡೆಲ್ ಆಗಿದೆ. ಆಗಬಹುದು ಅದನ್ನ ಇದು ಎಂಟೈರ್ ಇಂಡಿಯಾದಲ್ಲಿ ಫಸ್ಟ್ ಕರ್ನಾಟಕ ಬೆಂಗಳೂರೇ ತಾನೇ ಹೈಲೈಟ್ ಮಾಡಿ ಪ್ರೊಜೆಕ್ಟ್ ಮಾಡಿದ್ದು. ಇದನ್ನ ಬೇರೆ ರಾಜ್ಯಗಳು ಬೇರೆ ಸ್ಟೇಟ್ಗಳು ಹೇಗೆ ಫಾಲೋ ಮಾಡಿದ್ದಾರೆ, ಮಾಡೆಲ್ ಆಗಿ ಏನಾದ್ರು ತಗೊಂಡಿದ್ದಾರಾ? ಎಷ್ಟು ಮಟ್ಟಿಗೆ ಸೀರಿಯಸ್ ಆಗಿ ಗೌರ್ಮೆಂಟ್ ಆಫ್ ಇಂಡಿಯಾ ಮತ್ತು ಅದರ್ ಸ್ಟೇಟ್ ಗೌರ್ಮೆಂಟ್ಸ್ ತಗೊಂಡಿದ್ದಾರೆ? ಅದ್ರ ಬಗ್ಗೆ ನನಗೇನಂತ ಸರಿಯಾದ ಮಾಹಿತಿ ಇಲ್ಲ. ಬಟ್ ಡೆಫಿನೆಟಾಗಿ ಇಲ್ಲಿಗೆ ನಮಗೆ ಟೀಮ್ ಬರ್ತಾ ಇರುತ್ತೆ. ಎಸ್ಪೆಷಲಿ ನಮ್ಮದು ಆನ್ಲೈನ್ ಪೇಮೆಂಟ್ ಇರ್ಬೋದು, ಆನ್ಲೈನ್ ವಾಟ್ಸಪ್ಲೆ ಕನೆಕ್ಷನ್ಸ್ ಇರ್ಬೋದು, ನಮ್ಮ STP ಪ್ಲ್ಯಾಂಟ್ಗಳಿರ್ಬೋದು, ಇದನ್ನೆಲ್ಲದನ್ನು ನೋಡ್ಕೊಂಡು ಬಂದು ಟೀಮ್ ಬರ್ತಾ ಇರ್ತಾರೆ, ತೊಗೊಂಡೋಗಿ ಅಳವಡಿಸ್ಕೊಂಡಿದ್ದಾರೆ. ಅದಕ್ಕೊಂದು ಉದಾಹರಣೆ ಹೇಳಬೇಕು ಅಂದರೆ, ಈಗ ಉದಾಹರಣೆ ನಮ್ಮದು ರೈನ್ ವಾಟರ್ ಹಾರ್ವೆಸ್ಟಿಂಗ್ ಥೀಮ್ ಪಾರ್ಕ್ ನಾವು ಮಾಡಿದ್ವಿ 2011ಅಲ್ಲಿ. ಹೈದರಾಬಾದಲ್ಲಿ ನೋಡ್ಕೊಂಡೋಗಿ ಅಲ್ಲಿ ಮಾಡಿದ್ದಾರೆ. ಅಂದರೆ ನಿಮ್ಗೆ ಎಕ್ಸಾಂಪಲ್ ನಾನು ಹೇಳ್ತಾ ಇರೋದು, ಇದು ಎಕ್ಸಾಂಪಲ್ ಹೇಳ್ತಾರೆ. ಅದನ್ನು ಹೋಗಿ ಅವರಲ್ಲಿ ಮಾಡ್ಕೊಂಡಿದ್ದಾರೆ. ಈ ಥರದನ್ನು ಬೇರೆ ಕಡೆ ಎಲ್ಲ ಕಡೆನೂ ಅಂದರೆ ನಮ್ಮ ಇದನ್ನು ಟೆಕ್ನಿಕಾಲಿಟಿನ ಹೋಗಿ ನೋಡ್ಕೊಂಡು ಮಾಡಿರುವಂಥದ್ದೇ. ಬಟ್ ಪಕ್ಕ ಹೀಗೆ ಮಾಡಿದ್ದಾರೆ ಅಂತ ಹೇಳೋದಕ್ಕೆ ನನಗೆ ಇಂಪ್ರೂವೈಸು ಮಾಡಿರ್ಬೋದು ಇದನ್ನು. ಬಟ್ ಏನಂತಂದ್ರೆ ನಮ್ಮದು ಒಂದು ಜಲಮಂಡಳಿದು ಏನಂದ್ರೆ ನಮ್ಗೆ ತುಂಬ ಹೆಮ್ಮೆ ನಾನು ಕೇಳ್ಕೊಳ್ಳೋಕೆ ಇಷ್ಟಪಡ್ತೀನಿ. ಅಂದರೆ ಯಾವುದೇ ಒಂದು ಟೆಕ್ನಾಲಜಿ ಬಂದ್ರೂ ಆದಷ್ಟು ನಾವು ಸ್ಟಡಿ ಮಾಡಿ ಅದನ್ನು ಬೇಗ ಅಳವಡಿಸ್ಕೊಡೋದಕ್ಕೆ ನಾವು ಪ್ರಯತ್ನ ಅಂತಲೂ ಮಾಡಿದ್ದೀವಿ. ಈಗ QX ಹೋಗಿ ನಮ್ಮದು ಹಣ ಪೇಮೆಂಟ್ ಮಾಡೋದೇ ಇರ್ಬೋದು, ಅದು 2002ರಲ್ಲಿ ಅದನ್ನು ಶುರು ಮಾಡಿದ್ವಿ. ಹಾಗಾಗಿ ಎಲ್ಲ ಇನಿಷಿಯೇಟಿವ್ ಹೌದೌದು ಡೈರೆಕ್ಟಾಗಿ ಹೋಗಿ ನಾವಲ್ಲಿ ಪೇಮೆಂಟ್ ಮಾಡುವಂಥದ್ದು. ಈಗ ಹೋಗಿ ನಾವು ಇದರಲ್ಲಿ ಕ್ಯಾಶ್ ಅಕೌಂಟಲ್ಲಿ ಕಟ್ಟಬೇಕಿತ್ತು, ನಾವು ಡೈರೆಕ್ಟಾಗಿ ಮಾಡುವಂಥದ್ದನ್ನು 2002ರಲ್ಲೇ ನಾವು ಆವಾಗಲೇ ಮಾಡಿದ್ವಿ. ಹಾಗಾಗಿ ಪ್ರತಿಯೊಂದು ಆಮೇಲೆ ಕಂಪ್ಯೂಟರೈಸ್ ಇರ್ಬೋದು, ಮೊದಲು ಲೆಡ್ಜರ್ಲಿ ಕೂತ್ಕೊಂಡು ನಾವು ಎಲ್ಲ ಕನೆಕ್ಷನ್ಸು ಬರಿತಾ ಇದ್ವಿ. ಅದನ್ನು ಸಹ ಆವಾಗಲಿಂದನೇ ಶುರು ಮಾಡಿದ್ವಿ. ಅಂದರೆ ಹೌದು, ಎಲ್ಲದನ್ನು ಕಂಪ್ಯೂಟರೈಸನ್ನು ಅಷ್ಟೇ. ಎಷ್ಟೆಷ್ಟು ಅಡ್ವಾನ್ಸ್ ಟೆಕ್ನಾಲಜಿ ಮಾರ್ಕೆಟಿಗೆ ಬರ್ತದೋ ಅದನ್ನು ನಾವು ನಮ್ಮ ಇದಕ್ಕೆ ಹೆಂಗೆ ಸೂಟ್ ಆಗುತ್ತೆ ನೋಡಿಕೊಂಡು ಅದನ್ನಂತೂ ಅಳವಡಿಸ್ಕೊಂಡು ಇನೋವೇಟಿವ್ ಆಗಂತೂ ನಾವು ಅದನ್ನು ಮಾಡ್ತಾ ಇದ್ವಿ. ನೀವು ಹೇಳ್ದಂಗೆ ಈಗ ಒಂದು ಕಳೆದ 3-4 ವರ್ಷದಿಂದ ಇನ್ನೂ ಅದು ಸ್ವಲ್ಪ ಅದರದ್ದು ಇನ್ನು ಜಾಸ್ತಿಯಾಗಿ ನಾವು ಬೇಗ ಅಳವಡಿಸ್ಕೊಂಡು ಮಾಡ್ತಾ ಇದ್ವಿ ಅಂತ ಹೇಳಿದ್ರೆ ತಪ್ಪಿಲ್ಲ. ಓಕೆ, ಇವ್ರದ್ದು ತುಂಬಾ ಇಂಟ್ರೆಸ್ಟಿಂಗ್ ಅಂತ ಹೇಳಿದ್ರೆ ಒನ್ ಟೈಮ್ ಸೆಟ್ಲ್ಮೆಂಟ್ ಇಟ್ಸ್ ಸೋ ಇಂಟ್ರೆಸ್ಟಿಂಗ್. ಮತ್ತೆ ತುಂಬಾ ಒಳ್ಳೆ ರೆಸ್ಪಾನ್ಸು ಬಂದಿದೆ ಅಂತಲ್ಲ, ಬಾಕಿ ಇರೋ ಬಿಲ್ಲೂ ಹಣ ಬರ್ತಾ ಇದೆ. ಹಾಗಾಗಿ ಅದ್ರದ್ದು ಒಂದು ನಿಜವಾಗ್ಲೂ ಅದೊಂದು ಒಳ್ಳೆ ಇನಿಷಿಯೇಟಿವ್ ಹೇಳೋದಾದ್ರೆ, ವೆರಿ ಗುಡ್ ಇನಿಷಿಯೇಟಿವ್. ನಮ್ಮದು ಉದ್ದೇಶ ಏನಂತ ಹೇಳಿದ್ರೆ ಅವ್ರಿಗೂ ಕ್ಲೋಸ್ ಆಗುತ್ತೆ, ನಮ್ಮದು ಬಾಕಿ ಇದಾಗುತ್ತೆ. ಹಾಗಾಗಿ ಅದು ಒಂದು ಒಳ್ಳೆಯ ಇದೇನೆ, ತಪ್ಪೇನೂ ಇಲ್ಲ. ಬಟ್ ಇದರಲ್ಲಿ ನಾನು ಏನಾದರೂ ಹೇಳೋದೇನೆಂದರೆ, ಜನಗಳು ಒಂದು 3-4 ಟಿಪ್ಸು ನಿಮಗೆ ವಾಟರ್ ಕನ್ಸರ್ವೇಷನ್ ಬಗ್ಗೆ ಹೇಳೋದಾದರೆ, ದಯವಿಟ್ಟು ಎಲ್ಲ ಮನೆಯಲ್ಲಿ ನೀವು ಏರಿಟರ್ ಟ್ಯಾಪನ್ನು ದಯವಿಟ್ಟು ಹಾಕ್ಕೊಳ್ಳಿ, ಕನ್ಸಂಪ್ಷನ್ ಕಡಿಮೆ ಆಗುತ್ತೆ. ಆಮೇಲೆ ಎರಡನೇದು ಏನಂತ ಹೇಳಿದ್ರೆ, ವಾಷಿಂಗ್ ಮಿಷಿನ್ನ ದಯವಿಟ್ಟು ಆಫ್, ಅಂದರೆ ಅರ್ಧ ಬಟ್ಟೆ ಇದ್ದಾಗ ಅದನ್ನು ವಾಷಿಂಗ್ ಮಿಷಿನ್ ಆನ್ ಮಾಡೋಕ್ಕೆ ಹೋಗಬೇಡಿ. ಪೂರ್ತಿ ಬಟ್ಟೆನ ತುಂಬಿ ವಾಷಿಂಗ್ ಮಿಷಿನ್ ಆನ್ ಮಾಡಿದ್ರೆ 2 ದಿವಸಕ್ಕೆ ಸಾರಿ ಮಾಡಿದ್ರು ಆ ನೀರು ನಿಮಗೆ ಸುಮಾರು ಒಂದು ಸಾರಿ ಇದು ಮಾಡಿದಾಗಲೇ 60-70 ಲೀಟ್ರ್ ನೀರು ಸೇವ್ ಆಗುತ್ತೆ. ಹಾಗಾಗಿ ಫುಲ್ ಬಟ್ಟೆ ಹಾಕಿ ವಾಷಿಂಗ್ ಮಿಷಿನ್ ಆನ್ ಮಾಡಿ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ.
ಆಮೇಲೆ ಅನಾವಶ್ಯಕವಾಗಿ ನೀರನ್ನು ನೀವು ಪೋಲ್ ಮಾಡಬೇಡಿ. ಅಂದರೆ ಈಗ ಕಾರ್ ತೊಳೆಯೋದಕ್ಕೆ ಬ್ರಷ್ ಮಾಡ್ತಾ ಇದು ಮಾಡೋದು, ಆಮೇಲೆ ಕಾರ್ ತೊಳೆಯೋದಕ್ಕೆ ನೀವು ಇದು ಮಾಡಿದಾಗ ಬಕೆಟ್ಗೆ ಯೂಸ್ ಮಾಡಿದ್ರೆ 10 ಲೀಟ್ರ್ ಸಾಕು. ಅದೇ ನೀವು ಹೋಸ್ ಪೈಪ್ ಹಾಕೊಂಡು ಹೊಡೆದ್ರೆ ಸುಮಾರು ಅಂದರೆ ಅದಕ್ಕೆಲ್ಲ ನಾವು ಇವಾಗ ದಂಡನೂ ಹಾಕ್ತಾ ಇದ್ದೀವಿ. ಆ ಥರದ್ದನ್ನೆಲ್ಲದನ್ನು 40 50 ಲೀಟ್ರ್ 100 ಲೀಟ್ರ್ವರೆಗೂ ಆಗುತ್ತೆ. ಇದನ್ನೆಲ್ಲದನ್ನು ಕಡಿಮೆ ಮಾಡ್ಬೋದು. ಆಮೇಲೆ ಏನು ನಾವು ಪಾತ್ರೆ ಮನೆಯಲ್ಲಿ ತರಕಾರಿನ ತೊಳಿತೀವಲ್ಲ, ಆ ನೀರನ್ನು ನಮ್ಮ ಮನೆ ಮುಂದೆ ಇರುವಂಥ ಸಣ್ಣ ಗಿಡಗಳಿಗೆಲ್ಲದಕ್ಕೂ ಅದನ್ನು ಆ ನೀರನ್ನು ಬಳಕೆ ಮಾಡ್ಕೋಬೋದು. ಇದೆಲ್ಲ ಒಂದು ಸ್ಮಾಲ್ ಇನಿಷಿಯೇಟಿವ್ ನಾವು ತಗೊಂಡ್ರೆ ಭಾಳ ಅನುಕೂಲ ಆಗುತ್ತೆ. ಹೌದು, ಇವಾಗ ನೀವು ಕಡೆದು ಹೇಳಿದ್ರಲ್ಲ ತರಕಾರಿದು ಅಥವಾ ಕಿಚನ್ ನೀರು, ಅದನ್ನ ಅದಮ್ಯ ಚೇತನ ಇದೆಯಲ್ಲ, ಮಿಡ್ ಡೇ ಮೀಲ್ ಮಾಡ್ತಾರಲ್ಲ, ಅವರು ನನಗೆ ತುಂಬ ಶಾಕ್ ಆಯಿತು, ಖುಷಿ ಆಯಿತು. ಮಾತ್ರ ಅವರ ಆರ್ಗನೈಸೇಷನ್ಗೆ ಮತ್ತು ಅದು ಕಿಚನ್ ಔಟ್ಲೆಟ್ಗೆ ಹೋದಾಗ ಒಂದು ಟ್ಯಾಂಕರ್ನ ಅದಕ್ಕೆ ಇಟ್ಬಿಟ್ಟಿದ್ದಾರೆ. ಫುಲ್ ಟ್ಯಾಂಕರ್ನ ಅಲ್ಲೇ ಇಟ್ಬಿಟ್ಟು ಗಾಂಧಿ ಬಜಾರ್, ಬಸವನಗುಡಿ, ರಾಮಕೃಷ್ಣ ಆಶ್ರಮ ಸುತ್ತಮುತ್ತಲು ಗಿಡ ಮರಗಳಿಗೆ ಅದನ್ನ ನೀರು ಹಾಕ್ತಾ ಹೋಗ್ತಾರೆ. ವೆರಿ ಗುಡ್ ಇನಿಷಿಯೇಟಿವ್ ಅದು. ಅದು ಇದೆಲ್ಲ ಸಣ್ಣ ಅಂದರೆ ಯಾತಕ್ಕೆ ಇದನ್ನು ನಿಮ್ಗೆ ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಒಬ್ಬರು ಒಂದು ಮನೆಯಿಂದ ಇದನ್ನು ಅಳವಡಿಕೆ ಮಾಡಿಕೊಂಡು 100 ಲೀಟ್ರು ಅವ್ರು ಏನಾದರೂ ಆ ಒಂದು ಮನೆಯಿಂದ ಒಂದು ದಿವಸಕ್ಕೆ ನೀರೇನಾದ್ರು ಉಳಿತಾಯ ಮಾಡಿದ್ರು ಅಂತ ಆದರೆ, ನೀವು ನಮ್ಮ ಸುಮಾರು ಒಂದು 20 ಲಕ್ಷ ಮನೆಗಳಿದೆ ಅಂತಂದಾಗ 20 × 10 ಅಂದರೆ ಕಾವೇರಿಯಿಂದ ಒಂದು ಸ್ಟೇಜ್ ಬರುತ್ತಲ್ಲ ನೀರು, ಅದ್ರಲ್ಲಿ ಸುಮಾರು ಅರ್ಧದಿಂದ ಮುಕ್ಕಾಲು ಭಾಗ ನೀರನ್ನು ನಾವು ಅದನ್ನು ಕಡಿಮೆ ಮಾಡ್ಕೋಬೋದು. ಅವಾಗ ಏನಂತಂದರೆ ಬೇರೆ ಯಾರಿಗೆ ನೀರು ಶಾರ್ಟೇಜ್ ಇರುತ್ತೋ ಆ ನೀರು ಅವರಿಗೆ ಹೋಗುತ್ತೆ ಒಂದು. ಆಮೇಲೆ ಅನಾವಶ್ಯಕವಾಗಿ ನೀರು ಖರ್ಚು ಮಾಡುವಂಥದ್ದು ತಪ್ಪುತ್ತೆ. ನಾನು ಹೇಳೋದು ಅದರ ಜಿಪುಣತನ ಮಾಡಬೇಡಿ ಅಂತಲ್ಲ, ಜಿಪುಣತನ ಹೇಳ್ತಾ ಇಲ್ಲ, ಜುಡಿಷಿಯಸ್ ಆಗಿ ಯೂಸ್ ಮಾಡಿ ಅಂತ ಅಷ್ಟೇ, ಬೇರೆ ಇನ್ನೇನಿಲ್ಲ. ಮಾಡಿದಾಗ ಅಷ್ಟೇ ನೀರು ಸಾಕಾಗುತ್ತೆ. ಸರಿ ನಾವು ನೀರನ್ನು ಜಾಸ್ತಿನ ಬಳಕೆ ಮಾಡ್ತೀವಿ. ಅದನ್ನು ನಾವು ಮಾಡ್ಕೊಂಡು ಹೋದರೆ ಸಾಕು. ಅದಕ್ಕಿಂತ ಬೇರೆ ಇನ್ಯಾವುದೂ ಇದೆಲ್ಲ ಸಿಂಪಲ್ ಟಿಪ್ಸು. ಆದರೆ ಅದರಿಂದ ಹ್ಯೂಜ್ ಅಂದರೆ ಬೃಹತ್ ಪ್ರಮಾಣದಲ್ಲಿ ನೀರು ಇದನ್ನು ನಾನೊಬ್ಬ ನೀನು 50 ಲೀಟ್ರ್ ಉಡಿಸ್ಬಿಟ್ರೆ ಏನಪ್ಪ ಆಗುತ್ತೆ ಅಂತ ಅಂದ್ಕೊಂಡ್ರೆ, ಅದು 20 ಲಕ್ಷ ಮನೆಗಳು ಇಂಟು 50 ಲೀಟ್ರ್ ಅಂದಾಗ ಎಷ್ಟಾಗುತ್ತೆ ಅಂತ ನಾವೇ ಲೆಕ್ಕ ಹಾಕೋಬೇಕು. ಅಂದರೆ ಕೋಟ್ಯಾಂತರ ಲೀಟ್ರ್ ನೀರು ನಮಗೆ ನೀರಿನ ಬಳಕೆಯಲ್ಲಿ ಕಡಿಮೆ ಆಗುತ್ತೆ. ಅದರಲ್ಲೂ ನಾವು ನಗರ ಪ್ರದೇಶದಲ್ಲಿರೋರು ಇದನ್ನು ನಾವು ನಿಜವಾಗ್ಲೂ ಫಾಲೋ ಮಾಡಬೇಕಾಗತ್ತೆ, ಆವಾಗ ಅನುಕೂಲ ಆಗುತ್ತೆ. ಆಮೇಲೆ ಈಗ ನಿಮಗೂ ಗೊತ್ತಿದ್ದಂಗೆ ನಾವು ರೈನ್ ವಾಟರ್ ಹಾರ್ವೆಸ್ಟಿಂಗ್ ಕಂಪಲ್ಸರಿ ಮಾಡಿದಾಗ್ಲೂ ಪ್ರತಿಯೊಂದು ವಾರ್ಡ್ಗೂ ಹೋಗಿ ನಾವು ಈಗ ಬೀದಿ ನಾಟಕದ ಮುಖಾಂತರಕ್ಕೆ ನಿಮ್ಮ ಸಂಸ್ಥೆಯವರನ್ನೇ ಮಾಡಿದ್ರಿ, ಬೀದಿ ನಾಟಕದ ಮುಖಾಂತರ ಜನಗಳಿಗೆ ಪ್ರಾಮುಖ್ಯತೆಗಳನ್ನ ನಾವೆಲ್ಲದನ್ನು ಕೊಟ್ಟಿದ್ದೀವಿ. ಇದು ನಡೀತಾ ಇದೆ, ಬಟ್ ಇನ್ನೂ ನಿರಂತರವಾಗಿ ಎಫೆಕ್ಟಿವ್ ಆಗಿ ನಡೀಬೇಕು ಅಂತ ನಾನು ಹೇಳ್ತೀನಿ. ಯಾಕೆಂತಂದರೆ ಜನಗಳಿಗೆ ಇದನ್ನು ನೀರಿನ ಪಾಠ ಅಂತಲ್ಲ, ಗೊತ್ತಿರುತ್ತೆ. ಆದರೆ ಆ ಗೊತ್ತಿರೋವಾಗ ಅದನ್ನು ಅವ್ರು ಗೊತ್ತಿರೋದನ್ನು ಸ್ವಲ್ಪ ಅವರಿಗೆ ಎಕ್ಸ್ಪೋಸ್ ಮಾಡಬೇಕಷ್ಟೆ. ಕಾನೂನು ಮುಖಾಂತರ ಮಾಡುವಂಥದ್ದು ಏನು ನಿಜವಾಗ್ಲೂ ಅವಶ್ಯಕತೆ ಇಲ್ಲ. ಸ್ವಾಭಾವಿಕವಾಗಿ ನಮ್ಮಲ್ಲಿ ನೀರಂದರೆ ನೀರೆಲ್ಲ ಪಾವನ ತೀರ್ಥ ಅನ್ನೋ ರೀತಿಯಲ್ಲಿ ನಾವೇನಾರು ಅದನ್ನು ಅಂದ್ಕೊಂಡು ಅದನ್ನು ಬಳಕೆ ಮಾಡಿದ್ರೆ ನಿಜವಾಗ್ಲೂ ಅದಕ್ಕಿಂತ ಬೇರೆ ಇನ್ನೇನೂ ಇಲ್ಲ ಅಂತ ಹೇಳ್ತೀನಿ. ಆವಾಗ ಈ ಯಾವುದೇ ಕಾರಣಕ್ಕೂ ಬೆಂಗಳೂರಿನಲ್ಲಿ ನೀರಿನ ಸಮಸ್ಯೆ ಬರೋದೇ ಇಲ್ಲ. ಅದಕ್ಕೆ ನಮ್ಮ ಮನೆ ನಮ್ಮ ನೀರು ಅಲ್ಲ, ನಮ್ಮ ಮನೆ ನಮ್ಮ ನೀರು ನಮ್ಮ ಭವಿಷ್ಯ ನಮ್ಮ ಹತ್ರ ಇದೆ. ಬೆಂಗಳೂರಿಗೆ ಮಿನಿಮಮ್ 2.5 to 4.5 ಜನ ಇಲ್ಲಿಗೆ ಮೈಗ್ರೇಟ್ ಆಗ್ತಾ ಇದ್ದಾರೆ, ಲೀಗಲ್ ಮೈಗ್ರೇಷನ್ ಅಂತ. ನಾವ್ ಏನೇನ್ ಮಾಡ್ತಾ ಇದೀವೋ ಬೇರೆ ರಾಜ್ಯಗಳು ಏನು ಮಾಡ್ತಾ ಇಲ್ಲ, ಆ ಜನ ಎಲ್ಲ ಬೆಂಗಳೂರಿಗೆ ಬರ್ತಾ ಇದ್ದಾರೆ. ಈಗ ನಾವು ಪೊಸೆಸಿವ್ ಆಗ್ತಾ ಇದೀವಿ. ನಾವ್ ಇಷ್ಟೆಲ್ಲ ಕಷ್ಟಪಟ್ಟು ಮಾಡಿ ಯಾರ್ಯಾರಿಗೋ ಕೊಡ್ತಾ ಇದೀವಿ ನಮ್ಮ ಭೂಮಿ, ನೀರು, ಬೆಳಕು, ಗಾಳಿ ಅಂತ. ಒಂಥರ ಅದು ದಟ್ ಇಟ್ ಸೆಲ್ಫ್ ಇಸ್ ಎ ಸಪ್ರೇಟ್ ಸಬ್ಜೆಕ್ಟ್. ಆಯ್ತು, ಇವಾಗ ನೀವು ನಮ್ಮಿಂದ ಇಷ್ಟೊಂದೆಲ್ಲ ಎಕ್ಸ್ಪೆಕ್ಟ್ ಮಾಡಿದ್ರಲ್ಲ, ನಾವು ನಿಮ್ಮಿಂದ ಎಕ್ಸ್ಪೆಕ್ಟ್ ಮಾಡ್ತೀವಿ. ಫಸ್ಟ್ ಸೈಂಟಿಫಿಕ್ ಆಗಿ ರೋಡ್ ಪ್ಲಾನಿಂಗ್ ಮಾಡಿ, ನೀರು, ಮಳೆ ನೀರು ಹಾಗೆ ಆಟೋಮ್ಯಾಟಿಕಲಿ ಭೂಮಿಗೆ ಹೋಗೋ ಹಾಗೆ ಮಾಡಿ, ಮರದ ಬುಡಕ್ಕೆ ಹೋಗೋ ಹಾಗೆ ಮಾಡಿ. ಪಾಪ ಮೊನ್ನೆ ಮರಗಳೆಲ್ಲ ಬಿದ್ದೋದ್ವಲ್ಲ ಇಂಬ್ಯಾಲೆನ್ಸ್ ಆಗಿ, ಇದು ಎಲೆಕ್ಟ್ರಿಸಿಟಿ ಡಿಪಾರ್ಟ್ಮೆಂಟ್ ಅವ್ರು ಬರ್ತಾರೆ, ಅವ್ರು ಚಾಪ್ ಮಾಡ್ತಾರೆ. ಇಲ್ಲಿ ನೀರು ಹೋಗೋದಕ್ಕೆ ಸಾಧ್ಯ ಇಲ್ಲ. ಸೊ ಟ್ರೀ ಹೆಲ್ತ್ ಪದೇ 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 ವೀಕ್ ಆಗ್ತಾ ಇದೆ. ಆಮೇಲೆ ನಾವೆಲ್ಲ ಸ್ಕೂಲ್ನಲ್ಲಿ ಓದಿದ್ದೀವಲ್ಲ, ಆಕ್ಸಿಜನ್ನು, ಕಾರ್ಬನ್ ಡೈಆಕ್ಸೈಡು, ಇದು ಮಳೆ ಬರುತ್ತೆ, ಮೋಡ ಬರುತ್ತೆ, ಇದೆಲ್ಲ ಅದೆಲ್ಲ ಕೂಡ ಇಂಬ್ಯಾಲೆನ್ಸ್ ಆಗಿದೆ. ಹಾಗಾಗಿ ನೀವು ನಮ್ಮಿಂದ ಏನು ಎಕ್ಸ್ಪೆಕ್ಟ್ ಮಾಡ್ತಿದ್ದೀರೋ ನಾವು ನಿಮ್ಮಿಂದ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ. ಸೈಂಟಿಫಿಕ್ ಆಗಿ ಕೋಆರ್ಡಿನೇಷನ್ನಲ್ಲಿ ರೋಡ್ ಪ್ಲಾನಿಂಗ್ ಮಾಡಿ, ಇದು ಸಿಮೆಂಟು ಮತ್ತು ವೈಟ್ ಕಾಂಕ್ರೀಟ್ ಅನ್ನೋದನ್ನು ಕಡಿಮೆ ಮಾಡಿರೋದನ್ನು ಎಷ್ಟರ ಮಟ್ಟಿಗೆ ನಾವು ಅದನ್ನು ರಿಪೇರ್ ಮಾಡ್ಕೊಳ್ಳೋದೋ ಅಥವಾ ಮಾಡಿಫೈ ಮಾಡ್ಕೊಳ್ಳೋಕ್ಕಾಗುತ್ತೋ ಅದನ್ನು ನಾವು ಕೂಡ ನಿಮ್ಮಿಂದ ಕೇಳ್ತಾ ಇದ್ದೀವಿ. ಆಮೇಲೆ ಇವತ್ತು ಯಾತಕ್ಕೆ ನಾವು ಇದನ್ನು ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ, ನಮಗೆ ವಿಶ್ವಸಂಸ್ಥೆ ಒಂದು ಹೇಳಿದೆ, ಸುಸ್ಥಿರ ಅಭಿವೃದ್ಧಿ ಗುರಿ ಅಂತ. ಅದರಲ್ಲಿ 5ನೇದು 6ನೇದು ಗುರಿ ಅಂತ ಬಂದಾಗ ವಾಟರ್ ಆ್ಯಂಡ್ ಸ್ಯಾನಿಟೇಷನ್ ಅಂತ ಬರುತ್ತೆ. ಫಸ್ಟು
ಅಂದರೆ ನಮಗೂ ಗೊತ್ತಿದೆ ನೀರು, ಆರೋಗ್ಯ ಇವೆಲ್ಲ, ಈ ಶಿಕ್ಷಣ ಇವೆಲ್ಲ ತುಂಬ ತುಂಬ ಇಂಪಾರ್ಟೆಂಟ್ ಅಂತ. ಉಳಿದದ್ದು ಪರ್ಸ್ನಲ್ ಆಗುತ್ತೆ. ಇದು ನೀರು ಅಂತ ಬಂದಾಗ ಅದು ಸಿಸ್ಟಮ್ಮು, ಎಸ್ಟಾಬ್ಲಿಷ್ಮೆಂಟ್ ಜವಾಬ್ದಾರಿ ಆಗುತ್ತೆ, ಮತ್ತು ನಮ್ಮ ಜವಾಬ್ದಾರಿ ಕೂಡ ಆಗುತ್ತೆ. ಅದು ಆ ದೃಷ್ಟಿಯಿಂದನೇ ಆಟೋ ಸಜೆಷನ್ ಥರ ಒಳಗಡೆ ಹೇಗೆ ಕೆಲಸ ಮಾಡ್ತಾರೆ, ನಾವು ಅದನ್ನು ಹೇಗೆ ಅರ್ಥ ಮಾಡ್ಕೋಬೇಕಾಗತ್ತೆ, ಅರ್ಥ ಮಾಡ್ಕೊಂಡಿರೋದನ್ನು ನಾವು ಹೆಂಗೆ ಪ್ರಾಕ್ಟೀಸ್ ಮಾಡಬೇಕಾಗತ್ತೆ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಈಗ ನಮ್ಮ ಒಂದು ಪಾಡ್ಕಾಸ್ಟ್ ನಾವು ಶುರು ಮಾಡಿರೋದೇ ಈ ಥರ ಅಭಿವೃದ್ಧಿಗೆ. ಅದು ಒಟ್ಟಾರೆ ಅಭಿವೃದ್ಧಿ ಆಗಬಹುದು ಅಥವಾ ಅದು ಇಂಡಿವಿಜುವಲ್ ಡೆವಲಪ್ಮೆಂಟ್ ಆಗ್ಬೋದು. ಆ ದೃಷ್ಟಿಯಿಂದ ನಾವು ಮಾಡಿರೋದು. ಮಂಜುನಾಥ್ ಅವರು ಹೋಲಿಸ್ಟಿಕ್ಕಾಗಿ ವಿಷಯ ತಿಳಿಸ್ಕೊಟ್ಟಿದ್ದಾರೆ. ಮತ್ತು ಇವರು ಮಾತಾಡ್ತಾ ಇರಬೇಕಾದ್ರೆ ಯು ಕ್ಯಾನ್ ಮೇಕ್ ಔಟ್ ದ್ಯಾಟ್ ಅವ್ರಿಗೆ ಪ್ಯಾಷನ್ ಎಷ್ಟರ ಮಟ್ಟಿಗೆ ಇದೆ ಮತ್ತು ಎಲ್ಲ ವಿಷಯಗಳನ್ನು ಎಷ್ಟರ ಮಟ್ಟಿಗೆ ಸರಾಗವಾಗಿ ಹೇಳ್ತಾ ಬಂದರು ಅಂತ. ಅದನ್ನು ನಾವು ಪ್ರಾಕ್ಟೀಸ್ ಮಾಡ್ತೀವಿ, ಅವ್ರು ಕೊಟ್ಟಿರೋದು ಲಾಸ್ಟ್ ಟಿಪ್ಸ್ನ. ಮತ್ತು ನಮ್ಮದು ಕೂಡ ನೀವು ಮುಂದಕ್ಕೆ ತೊಗೊಂಡು ಹೋಗಿ ನೀರನ್ನು ವೇಸ್ಟ್ ಮಾಡದೇ ಇರೋ ಹಾಗೆ ಮ್ಯಾಕ್ರೋ ಲೆವೆಲ್ ಪ್ಲ್ಯಾನಿಂಗ್ ನೀವು ಮಾಡ್ತು ಅಂತ ಹೇಳಿದ್ರೆ ನಮ್ಮ ಕಡೆಯಿಂದ ಅಳಿಲ್ ಸೇವೆ, ನಿಮ್ಮ ಕಡೆಯಿಂದ ದೊಡ್ಡ ಸೇವೆ. ಇಲ್ಲ, ಖಂಡಿತವಾಗಿ ಮೇಡಮ್, ಅದು ನೀವು ಹೇಳಿದ್ದು ನಿಜಾನೇ. ಅದನ್ನು ನಾವು ರೈನ್ ವಾಟರ್ ಹಾರ್ವೆಸ್ಟಿಂಗ್, ಅದನ್ನು ರಸ್ತೆಯಲ್ಲಿ ಬರುವಂಥ ನೀರನ್ನು ನಾವು ಹಿಂಗಿಸ್ಬೇಕು, ನೀವು ಅದನ್ನ ಪಾಲಿಸಿ ಲೆವೆಲ್ನಲ್ಲಿ ಮಾಡಬೇಕಾಗತ್ತೆ. ಆಮೇಲೆ ಎರಡನೇದು ಏನಂತ ಹೇಳಿದ್ರೆ, ಕಾಂಕ್ರೀಟ್ ರೋಡ್ ಇದ್ರು ಸಹ ಕಾಂಕ್ರೀಟ್ ಮುಖಾಂತರ ನೀರು ನಮ್ಮ ಪರ್ಕ್ಯುಲೇಷನ್ ಆಗುವಂಥ ತಾಂತ್ರಿಕತೆಯನ್ನು ನಾವು ಅಳವಡಿಸ್ಕೊಂಡು ಅದನ್ನು ಹಂತ ಹಂತವಾಗಿ ಎಲ್ಲೆಲ್ಲಿ ನಮ್ಗೆ ಇದ್ದಿದ್ದು ಅದನ್ನು ಮಾಡೋದಕ್ಕೂ ಅವಕಾಶ ಇದೆ. ನಿಜವಾಗ್ಲೂ ಒಳ್ಳೆನೇ, ನೀವು ಅಂದರೆ ಅತ್ಯುತ್ತಮ ಸಲಹೆನೇ ಕೊಟ್ಟಿದ್ದೀರಾ. ಅದನ್ನು ನಾವು ಒಂದು ಮಳೆ ಬಂತು ಅಂದ್ರೆ ಹಂಗಂಗೆ ಬಿದ್ದು ಹೋಗುತ್ತೆ. ಅತ್ಯುತ್ತಮ ಸಲಹೆ ಕೊಟ್ಟಿದ್ದೀರಾ. ನಿಜಕ್ಕೂ ಅದನ್ನು ನಾವು ಫಾಲೋ ಮಾಡೋಕ್ಕಾಗದೇ ಇರೋವಂಥದ್ದು ಏನೂ ಇಲ್ಲ, ಮಾಡ್ಬೋದು. ಹಂತ ಹಂತವಾಗಿ ನಾವು ಒಂದು ಪೈಲಟ್ ಪ್ರಾಜೆಕ್ಟ್ ತರ ಒಂದು ಏರಿಯಾ ತಗೊಂಡು ಅಲ್ಲಿ ನಾವು ಅದನ್ನ ಸ್ಟಡಿ ಮಾಡಿ ನಿಮಗೆ ಮತ್ತೆ ಬಿಬಿಎಂಪಿ ಜಿಬಿಎ ಕೋಆರ್ಡಿನೇಷನ್, ಪೂರ್ತಿ ಕೋಆರ್ಡಿನೇಷನ್ ಎಲ್ಲ ಅದನ್ನು ಮಾಡಕ್ಕೆ ಸಾಧ್ಯ ಇದೆ. ನಿಜವಾಗ್ಲೂ ಮಾಡೋಣ. ಅಂತಿಮವಾಗಿ ನಂದಿಷ್ಟೇ, ನಮ್ಮ ಮನೆ, ನಮ್ಮ ನೀರು, ನಮ್ಮ ಭವಿಷ್ಯ ಅನ್ನೋದನ್ನು ಒಂದು ನಮ್ಮ ತಲೆಯಲ್ಲಿ ನಾವು ಇಟ್ಕೊಂಡು ಎಲ್ಲದನ್ನು ಮಾಡಿದ್ರೆ ಅದಕ್ಕೊಂದು ಸಾರ್ಥಕತೆ ಸಿಗುತ್ತೆ. ಯಾರಿಗೂ ಏನು ತೊಂದರೆ ಆಗದಾಗೆ, ಎಂಥ ಬೇಸಿಗೆ ಇರ್ಬೋದು, ಮಳೆಗಾಲ ಇರ್ಬೋದು, ನಾವು ನಮ್ಮೂರಿಗೆ ಎಷ್ಟೇ ಜನ ಹೊರಗಿನವ್ರು ಬಂದರೂ ಸಹ ನಾವು ಅದನ್ನು ನಿಜವಾಗ್ಲೂ ಅದನ್ನು ನಿಭಾಯಿಸ್ಬೋದು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಮಸ್ಕಾರ. ಥ್ಯಾಂಕ್ ಯು. ಇಷ್ಟೊತ್ತು ನೋಡಿದ್ದೀರಾ ಅಲ್ವಾ? ವೆರಿ ಇನ್ಫಾರ್ಮೇಟಿವ್ ಪ್ರೋಗ್ರಾಮ್ ಇದು. ನೋಡಾದ್ಮೇಲೆ ಬೇರೆಯವ್ರಿಗೂ ಶೇರ್ ಮಾಡಬೇಕು, ಯಾಕೆಂದರೆ ನಾಲೆಜ್ನ ನಾವೊಬ್ಬರೇ ಇಟ್ಕೋಬಾರ್ದು ಅಂತ ಹೇಳುತ್ತೆ. ಹಾಗಾಗಿ ನೀವು ಬೇರೆಯವ್ರಿಗೂ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಸೊ ದಟ್ ನಾವು ಇನ್ನೊಂದಷ್ಟು ಇದೇ ಥರ ಮೀನಿಂಗ್ಫುಲ್ ಪ್ರೋಗ್ರಾಮ್ಸ್ನ, ಎಪಿಸೋಡ್ಸ್ನ ತರೋಕ್ಕೆ ಸಾಧ್ಯ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್.